ನಮಸ್ಕಾರ ಸ್ನೇಹಿತರೆ, ನಾವು ನಿನ್ನೆಯ ದಿನ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಕೃಷಿ ಎನ್ನುವಂಥ ಒಂದು ಟಾಪಿಕನ್ನು ತೆಗೆದುಕೊಂಡು ಬಂದಿದ್ವಿ. ಕೃಷಿಗೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳನ್ನು ನಾವು ನಿನ್ನಿನ ಅವಧಿಯಲ್ಲಿ ನೋಡ್ತಾ ಬಂದಿದ್ದೀವಿ. ಇವತ್ತು ಒಂದು ಹೊಸ ಟಾಪಿಕನ್ನು ತೆಗೆದುಕೊಂಡು ಬಂದಿದ್ದೀನಿ. ಏನಪ್ಪ ಅಂತಂದರೆ, ಇವತ್ತು ನಮ್ಮ ದೇಶದಲ್ಲಿ ಒಂದು ಕೃಷಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಅದಕ್ಕೆ ಯಾವ ರೀತಿಯ ಸಾಲ ಸೌಲಭ್ಯಗಳ ಅವಶ್ಯಕತೆ ಇದೆ ಮತ್ತು ಯಾವೆಲ್ಲ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ, ಅದೇ ರೀತಿಯಾಗಿ ಕೃಷಿಯಲ್ಲಿ ಏನೇನು ಕ್ರಾಂತಿಗಳಾಗಿದೆ ಅನ್ನುವುದನ್ನು ಇವತ್ತಿನ ಒಂದು ಅವಧಿಯಲ್ಲಿ ನಾವು ನೋಡ್ತಾ ಹೋಗೋಣ. ಇವತ್ತು ನಮ್ಮ ದೇಶದಲ್ಲಿ ಏನಾಗಿದೆಪ್ಪ ಅಂದರೆ ಕೃಷಿಯ ಒಂದು ಅವಲಂಬನೆ ಹೆಚ್ಚಾಗಿರುವುದರಿಂದ ಆ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸಾಲ ಸೌಲಭ್ಯಗಳ ಅವಶ್ಯಕತೆ ಇರ್ತದೆ. ಸ್ನೇಹಿತರೆ, ಏನು ಕೃಷಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸಾಲ ಸೌಲಭ್ಯಗಳ ಅವಶ್ಯಕತೆ ಇರ್ತದೆ. ಆ ಕೃಷಿಗೆ ಸಂಬಂಧಪಟ್ಟಂತೆ ಸಾಲ ಸೌಲಭ್ಯಗಳನ್ನ ನೀಡುವುದಕ್ಕೋಸ್ಕರ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಆ ಬ್ಯಾಂಕ್ ಯಾವುದಪ್ಪ ಅಂತಂದ್ರೆ ನಬಾರ್ಡ್ ಅಂತಂದು ನಾವು ಕರಿತೀವಿ. ಏನು ನಬಾರ್ಡ್ ಅಂತಂದು, ನಬಾರ್ಡ್ ಅನ್ನುವಂಥ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂದರೆ ಕೃಷಿಗೆ ಬೇಕಾದಂತಹ ಕೆಲವೊಂದಿಷ್ಟು ಸಾಲ ಸೌಲಭ್ಯಗಳನ್ನು ಕೊಡುವಂಥ ಒಂದು ಯೋಜನೆಯನ್ನು ಹಾಕೊಂಡಿರ್ತಾರೆ. ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ನಿಮಗೆ ಪ್ರಮುಖವಾಗಿ ಗೊತ್ತಿರಬೇಕಾದ್ರು ಇದ್ರ ಮೇಲೆ ಪ್ರತಿ ಸಲ PC, PSI ಮತ್ತು SDAPDಗಳಿಗೆ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಏನು ಪ್ರಶ್ನೆಗಳನ್ನ ಕೇಳ್ತಾರಪ್ಪ ಅಂತಂದ್ರೆ ನಬಾರ್ಡನ್ನು ವಿಸ್ತರಿಸಿ ಅಂತ ಕೇಳ್ತಾರೆ. ಏನು ನಬಾರ್ಡನ್ನು ವಿಸ್ತರಿಸಿ ಅಂತಂದು ಕೇಳ್ತಾರೆ. ಹಾಗಾದರೆ ನಬಾರ್ಡ್ ಅಂತಂದ್ರೆ ಏನಪ್ಪ ಅಂತಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತಂದು ಕರಿತೀವಿ. ಏನು ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್. ಏನು ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತಂದು ರೂರಲ್ ಡೆವಲಪ್ಮೆಂಟ್. ಇದನ್ನು ಕನ್ನಡದೊಳಗಡೆ ಏನು ಕರಿತೀವಿ ಅಂತಂದ್ರೆ ಇದನ್ನು ನಾವು ಏನಂತ ಕರಿತೀವಿ ಅಂತಂದರೆ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಂತಂದು ಕರಿತೀವಿ. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಂತಂದು ಕರಿತಿರ್ತೀವಿ. ಇದ್ರ ಮೇಲೆ ಪ್ರತಿ ಸಲ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಿರ್ತಾರೆ. ಹಾಗಾದರೆ ಇದನ್ನು ಯಾವಾಗ ಸ್ಥಾಪನೆ ಮಾಡಿದರು ಅಂತಂದರೆ ಜುಲೈ 12, ಡೇಟ್ ಕೂಡ ನೆನಪಿಡಬೇಕು, ಭಾಳ ಇಂಪಾರ್ಟೆಂಟು. ಜುಲೈ 12, 1982ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಯಾವಾಗ? ಜುಲೈ 12, 1982ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಯಾವ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಅಂತಂದರೆ ಡಾಕ್ಟರ್ B ಶಿವರಾಮನ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ. ಯಾವುದು? ಡಾಕ್ಟರ್ B ಶಿವರಾಮನ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಇದನ್ನು ಸ್ಥಾಪನೆ ಮಾಡ್ತಾರೆ. ಈ ಒಂದು ನಬಾರ್ಡ್ ಬ್ಯಾಂಕನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಒಂದು ಕಲ್ಪನೆ ಕೊಟ್ಟವ್ರು ಯಾರು ಅಂತಂದರೆ ಡಾಕ್ಟರ್ B ಶಿವರಾಮನ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಸ್ಥಾಪನೆ ಮಾಡ್ತಾರೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಅಂದರೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದರೆ ಮುಂಬೈನಲ್ಲಿ ಇರುವಂಥದ್ದು. ಮುಂಬೈನಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಇದರ ಪ್ರಾದೇಶಿಕ ಕಚೇರಿಗಳು ಎಷ್ಟದಾವು ಅಂದ್ರೆ 31 ಪ್ರಾದೇಶಿಕ ಕಚೇರಿಗಳನ್ನು ಹೊಂದಿದೆ. ಇದು ಯಾವುದು? ನಬಾರ್ಡ್ ಅಂತಕ್ಕಂಥದ್ದು 31 ಪ್ರಾದೇಶಿಕ ಕಚೇರಿಗಳನ್ನು ಹೊಂದಿದೆ. ಪ್ರಾದೇಶಿಕ ಕಚೇರಿಗಳು ಎಷ್ಟು? 31 ಪ್ರಾದೇಶಿಕ ಕಚೇರಿಗಳಿದಾವ. ಇದನ್ನು ಏನಂತಂದು ಕರೀತಾರಪ್ಪ ಅಂತಂದರೆ ಈ ಒಂದು ನಬಾರ್ಡನ್ನು ಕೃಷಿ ಪತ್ತಿನ ಕೇಂದ್ರ ಬ್ಯಾಂಕ್ ಅಂತಂದು ಕರೀತಾರೆ. ಏನು? ಕೃಷಿ ಪತ್ತಿನ ಕೇಂದ್ರ ಬ್ಯಾಂಕ್ ಅಂತಂದು ಕರೀತಾರೆ. ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ನಮ್ಗೆ ಬಹಳ ಗಮನ ಇಟ್ಟು ನೋಡಬೇಕು. ಇದು ಯಾಕಂದರೆ ಪ್ರತಿ ಸಲ ಮಿಸ್ ಆಗದೇ ಇರತಕ್ಕಂತಹ ಒಂದು ಟಾಪಿಕ್ ಯಾವುದರ ಇದ್ರೆ ಅದು ಈ ನಬಾರ್ಡ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಈ ನಬಾರ್ಡನ್ನು ಕೃಷಿ ಪತ್ತಿನ ಕೇಂದ್ರ ಬ್ಯಾಂಕ್ ಅಂತಂದು ಕರೀತಾರೆ. ಈ ನಬಾರ್ಡ್ ಹೆಂಗೆ ಕೆಲಸ ಮಾಡ್ತದಪ್ಪ ಅಂತಂದ್ರೆ RBIನ ಅಂಡರ್ದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಇದು ಯಾವುದು? RBI ಅಂಡರ್ದಲ್ಲಿ ಕೆಲಸ ಮಾಡ್ತದೆ. ಮತ್ತೇನು ಮಾಡ್ತಾರೆ? ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಬೇಕಾದಂತಹ ಸಾಲ ಸೌಲಭ್ಯಗಳನ್ನು ಒದಗಿಸುವುದು ಇದರ ಕೆಲಸ ಏನು ಅಂತಂದ್ರೆ ಕೃಷಿಗೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಾಲ ಸೌಲಭ್ಯವನ್ನು ಒದಗಿಸುವುದು. ಇದರ
ಕೆಲಸ, ಸಾಲ ಸೌಲಭ್ಯವನ್ನು ಒದಗಿಸುವುದು ಇದರ ಕೆಲಸ ಅಂತಂದು ಹೇಳ್ತೀವಿ. ಅಂದರೆ ಈ RBI ಅಂಡರ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಈ ನಬಾರ್ಡ್ ಏನಿದೆಯೋ, ಈ ನಬಾರ್ಡ್ ಬ್ಯಾಂಕು ರೈತರಿಗೆ ಅಗತ್ಯವಾದಂತಹ ಸಾಲ ಸೌಲಭ್ಯವನ್ನು ಒದಗಿಸುವುದು ಮತ್ತು ಹಣಕಾಸನ್ನು ಪೂರೈಸ್ತದೆ. ಇದು ಯಾವ ರೀತಿಯಾಗಿ ಸಾಲ ಸೌಲಭ್ಯವನ್ನು ಒದಗಿಸ್ತೈತಿ ಅಂತ ನೋಡುವುದಾದರೆ, ಯಾವ ರೀತಿ ಸಾಲ ಸೌಲಭ್ಯವನ್ನು ಒದಗಿಸ್ತೈತಿ ಅಂತ ನೋಡುವುದಾದರೆ, ಈ ನಬಾರ್ಡಿನ ಸ್ಥಾಪನೆ ಆಗಿರ್ತದೋ, ನಮಗೇನಾದ್ರು ಕೃಷಿಗೆ ಸಂಬಂಧಪಟ್ಟಂತೆ ಏನಾದರೂ ಸಾಲ ಬೇಕು ಅಂತ ಅಂದರೆ ನಾವು ನೇರವಾಗಿ ನಬಾರ್ಡ್ಗೆ ಹೋಗಿ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈ ನಬಾರ್ಡ್ ಬ್ಯಾಂಕ್ ಏನು ಮಾಡ್ತೈತಿ ಅಂತಂದಾಗ, ನಬಾರ್ಡ್ ಅದರ ಅಂಡರ್ ಒಳಗಡೆ ಬ್ಯಾಂಕ್ಗಳು ಬರ್ತಾವೆ. ಯಾವೆಲ್ಲ ಬ್ಯಾಂಕುಗಳು ಇದಕ್ಕೆ ಒಂದು ಸಾಲವನ್ನು ನೀಡ್ತಾವೆ ನಮ್ಮ ರೈತರಿಗೆ ಅಂತ ನೋಡುವುದಾದರೆ, ಪ್ರಾಥಮಿಕ ಸಹಕಾರಿ ಬ್ಯಾಂಕುಗಳು ಅಂತ ಕರಿತೀವಿ. ಏನು? ಪ್ರಾಥಮಿಕ ಸಹಕಾರಿ ಬ್ಯಾಂಕುಗಳು ಅಂದರೆ ನಾವು ಸೊಸೈಟಿ ಅಂತಂದು ಕರಿತೀವಲ್ಲ, ನಮ್ಮ ಊರಲ್ಲಿ ಇರ್ತಾವೆ PKPS ಅಂತಂದು. ಆ ರೀತಿ ಒಂದು ಪ್ರಾಥಮಿಕ ಸಹಕಾರಿ ಕೃಷಿ ಪತ್ತಿನ ಬ್ಯಾಂಕುಗಳ ಮೂಲಕ ಸಾಲ ಸೌಲಭ್ಯವನ್ನು ನೀಡ್ತದೆ. ಆಮೇಲೆ ಪ್ರಾದೇಶಿಕ ಬ್ಯಾಂಕುಗಳು ಅಂತಂದು ಬರ್ತಾವೆ. ಪ್ರಾದೇಶಿಕ ಬ್ಯಾಂಕುಗಳ ಮೂಲಕನೂ ಕೂಡ ಇದು ಒಂದು ಸಾಲ ಸೌಲಭ್ಯವನ್ನು ನೀಡುವಂಥದ್ದು. ಇವುಗಳಿಗೆ ಯಾರಪ್ಪ ಅಂದರೆ ಯಾವುದಾದ್ರೂ ಒಂದು ಯೋಜನೆಯನ್ನು ತಗೊಂಡು ಬಂದು ಆ ಯೋಜನೆಯ ಮೂಲಕ ಏನು ಮಾಡ್ತದೆ ಅಂದ್ರೆ, ಈ ಒಂದು ಪ್ರಾದೇಶಿಕ ಬ್ಯಾಂಕುಗಳಿಗೆ ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಬ್ಯಾಂಕುಗಳಿಗೆ ಒಂದು ಹಣಕಾಸನ್ನು ಇದು ಒದಗಿಸಿರ್ತದೆ. ಆ ಒಂದು ಯೋಜನೆಯ ಮೂಲಕ ನಮ್ಮಲ್ಲಿರ್ತಕ್ಕಂಥ ರೈತರು ಏನು ಮಾಡಬೇಕು, ಆ ಬ್ಯಾಂಕುಗಳಿಗೆ ಹೋಗಿ ಭೇಟಿ ನೀಡಿದಾಗ ಅವರು ಅದನ್ನು ಹೇಳಿಕೊಡ್ತಾರೆ. ಈ ರೀತಿಯಾಗಿ ಯೋಜನೆ ಇದೆ, ಇದರಲ್ಲಿ ನಿಮಗೆ ಇಷ್ಟೆಲ್ಲ ಸಾಲ ಸಿಗ್ತದೆ, ಇಲ್ಲಿ ನೀವು ಸಾಲ ಸೌಲಭ್ಯಗಳನ್ನು ತೆಗೆದುಕೊಳ್ಳಬಹುದು ಅಂತಂದು ಅಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿದಾಗ ನಾವು ಅಲ್ಲಿಂದ ಅದನ್ನು ಸಾಲ ಸೌಲಭ್ಯವನ್ನು ಪಡೆದುಕೊಳ್ತೀವಿ. ಎಲ್ಲಿ? ನಬಾರ್ಡಿಂದ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಬ್ಯಾಂಕುಗಳ ಮೂಲಕ ಆಗಿರ್ಬೋದು, ಪ್ರಾದೇಶಿಕ ಬ್ಯಾಂಕುಗಳ ಮೂಲಕ ಆಗಿರ್ಬೋದು, ನಾವು ಇಲ್ಲಿ ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಏನು? ಈ ನಬಾರ್ಡ್ಗೆ ಸಂಬಂಧಪಟ್ಟಂತೆ ಈ ನಬಾರ್ಡ್ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತಂದು ಜಾರಿಗೆ ತರ್ತದೆ. ಏನು? ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತಂದು ಜಾರಿಗೆ ತರ್ತದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಏನು? ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತಂದು ಕರಿತೀವಿ. ಈ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ನಬಾರ್ಡ್ ಯಾವಾಗ ಜಾರಿಗೆ ತತ್ತಪ್ಪ ಅಂತಂದರೆ, ಯಾವಾಗ ಜಾರಿಗೆ ತಂದಿದೆ ಅಂತಂದಾಗ 1998ರಲ್ಲಿ ಈ ಒಂದು ಕಾರ್ಡನ್ನು ಜಾರಿಗೆ ತರ್ತದೆ. ಯಾವಾಗ? 1998ರಲ್ಲಿ ಜಾರಿಗೆ ತರ್ತದ. ಯಾವುದು ಇದು? ಇದೇ ನಬಾರ್ಡ್ ಜಾರಿಗೆ ತರ್ತಕ್ಕಂಥದ್ದು. ಇದನ್ನು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಏನಿದೆಯಲ್ಲ, ಇದೇನು ಮಾಡ್ತದೆ? ರೈತರಿಗೆ ಬೇಕಾದಂಥ ಅಲ್ಪಾವಧಿ ನಗದು ಸಾಲವನ್ನು ನೀಡ್ತದೆ. ಯಾವುದು? ಅಲ್ಪಾವಧಿ ನಗದು ಸಾಲವನ್ನು ನೀಡ್ತದೆ. ಅಲ್ಪಾವಧಿ ನಗದು ಸಾಲವನ್ನು ನೀಡುತ್ತದೆ. ಇದರ ಮೂಲಕ ನಗದು ಸಾಲ, ಈ ಒಂದು ಕ್ರೆಡಿಟ್ ಕಿಸಾನ್ ಕಾರ್ಡ್ ಮೂಲಕ ಅಲ್ಪಾವಧಿ ನಗದು ಸಾಲವನ್ನು ನೀಡ್ತದೆ. ಮತ್ತು ಪ್ರತಿಯೊಬ್ಬ ರೈತರಿಗೂ ಕೂಡ ಏನು ಮಾಡ್ತದೆ ಅಂದ್ರೆ, ಕ್ರೆಡಿಟ್ ಕಿಸಾನ್ ಕಾರ್ಡನ್ನು ನೀಡಿ ಕಾರ್ಡ್ ಮತ್ತು ಪಾಸ್ಬುಕ್ಗಳನ್ನು ವಿತರಣೆ ಮಾಡುವುದು. ಏನು? ಪಾಸ್ಬುಕ್ಗಳನ್ನು ಕೂಡ ಇದು ವಿತರಣೆ ಮಾಡ್ತದೆ. ಇದರ ಅವಧಿ ಎಷ್ಟಿರ್ತೈತಿ ಅಂತಂದಾಗ, ಈ ಕಿಸಾನ್ ಕಾರ್ಡ್ನ ಅವಧಿ ಎಷ್ಟಿರ್ತೈತಿ ಅಂತಂದಾಗ, ಅವಧಿ ಅಂತಂದು ತೆಗೆದುಕೊಂಡು ಒಂದ್ಸಲ ನೀ ಕಿಸಾನ್ ಕಾರ್ಡನ್ನು ಮಾಡಿಸ್ಕೊಂಡ್ವಿ ಅಂತಂದಾಗ ಇದರ ಅವಧಿ ಎಷ್ಟು ಅಂದ್ರೆ 5 ವರ್ಷದವರೆಗೂ ಇದು ಚಾಲ್ತಿಯಲ್ಲಿ ಇರ್ತದೆ. ಎಷ್ಟು? 5 ವರ್ಷದವರೆಗೂ ಕೂಡ ಇದು ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದು. ಇದರ ವ್ಯಾಲಿಡಿಟಿ ಎಷ್ಟು? 5 ವರ್ಷ. ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ನಾವು ಎಲ್ಲೆಲ್ಲ ನಗದು ಸಾಲವನ್ನು ತೆಗೆದುಕೊಳ್ಳಬಹುದು? ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ನಾವು ಎಲ್ಲೆಲ್ಲಿ ಸಾಲವನ್ನು ತೆಗೆದುಕೊಳ್ಳಬಹುದು ಅಂತಂದಾಗ, ವಾಣಿಜ್ಯ ಬ್ಯಾಂಕುಗಳಲ್ಲಿ ತೆಗೆದುಕೊಳ್ಳಬಹುದು. ವಾಣಿಜ್ಯ ಬ್ಯಾಂಕುಗಳು ಅಂತಂದು ಬರ್ತವೆ. ವಾಣಿಜ್ಯ ಬ್ಯಾಂಕ್ಗಳಲ್ಲಿಯೂ ಕೂಡ ನಾವು ಸಾಲವನ್ನು ತೆಗೆದುಕೊಳ್ಳಬಹುದು. ಆಮೇಲೆ ಪ್ರಾದೇಶಿಕ ಬ್ಯಾಂಕುಗಳಲ್ಲಿಯೂ ಕೂಡ ನಾವು ಈ ಸಾಲವನ್ನು ತೆಗೆದುಕೊಳ್ಳಬಹುದು. ಅದೇ ರೀತಿಯಾಗಿ ಖಾಸಗಿ ವಲಯದು ಅಂದರೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಅಂತಂದು ಬರ್ತಾವೆ. ಖಾಸಗಿ ವಲಯದ ಬ್ಯಾಂಕುಗಳಲ್ಲಿಯೂ ಕೂಡ ನಾವು ಇದಕ್ಕೆ ಸಂಬಂಧಪಟ್ಟಂಥ ಸಾಲವನ್ನು ತೆಗೆದುಕೊಳ್ಳಬಹುದು. ಅದೇ ರೀತಿಯಾಗಿ ಸಹಕಾರಿ ಕೃಷಿ ಪತ್ತಿನ ಸಂಘಗಳು ಅಂದರೆ ಸಹಕಾರಿ ಕೋಆಪರೇಟಿವ್ ಸೊಸೈಟಿ ಅಂತಂದು ಬರ್ತಾವಲ್ಲ, ಅಲ್ಲಿಯೂ ಕೂಡ ನಾವು ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಒಂದು ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಎಲ್ಲೆಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಜಾರಿಗೆ ತಂದವರು ಯಾರು? ಇದನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದರೆ ನಬಾರ್ಡ್ದವರು ಇದನ್ನು ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಯಾರು? ನಬಾರ್ಡ್ನವರು ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಯಾವಾಗ ಅಂತಂದಾಗ 1998ರಲ್ಲಿ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಉದ್ದೇಶ ಏನಂದ್ರೆ ಅಲ್ಪಾವಧಿಗೆ ರೈತರಿಗೆ ನಗದು ಸಾಲವನ್ನು ನೀಡುವುದು ರೈತರಿಗೆ. ಆಮೇಲೆ ಈ ಕ್ರೆಡಿಟ್ ಕಿಸಾನ್ ಕಾರ್ಡ್ನ ಅವಧಿ ಎಷ್ಟು ವರ್ಷ ಅಂತಂದಾಗ 5 ವರ್ಷ ಇರ್ತದೆ. ಈ ಕ್ರೆಡಿಟ್ ಕಿಸಾನ್ ಕಾರ್ಡ್ಗೆ ಈ
ಕ್ರೆಡಿಟ್ ಕಿಸಾನ್ ಕಾರ್ಡಿನ ಮೂಲಕ ನಾವು ಸಾಲವನ್ನು ತೆಗೆದುಕೊಳ್ಬೇಕು ಅಂತಂದಾಗ ಯಾವ ಬ್ಯಾಂಕ್ಗಳಲ್ಲಿ ತೆಗೆದುಕೊಳ್ಬೋದು ಅಂದಾಗ ಕಮರ್ಷಿಯಲ್ ಬ್ಯಾಂಕಲ್ಲಿ ತೆಗೆದುಕೊಳ್ಬೋದು, ರೀಜನಲ್ ಬ್ಯಾಂಕಲ್ಲಿ ತೆಗೆದುಕೊಳ್ಬೋದು, ಪ್ರೈವೇಟ್ ಸೆಕ್ಟರ್ ಬ್ಯಾಂಕಲ್ಲಿ ತೆಗೆದುಕೊಳ್ಬೋದು, ಆಮೇಲೆ ಕೋಆಪರೇಟಿವ್ ಸೊಸೈಟಿಗಳ ಮೂಲಕನೂ ಕೂಡ ನಾವು ಇದರ ಮೇಲೆ ಈ ಒಂದು ಕ್ರೆಡಿಟ್ ಕಿಸಾನ್ ಕಾರ್ಡನ್ನು ಯೂಸ್ ಮಾಡುವುದರ ಮೂಲಕ ನಾವು ಸಾಲ ಸೌಲಭ್ಯಗಳನ್ನ ತೆಗೆದುಕೊಳ್ಳಬಹುದು ಅನ್ನುವಂತಕ್ಕಂಥದ್ದು. ಅಂದರೆ ಇದರ ಮೇಲೂ ಕೂಡ ಪ್ರಶ್ನೆ ಆಗಬಹುದು. ಏನಪ್ಪ ಪ್ರಶ್ನೆ ಆಗಬಹುದು ಅಂತಂದ್ರೆ ಕ್ರೆಡಿಟ್ ಕಿಸಾನ್ ಕಾರ್ಡ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಬಂದರೆ, ಕ್ರೆಡಿಟ್ ಕಿಸಾನ್ ಕಾರ್ಡ್ ಅಲ್ಪಾವಧಿಗೆ ರೈತರಿಗೆ ನಗದು ಸಾಲವನ್ನು ಒದಗಿಸಲು ಜಾರಿಗೆ ತಂದಿರತಕ್ಕಂಥ ಯೋಜನೆ. ಯಾವ ಒಂದು ಈ ಬ್ಯಾಂಕ್ ಜಾರಿಗೆ ತಂದಿದ್ರೆ ನಬಾರ್ಡ್ ಬ್ಯಾಂಕ್ ಜಾರಿಗೆ ತಂದಿರತಕ್ಕಂಥದ್ದು ಪ್ರಶ್ನೆ ಕೇಳಬಹುದು, ನೆನಪಿಟ್ಕೋಬೇಕಾಗ್ತದೆ. ಆಮೇಲೆ ಇನ್ನೂ ನೋಡ್ಬೇಕಾದ್ರೆ ಮೇಲೆ ಪ್ರಶ್ನೆಗಳನ್ನು ನೋಡಬೇಕು ಅಂದಾಗ ನಬಾರ್ಡ್ ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ 1982ರಲ್ಲಿ ಜುಲೈ 12 ಡೇಟ್ ಕೂಡ ಇಂಪಾರ್ಟೆಂಟು. ಸಮ್ ಟೈಮ್ ಏನು ಮಾಡ್ತಾರಪ್ಪ ಅಂತಂದರೆ ಕ್ವಶನ್ಸನ್ನು ಕೇಳಿಬಿಟ್ಟು ನಬಾರ್ಡ್ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿಬಿಟ್ಟು ಜುಲೈ 12 1982, ಆಮೇಲೆ ಜುಲೈ 13 1982, ಜೂನ್ 12 1982 ಈ ಥರ ಆಪ್ಷನ್ಸನ್ನು ಕೊಟ್ಟರು ಅಂತಂದಾಗ ನಮಗೆ ಅಲ್ಲಿ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರ್ತವೆ. ಹಾಗಾದರೆ ನಬಾರ್ಡನ್ನು ಏನಂತ ಕರೀತಾರೆ ಅಂತಂದರೆ ಕೃಷಿ ಪತ್ತಿನ ಕೇಂದ್ರ ಬ್ಯಾಂಕು ಅಂತಂದು ಕರೀತಾರೆ. ಅಂದರೆ ಅದರ ಅಂಡರ್ದಲ್ಲಿ ಬರ್ತಕ್ಕಂಥ ಯಾವುದೇ ಬ್ಯಾಂಕಿಗೂ ಕೂಡ ಸಾಲವನ್ನು ಪೂರೈಸುವುದರ ಮೂಲಕ ಅಲ್ಲಿಂದ ರೈತರಿಗೆ ಒದಗಿಸುವಂಥ ಒಂದು ಯೋಜನೆಯನ್ನು ಮಾಡ್ತಿರ್ತದೆ. ಪ್ರತಿ ಸಲ ಪ್ರಶ್ನೆ ಇದ್ರ ಮೇಲೆ ಬಂದೇ ಬರ್ತಿರ್ತದೆ. ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ತಂದಾಗ ಶಿವರಾಮನ್ ಸಮಿತಿಯ ಶಿಫಾರಸಿನ ಮೇರೆಗೆ ಇದರ ಉದ್ದೇಶ ಏನು ಅಂತಂದ್ರೆ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಸಾಲ ಸೌಲಭ್ಯವನ್ನು ಒದಗಿಸುವುದು ಇದರ ಪ್ರಮುಖ ಕಾರ್ಯವಾಗಿರ್ತಕ್ಕಂಥದ್ದು. ನಬಾರ್ಡ್ ವಿಸ್ತರಿಸಿ ಅಂತಂದು ತುಂಬ ಸಲ ಪ್ರಶ್ನೆ ಬಂದು ಹೋಗಿದೆ. ಅದನ್ನು ಸ್ವಲ್ಪ ತಾವು ಗಮನ ಇಟ್ಟು ನೋಡ್ಕೊಳ್ಬೇಕಾಗ್ತದೆ. ಹಾಗಾದರೆ ಇನ್ನು ಮುಂದೆ ಹೋಗೋಣ. ಮತ್ತೆ ಏನೆಲ್ಲ ಮಾಡಿದೆ ಸರ್ಕಾರ ಒಂದು ಕೃಷಿ ಅಭಿವೃದ್ಧಿಗೆ ಅಂತ ನೋಡುವುದಾದರೆ, ಒಂದು ಇ ನ್ಯಾಮ್ ಅನ್ನುವಂಥ ಒಂದು ಯೋಜನೆಯನ್ನು ಜಾರಿಗೆ ತರ್ತದೆ ನಮ್ಮ ಸರ್ಕಾರ. ಏನು ಇ ನ್ಯಾಮ್ ಅನ್ನುವಂಥ ಒಂದು ಯೋಜನೆಯನ್ನು ಸರ್ಕಾರ ಜಾರಿಗೆ ತೊಗೊಂಬರ್ತದೆ. ಇ ನ್ಯಾಮ್ ವಿಸ್ತರಿಸಿ ಅಂತಂದು ಕೂಡ ಕ್ವಶನ್ಸ್ ಆಗಬಹುದು. ಯಾಕಂದರೆ ಇತ್ತೀಚೆಗೆ ಬಂದಂಥ ಯೋಜನೆ ಇದು. ಇದ್ರ ಬಗ್ಗೆ ಕೆಲವೊಂದಿಷ್ಟು ಮಂದಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಇ ನ್ಯಾಮ್ ಅಂತಂದರೆ ಎಲೆಕ್ಟ್ರೋ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಅಂತಂದು ಕರಿತೀವಿ. ಏನು ಎಲೆಕ್ಟ್ರೋ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಅಂತಂದು ಕರಿತೀವಿ. ಎಲೆಕ್ಟ್ರೋ ಅಗ್ರಿಕಲ್ಚರ್ ಮಾರ್ಕೆಟ್ ಅಂತಂದು ಕರಿತೀವಿ. ಇ ನ್ಯಾಮ್ ಅನ್ನುವಂಥ ಒಂದು ಯೋಜನೆ. ಈ ಇ ನ್ಯಾಮ್ ಅಂತಂದ್ರೆ ಏನಪ್ಪ ಅಂತಂದರೆ ವಿದ್ಯುನ್ಮಾನ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ ಅಂತಂದು ಇದನ್ನು ಕನ್ನಡದ ಒಳಗಡೆ ಕರಿತೀವಿ. ಈ ಇ ನ್ಯಾಮ್ದ ಒಂದು ಉದ್ದೇಶ ಏನಪ್ಪ ಅಂತಂದರೆ ಇದೊಂದು ಆನ್ಲೈನ್ ಪ್ಲಾಟ್ಫಾರ್ಮ್. ಇದೇನು ಆನ್ಲೈನ್ ಪ್ಲಾಟ್ಫಾರ್ಮ್. ಇದೊಂದು ಈ ಇ ನ್ಯಾಮ್ ಅನ್ನೋದು ಏನೈತಲ್ಲ ಇದು ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿದ್ದು ಮಾರಾಟಗಾರರು ಮತ್ತು ವ್ಯಾಪಾರಿಗಳ ನಡುವೆ ಇರತಕ್ಕಂತಹ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಇದು. ಯಾವುದು ಇ ನ್ಯಾಮ್ ಅಂತಕ್ಕಂಥದ್ದು. ಇದನ್ನು ಯಾವಾಗ ಜಾರಿಗೆ ತಂದರು ಅಂತ ಅಂದರೆ ನಮ್ಮ ಭಾರತ ಸರ್ಕಾರವು 2016 ಏಪ್ರಿಲ್ 14ರಂದು ಈ ಒಂದು ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡು ಬರ್ತದೆ. ಯಾವಾಗ ಭಾರತ ಸರ್ಕಾರ 2016 ಏಪ್ರಿಲ್ 14ನೇ ತಾರೀಕಿನಂದು ಜಾರಿಗೆ ತೆಗೆದುಕೊಂಡು ಬರ್ತದೆ. ಇದೇನು ಮಾಡ್ತದಪ್ಪ ಅಂದ್ರೆ ಭಾರತ ಸರ್ಕಾರದ ಕೃಷಿ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತದೆ. ಎಲ್ಲಿ ಕೃಷಿ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುವಂಥದ್ದು. ಈ ಒಂದು ಇ ನ್ಯಾಮ್ ಯೋಜನೆ ಒಳಗಡೆ ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಒಳಗಡೆ ಎಷ್ಟು ಸರಕುಗಳನ್ನು ಮಾರಾಟ ಮಾಡ್ತದೆ ಅಂದ್ರೆ 90 ಸರಕುಗಳನ್ನು ಮಾರಾಟ ಮಾಡ್ತದೆ. ಇದು ಎಷ್ಟು 90 ಸರಕುಗಳನ್ನು ಮಾರಾಟ ಮಾಡುವಂಥದ್ದು. 90 ಸರಕುಗಳನ್ನು ಇ ನ್ಯಾಮ್ ಅಡಿಯಲ್ಲಿ ಮಾರಾಟ ಮಾಡುವಂಥದ್ದು. ಇದು ಭಾರತ ಸರ್ಕಾರ ಜಾರಿಗೆ ತಂದಿರುವಂತಹ ಒಂದು ಆನ್ಲೈನ್ ವೇದಿಕೆಯಾಗಿದ್ದು ರೈತರು, ವ್ಯಾಪಾರಿಗಳು ಮತ್ತು ಖರೀದಿದಾರರ ನಡುವೆ ಇರತಕ್ಕಂಥ ಒಂದು ಆನ್ಲೈನ್ ವಹಿವಾಟು ಮಾರುಕಟ್ಟೆ ಅಂತಂದು ಕರಿತೀವಿ. ಇದರ ಉದ್ದೇಶ ಏನಪ್ಪ ಅಂತಂದ್ರೆ ನಿಯಂತ್ರಿತ ಮಾರುಕಟ್ಟೆಯಲ್ಲಿ ಪಾರದರ್ಶಕತೆ ತರುವುದು. ಮಾರುಕಟ್ಟೆಗಳಲ್ಲಿ ಏನು ಮಾಡೋದು? ಪಾರದರ್ಶಕತೆಯನ್ನು ಪ್ರದರ್ಶಿಸುವುದು. ಜೊತೆಗೆ ಏನು ಮಾಡೋದಪ್ಪ ಅಂದ್ರೆ ಮಂಡಿ ತೆರಿಗೆ ಅಂತಂದು ಬರ್ತದೆ. ಕೃಷಿ ಉತ್ಪನ್ನಗಳ ಮೇಲೆ ನಾವು APMCಯಲ್ಲಿ ಮಾರಾಟ ಮಾಡೋಕ್ಕೆ ಹೋದರೆ ಅಲ್ಲಿ ನಮಗೆ ಒಂದು ಟ್ಯಾಕ್ಸನ್ನು ಹಾಕ್ತಾ ಇರ್ತಾರೆ, ಅಥವಾ ನಾವು ಅದನ್ನು ಜಕಾತಿ ಅಂತಂದು ಕರಿತೀವಿ. ಮಂಡಿ ತೆರಿಗೆಯನ್ನು ತಪ್ಪಿಸುವುದು. ಯಾಕಂದರೆ ಇತ್ತೀಚೆಗೆ ನಾವು ನೋಡಿದಾಗ ಸಿಕ್ಕಾಪಟ್ಟೆ ತೆರಿಗೆಯನ್ನು ಹಾಕ್ತಾ ಇರ್ತಾರೆ, ಜಕಾತಿಯನ್ನು ವಸೂಲಿ ಮಾಡ್ತಾ ಇರ್ತಾರೆ. ಅದನ್ನು ಕೂಡ ಈ ಒಂದು ಯೋಜನೆಗಳ ಮೂಲಕ ಒಂದು ತಡಿಬಹುದು. ಯಾವ ರೀತಿ ಇದು ಕೆಲಸ ಮಾಡ್ತೈತಿ ಅಂತಂದಾಗ ಈ ಒಂದು ಇ ನ್ಯಾಮ್ ಅನ್ನುವಂಥ ಯೋಜನೆ ಯಾವ ರೀತಿ ಕೆಲಸ ಮಾಡ್ತೈತಿ ಅಂತಂದಾಗ ಇದೊಂದು ಆಂಡ್ರಾಯ್ಡ್ ಅಪ್ಲಿಕೇಶನ್ ಇರ್ತದೆ ರೀ. ಏನು ಆಂಡ್ರಾಯ್ಡ್ ಅಪ್ಲಿಕೇಶನ್ ಇರ್ತದೆ. ಆ ಆಂಡ್ರಾಯ್ಡ್ ಅಪ್ಲಿಕೇಶನನ್ನು ಮಾರಾಟಗಾರರು ಅಪ್ಲಿಕೇಶನನ್ನು ಹಾಕ್ಕೊಂಡಿರ್ತಾರೆ. ಆಮೇಲೆ
ಖರೀದಿದಾರರು ಇದನ್ನು ಅಪ್ಲಿಕೇಶನ್ ಹಾಕ್ಕೊಂಡಿರ್ತಾರೆ. ಇಲ್ಲಿ ನಮ್ಮ ಕಡೆ ಇರ್ತಕ್ಕಂಥ ಇದರೊಳಗಡೆ ಇರ್ತಾವಲ್ಲ 90 ಸರಕುಗಳಂತ ಏನಿದಾವಲ್ಲ, ಆ 90 ಸರಕುಗಳನ್ನ ಅದರಲ್ಲಿ ಯಾವುದಾದ್ರೂ ಒಂದು ಸರಕನ್ನು ನಾನು ಮಾರಾಟ ಮಾಡ್ತಾ ಇದ್ದರೆ ಅದರಲ್ಲಿ ಇರ್ತಕ್ಕಂಥ ಒಂದು ಬೆಲೆಯನ್ನು ನಿಗದಿ ಮಾಡಿರ್ತಾನೆ ಅವನು. ಇದೆ ಅಷ್ಟು ಒಂದು ಮ್ಯಾಂಗೋ ಐತಿ ಅಂತ ತಗೊಳ್ಳೋಣ. ಈಗ ಏನು ಮ್ಯಾಂಗೋ ಐತಿ ಅಂತ ತೊಗೊಂಡ್ರೆ ಇದರ ಒಂದು ಡಜನ್ ರೇಟ್ ಎಷ್ಟಪ್ಪ ಅಂದ್ರೆ, ಒಂದು ಡಜನ್ಗೆ ಇದಕ್ಕೆ 300 ರೂಪಾಯಿ ಚಾರ್ಜ್ ಮಾಡ್ತಾನೆ ಅಂತಂದಾಗ ಅದರೊಳಗಡೆ ಏನಾಗಿಬಿಡ್ತದೆ, ಇದು ಆಟೋಮೆಟಿಕ್ಲಿ ತೋರಿಸ್ಬಿಡ್ತದೆ ಎಷ್ಟು ಬೇಕಾಗಿದೆ ನನಗೆ, ಕ್ವಾಂಟಿಟಿ ಎಷ್ಟು ಬೇಕಾಗಿದೆ, ಅದರ ರೇಟ್ ಎಷ್ಟಿದೆ, 300 ರೂಪಾಯಿ ಇದೆ. ಹಾಗಾದರೆ ಏನು ಮಾಡಬೇಕು, ಅದರ ಮೇಲೆ ನಾನು ಮ್ಯಾಂಗೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದಕ್ಕೊಂದು 300 ರೂಪಾಯಿ ರೇಟ್ ತೋರಿಸ್ತದೆ. ಆ 300 ರೂಪಾಯಿನ ಏನು ಮಾಡಬೇಕು, RTGS ಮಾಡ್ಬೋದು, ನೆಫ್ಟ್ ಮಾಡ್ಬೋದು, ಏನು ಮಾಡ್ಬೋದು, ನೆಫ್ಟ್ ಮಾಡ್ಬೋದು, ಅಥವಾ ಫೋನ್ಪೇ ಮಾಡ್ಬೋದು, ಗೂಗಲ್ ಪೇ ಮಾಡ್ಬೋದು. ಈ ರೀತಿಯಾಗಿ ಈ ಒಂದು ಹಣವನ್ನು ಏನು ಮಾಡಬೇಕು, ಸಂದಾಯ ಮಾಡಿದಾಗ ಆ ನಂತರದಲ್ಲಿ ನೀನು ಯಾವಲ್ಲಿ ಇರ್ತೀಯೋ ಆ ಒಂದು ಏನು ಕಾಣ್ತಾನಪ್ಪ ಅಂದರೆ, ಈ ಮಾರಾಟಗಾರ ಏನು ಮಾಡ್ತಾನಂದ್ರೆ ಖರೀದಿದಾರನಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾನೆ. ಇಲ್ಲಿಂದ ಇದೇನು ಹೋಗಿರ್ತದೋ ಇಲ್ಲಿ ಖರೀದಿದಾರನಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡಲಾಗ್ತದೆ. ಇದರಿಂದ ಏನಾಗ್ತದಪ್ಪ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ ಹಾಳಾಗದೇನೂ ಇರಬಹುದು. ಯಾಕಂದರೆ ಇತ್ತೀಚೆಗೆ APMCಲಿ ಹೋಗಿ ಮಾರಾಟಕ್ಕೆ ಇಟ್ಟಾಗ ಅಲ್ಲಿ ಸಮ್ಟೈಮ್ ಮಾರಾಟ ಆಗಲಿಲ್ಲ ಅಂತಂದಾಗ ಹಾಳಾಗುವಂಥ ಚಾನ್ಸಸ್ ಇರ್ತದೆ. ಯಾಕಂದರೆ ಅಧಿಕ ಬಿಸಿಲು ಇರ್ಬೋದು, ಮಳೆ ಗಾಳಿ ಈ ರೀತಿಯಾದಂಥ ಯಾವುದೇ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ಇದರಿಂದಾಗಿ ಇದು ಹಾಳಾಗುವಂಥ ಸಾಧ್ಯತೆ ಇರ್ತದೆ. ಈ ರೀತಿಯಾಗಿ ಮಾಡೋದ್ರಿಂದ ಇಲ್ಲಿ ಏನಾಗ್ತದೆ, ಈ ಒಂದು ಸರಕುಗಳು ಹಾಳಾಗುವುದನ್ನು ತಡಿಬಹುದು ಮತ್ತು ರೈತರಿಗೂ ಕೂಡ ಅನುಕೂಲ ಆಗ್ತದೆ ಮತ್ತು ಮಂಡಿ ತೆರಿಗೆಯನ್ನು ಕೂಡ ಇದರಿಂದ ತಪ್ಪಿಸಬಹುದು ಅನ್ನುವಂಥದ್ದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ ಆಗಿರ್ತದೆ. ಆಮೇಲೆ ಇನ್ನೊಂದು ಏನಂದ್ರೆ, ಒಂದು ನಿಗದಿತ ಬೆಲೆಯನ್ನು ಕಾಪಾಡ್ಕೊಳ್ಳೋದು. ರಾಷ್ಟ್ರಾದ್ಯಂತ ಒಂದೇ ಬೆಲೆ, ನೀನು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ತೊಗೊಂಡ್ರು ಒಂದೇ ಬೆಲೆ. ಈಗ 300 ರೂಪಾಯಿ ಇದ್ರ ರೇಟ್ ಹಚ್ಚಿದಾನಪ್ಪ ಅಂತಂದ್ರೆ ಇದನ್ನೇ ರಾಷ್ಟ್ರಾದ್ಯಂತ ಎಲ್ಲಿ ಖರೀದಿ ಮಾಡಿದ್ರು ಕೂಡ ಇದ್ರ ಬೆಲೆ ಏನಾಗಿರ್ತದೆ, 300 ರೂಪಾಯಿ ಆಗಿರ್ತದೆ. ಈಗ ಓಪನ್ ಮಾರ್ಕೆಟಲ್ಲಿ ಹೋದ್ವಿ ಅಂದರೆ ಒಬ್ಬರ ಕಡೆ 300 ಇರ್ತದೆ, ಒಬ್ಬರ ಕಡೆ 200, ಈ ರೀತಿ ಇರೋದ್ರಿಂದ ಆ ಒಂದು ಸರಕಿನ ಬೆಲೆ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಅದನ್ನು ಏನು ಮಾಡೋದು, ಇದನ್ನು ಒಂದು ಆನ್ಲೈನ್ ಮೂಲಕ ತೊಗೊಂಬಂದ್ಬಿಟ್ಟು ಅಲ್ಲಿ ಏಕರೂಪದ ಬೆಲೆಯನ್ನು ಕಾಪಾಡಿಕೊಳ್ಳೋದು. ದೇಶಾದ್ಯಂತ ಒಂದೇ ರೂಪದ ಬೆಲೆಯನ್ನು ಕಾಪಾಡಿಕೊಳ್ಳಲು ಇದು ಅನುಕೂಲ ಮಾಡಿಕೊಡುವಂಥದ್ದು. ಇದರಿಂದ ರೈತರಿಗೂ ಕೂಡ ತುಂಬ ಅನುಕೂಲವಾಗುವಂತಹ ಯೋಜನೆ ಇದು. ಇದೇನಪ್ಪ ಅಂತಂದಾಗ, ಇಂತಹ ಒಂದು ಯೋಜನೆ ನಮ್ಮಲ್ಲಿ ಏನಾದರೂ ಜಾರಿಗೆ ಇದೆಯಾ ಅಂತಂದು ಕೇಳಿದಾಗ ನಮ್ಮಲ್ಲಿ ಇದೆ. ಇವಾಗಲೇ ಏನಾಗಿದೆಯಪ್ಪ ಅಂತಂದಾಗ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಮಾರುಕಟ್ಟೆಯ ವ್ಯವಸ್ಥೆಯಲ್ಲಿ ಈ ನ್ಯಾಮ್ ಯೋಜನೆಯಡಿಯಲ್ಲಿ 470 APMCಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. 470 APMCಗಳು ಈ ಒಂದು ಯೋಜನೆಯಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ನೋಡ್ರಿ ಎಷ್ಟು ಅತ್ಯುತ್ತಮವಾದಂಥ ಯೋಜನೆ ಅಂದರೆ, ಇದು ಯಾವುದೇ ಮಟೀರಿಯಲ್ಗಳು ಹಾಳಾಗುವುದಿಲ್ಲ, ಯಾವುದೇ ತೆರಿಗೆ ಹೋಗುವುದಿಲ್ಲ, ಆಮೇಲೆ ರೇಟ್ ಕೂಡ ಕೆಡುವುದಿಲ್ಲ. ಏನಾದರೂ ಇದು ಮಾರಾಟ ಇಲ್ಲ ಅಂದರೆ ನಮ್ಮಲ್ಲೇ ಅದನ್ನು ವ್ಯವಸ್ಥಿತವಾಗಿ ಸಂಸ್ಕರಣೆ ಮಾಡಿಯೂ ಕೂಡ ಇಟ್ಟುಕೊಳ್ಳಬಹುದು. ಇದರಿಂದ ಸಮಯನೂ ಉಳಿತಾಯ ಆಗ್ತದೆ, ಆಮೇಲೆ ಮಾರ್ಕೆಟಿಗೆ ಹೋಗಿ ತೊಗೊಳ್ರಿ ಅಂತ ಹೇಳೋದು ಉಳಿತಾಯ ಆಗ್ತದೆ. ಈ ರೀತಿಯಾದಂಥ ಒಂದು ಅತ್ಯುತ್ತಮ ಯೋಜನೆ ಯಾವುದಪ್ಪ ಅಂತಂದ್ರೆ ಈ ನ್ಯಾಮ್ ಆನ್ಲೈನ್ ಪ್ಲಾಟ್ಫಾರ್ಮ್ ಅಂತಂದು ಕರಿತೀವಿ. ಈ ಯೋಜನೆಯ ಪ್ರಮುಖ ಉದ್ದೇಶ ಏನಪ್ಪ ಅಂತಂದರೆ, 470 APMCಗಳು ಇದರ ಅಡಿಯಲ್ಲಿ ಏನು ಕಾರ್ಯನಿರ್ವಹಿಸ್ತಾ ಇದ್ದಾವೋ ಈ 470 APMCಗಳನ್ನು 585 APMCಗಳು ಇದರ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕು ಅನ್ನುವಂಥದ್ದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ ಆಗಿರ್ತಕ್ಕಂಥದ್ದು. ನೋಡ್ರಿ ಎಷ್ಟು ಒಳ್ಳೆಯದಂತಂದಾಗ ಇದರಲ್ಲಿ ಇರ್ತಕ್ಕಂಥ ಒಂದು ಆಹಾರದ ಹಣದುಬ್ಬರನೂ ಕೂಡ ಕಡಿಮೆ ಮಾಡಬಹುದು. ಆಹಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಬೇಕು ಅಂತಂದಾಗ ನಾವು ಆರ್ಡರ್ ಮಾಡ್ಬೋದು, ತಗೋಬಹುದು, ಇಲ್ಲಾಂದ್ರೆ ಸುಮ್ಮನೆ ಬಿಟ್ಟು ಬಿಡ್ಬೋದು ಅಷ್ಟೇ. ಮತ್ತು ಇಲ್ಲಿ ಯಾವುದೇ ಕೂಡ ಮಧ್ಯಸ್ಥಿಕೆಗಾರನೂ ಕೂಡ ಬರುವುದಿಲ್ಲ, ನೇರವಾಗಿ ನಾವೇ ಆರ್ಡರ್ ಮಾಡ್ಬೋದು, ನಾವೇ ತೆಗೆದುಕೊಳ್ಳಬಹುದು. ಅದು ಆಂಡ್ರಾಯ್ಡ್ ಅಪ್ಲಿಕೇಶನ್ ಮೂಲಕ ಅಂತಕ್ಕಂಥ ಇದಿಷ್ಟು ಒಂದು ಪ್ರಮುಖವಾಗಿ ಮತ್ತು ಬಹಳ ಯೂಸ್ಫುಲ್ ಆಗಿರುವಂತಹ ಒಂದು ಯೋಜನೆ ಅಂತ ಇದು ಹೇಳ್ತೀವಿ. ಇನ್ನೊಂದು ಪ್ರಮುಖವಾದಂಥ ಅಂಶ ಇದೆ ಈ ಒಂದು ಅಗ್ರಿಕಲ್ಚರ್ಗೆ ಸಂಬಂಧಿಸಿದಂಥದ್ದು. ಅಗ್ರಿಕಲ್ಚರ್ ಒಳಗಡೆ ಒಂದು ಸೂಚ್ಯಾಂಕವನ್ನು ಬಿಡುಗಡೆ ಮಾಡ್ತಾರೆ. ಆ ಸೂಚ್ಯಾಂಕ ಯಾವುದು ಅಂತಂದರೆ ಅಗ್ರಿಡೆಕ್ಸ್ ಅನ್ನುವಂತಹ ಒಂದು ಸೂಚ್ಯಾಂಕವನ್ನು ಬಿಡುಗಡೆ ಮಾಡ್ತಾರೆ. ಅಗ್ರಿಡೆಕ್ಸ್ ಅಂತಂದರೆ ಇದೇನಪ್ಪ ಅಂದರೆ ಕೃಷಿ ವ್ಯಾಪಾರ ಸೂಚ್ಯಾಂಕ. ಇದೊಂದು ಏನು ಕೃಷಿ ವ್ಯಾಪಾರ ಸೂಚ್ಯಾಂಕ. ಇದೊಂದು ಈ ಅಗ್ರಿಡೆಕ್ಸ್ ಅಂತಕ್ಕಂಥದ್ದು ಒಂದು ಕೃಷಿ ವ್ಯಾಪಾರ ಸೂಚ್ಯಾಂಕವಿದು. ಕೃಷಿ ವ್ಯಾಪಾರ ಸೂಚ್ಯಾಂಕ ಯಾವ ಸೂಚ್ಯಾಂಕ? ಕೃಷಿ ವ್ಯಾಪಾರ ಸೂಚ್ಯಾಂಕ. ಪ್ರಶ್ನೆಗಳನ್ನ ಕೇಳಬಹುದು. ಅಗ್ರಿಡೆಕ್ಸ್ ಎನ್ನುವುದು ಅಂತಂದು ಕೇಳಿಬಿಟ್ಟು ಕೃಷಿ ವ್ಯಾಪಾರ ಸೂಚ್ಯಾಂಕ, ಮಾರಾಟ ಸೂಚ್ಯಾಂಕ ಅಂತಂದು ಈ ರೀತಿಯಾಗಿ ಕೇಳ್ಬೋದು. ಇದೊಂದು ಕೃಷಿ ವ್ಯಾಪಾರ ಸೂಚ್ಯಾಂಕ. ಇದನ್ನು ಯಾರು ಬಿಡುಗಡೆ ಮಾಡ್ತಾರೋ ಅಂತ ಅಂದರೆ, ಇದನ್ನು ಬಿಡುಗಡೆ ಮಾಡುವವರು ಯಾರು ಅಂತಂದರೆ ರಾಷ್ಟ್ರೀಯ ಸರಕು ಮತ್ತು
ರಾಷ್ಟ್ರೀಯ ಸರಕು ಮತ್ತು ಕೃಷಿ ಉತ್ಪನ್ನ ವಿನಿಮಯ ಕೇಂದ್ರ ಅಥವಾ ಕೃಷಿ ಬರಲ್ಲ, ಉತ್ಪನ್ನ ವಿನಿಮಯ ಕೇಂದ್ರ ಅಂತಂದು ಕರಿತೀವಿ. ಈ ಒಂದು ಸಂಸ್ಥೆ ಇದನ್ನು ಬಿಡುಗಡೆ ಮಾಡ್ತದೆ. ಯಾವುದು? ರಾಷ್ಟ್ರೀಯ ಸರಕು ಮತ್ತು ಉತ್ಪನ್ನ ವಿನಿಮಯ ಕೇಂದ್ರ. ಇದನ್ನು ಇಂಗ್ಲೀಷ್ ಒಳಗಡೆ ಏನಂತ ಕರಿತೀವಿ ಅಂತ ಅಂದರೆ, ಇದನ್ನು ಇಂಗ್ಲೀಷ್ ಒಳಗಡೆ ಏನಂತ ಕರಿತೀವಿ ಅಂತಂದಾಗ ನ್ಯಾಷನಲ್ ಕಮ್ಯಾಡಿಟಿ ಆ್ಯಂಡ್ ನ್ಯಾಷನಲ್ ಕಮ್ಯಾಡಿಟಿ ಆ್ಯಂಡ್ ಡೆರಿವೇಟಿವ್ಸ್ ಎಕ್ಸ್ಚೇಂಜ್ ಲಿಮಿಟೆಡ್ ಅಂತಂದು ಕರಿತೀವಿ. ಇದನ್ನು ಏನು? ಲಿಮಿಟೆಡ್ ಅಂತ ಇಂಗ್ಲೀಷ್ ಒಳಗಡೆ ಇದನ್ನು ಕೇಳಲಿಕ್ಕಿಲ್ಲ, ಆದರೂ ಕೂಡ ನೆನಪಿಟ್ಕೊಡ್ರಿ. ನ್ಯಾಷನಲ್ ಕಮ್ಯಾಡಿಟಿ ಆ್ಯಂಡ್ ಡೆರಿವೇಟಿವ್ಸ್ ಎಕ್ಸ್ಚೇಂಜ್ ಲಿಮಿಟೆಡ್ ಅಂತಂದು ಕರಿತೀವಿ. ಈ ಒಂದು ಸಂಸ್ಥೆ ಇದನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು. ಹಾಗಾದರೆ ಈ ಒಂದು ಯೋಜನೆಯ ಉದ್ದೇಶ ಏನು? ಇದನ್ನು ಬಿಡುಗಡೆ ಮಾಡ್ತಕ್ಕಂಥ ಉದ್ದೇಶ ಏನು ಅಂತ ನೋಡುವುದಾದರೆ, ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸ್ವಲ್ಪ ಏನಾದರೂ ಹೆಚ್ಚಿಗೆ ನೋಡಬೇಕು ಅಂತ ನೋಡೋದಾದರೆ, ಇದು ಯಾವಾಗ ಇದನ್ನು ಬಿಡುಗಡೆ ಮಾಡಿದರು ಅಥವಾ ಯಾವಾಗ ಈ ಒಂದು ನ್ಯಾಷನಲ್ ಇದೇನೈತಿಲ್ಲ ರಾಷ್ಟ್ರೀಯ ಸರಕು ಮತ್ತು ಉತ್ಪನ್ನ ವಿನಿಮಯ ಕೇಂದ್ರ ಏನೈತಿಲ್ಲ ಇದನ್ನು ಯಾವಾಗ ಸ್ಥಾಪನೆ ಮಾಡಿದರು ಅಂತ ನೋಡುವುದಾದರೆ 2003ರಲ್ಲಿ ಸ್ಥಾಪನೆ ಆಗ್ತದೆ. ಇದು ಯಾವುದು? ಈ ಒಂದು ರಾಷ್ಟ್ರೀಯ ಸರಕು ವಿನಿಮಯ ಮತ್ತು ಉತ್ಪನ್ನ ಕೇಂದ್ರ ಏನಿಲ್ಲ ಸ್ಥಾಪನೆ ಯಾವಾಗ ಆಗ್ತದೆ ಅಂದ್ರೆ 2003ರಲ್ಲಿ ಸ್ಥಾಪನೆ ಆಗ್ತದೆ. ಇದರ ಕೇಂದ್ರ ಕಚೇರಿನೂ ಕೂಡ ಎಲ್ಲಿದೆ ಅಂದ್ರೆ ಮುಂಬೈನಲ್ಲಿ ಇರ್ತಕ್ಕಂಥದ್ದು. ನೋಡ್ರಿ, ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕೇಂದ್ರ ಕಚೇರಿಗಳು ಬಂದಾಗ ಮ್ಯಾಕ್ಸಿಮಮ್ ಆಗಿ ಮುಂಬೈನಲ್ಲೇ ಇರ್ತಕ್ಕಂಥವು. ಎಲ್ಲಿ? ಮುಂಬೈನಲ್ಲೇ ಇರುವಂಥದ್ದನ್ನು ನಾವು ಜಾಸ್ತಿಯಾಗಿ ನೋಡ್ತಾ ಹೋಗ್ತೀವಿ. ಮುಂಬೈನಲ್ಲೇ ಜಾಸ್ತಿಯಾಗಿ ನೋಡುತ್ತಾ ಹೋಗ್ತೀವಿ. ಈ ಒಂದು ಅಗ್ರಿಡೆಕ್ಸ್ ಬಗ್ಗೆ ಇನ್ನೂ ಸ್ವಲ್ಪ ನೋಡಬೇಕು ಅಂತಂದಾಗ, ಅಗ್ರಿಡೆಕ್ಸನ್ನು ಯಾವಾಗ ಬಿಡುಗಡೆ ಮಾಡಿದರು ಅಥವಾ ಈ ಅಗ್ರಿಡೆಕ್ಸ್ ಅಂತಕ್ಕಂಥ ಒಂದು ಏನು ಸೂಚ್ಯಾಂಕ ಇದೆಯಲ್ಲ ಈ ಸೂಚ್ಯಾಂಕವನ್ನು ಯಾವಾಗ ಬಿಡುಗಡೆ ಮಾಡಿದರು ಅಂತ ನೋಡುವುದಾದರೆ, ಈ ಅಗ್ರಿಡೆಕ್ಸ್ ಸೂಚ್ಯಾಂಕವನ್ನು ಬಿಡುಗಡೆ ಮಾಡಿದ್ದು 25 ಮೇ ಯಾವಾಗ 25 ಮೇ 2020ರಲ್ಲಿ ಬಿಡುಗಡೆ ಆಗಿರ್ತಕ್ಕಂಥದ್ದು. ನೆನಪಿಟ್ಕೋಬೇಕು. ಇದ್ರ ಮೇಲೆ ಪ್ರಶ್ನೆ ಬಂದರೂ ಕೂಡ ಬರಬಹುದು, ಹೇಳಲಿಕ್ಕಾಗೋದಿಲ್ಲ. ಹೇಳಲಿಕ್ಕಾಗೋದಿಲ್ಲ. ಯಾವಾಗ ಬಿಡುಗಡೆ ಮಾಡಿದರು ಅಂತಂದಾಗ ಮೇ 25, 2020ರಂದು ದೇಶದಲ್ಲಿಯೇ ಮೊದಲ ಬಾರಿಗೆ ಬಿಡುಗಡೆ ಮಾಡಿದ್ದು. ಯಾವಾಗ? ದೇಶದಲ್ಲಿಯೇ ಮೊದಲ ಬಾರಿಗೆ ಕೃಷಿ ವ್ಯಾಪಾರ ಸೂಚ್ಯಾಂಕವನ್ನು ಬಿಡುಗಡೆ ಮಾಡಿದ್ದು ಯಾವಾಗ ಅಂತಂದರೆ ಮೇ 25, 2020ರಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈ ಒಂದು ಅಗ್ರಿಡೆಕ್ಸ್ ಅಂತಕ್ಕಂಥದ್ದು ಏನಿದೆಯಲ್ಲ ಇದು ಸೆಬಿ ಅಂಡರ್ದಲ್ಲಿ ಬರ್ತದೆ. ಸೆಬಿ ಏನು ಒಂದು ಮಾರ್ಗಸೂಚಿಗಳನ್ನು ಕೊಡ್ತದೋ ಸೆಬಿ ಮಾರ್ಗಸೂಚಿಯ ಅನ್ವಯದಂತೆ ಇದು ಏನು ಮಾಡ್ತದೆ? ಸೆಬಿ ಮಾರ್ಗಸೂಚಿಯ ಅನ್ವಯದಂತೆ ಈ ಒಂದು ಸೂಚ್ಯಾಂಕವನ್ನು ಬಿಡುಗಡೆ ಮಾಡಿರ್ತದೆ. ಯಾವುದು? ಮಾರ್ಗಸೂಚಿ ಅನ್ನುವ ಇದನ್ನು ಬಿಡುಗಡೆ ಮಾಡಿರ್ತದೆ. ಈ ಒಂದು ಅಗ್ರಿಡೆಕ್ಸ್ನಲ್ಲಿ ಎಷ್ಟು ಸರಕುಗಳ ಮೇಲೆ ಇದು ಈ ಒಂದು ಸೂಚ್ಯಾಂಕವನ್ನು ಬಿಡುಗಡೆ ಮಾಡಿರ್ತದೆ ಅಥವಾ ರೆಡಿ ಮಾಡಿರ್ತದೆ ಅಂದ್ರೆ, ಈಗೇನು ನಾವು ಹೇಳಿದ್ವಲ್ಲ ಕೃಷಿ ಇದು ಉತ್ಪನ್ನ ಮತ್ತು ವಿನಿಮಯ ಮಾರಾಟ ಕೇಂದ್ರ ಅಂತ ಹೇಳಿದ್ವಲ್ಲ, ಆ ಒಂದು ಸಂಸ್ಥೆಯಲ್ಲಿ ಬರ್ತಕ್ಕಂತಹ 10 ಸರಕುಗಳ ಮೇಲೆ ಇದನ್ನು ರೆಡಿ ಮಾಡಿರ್ತದೆ. ಎಷ್ಟು? 10 ಸರಕುಗಳ ಮೇಲೆ ಇದನ್ನು ರೆಡಿ ಮಾಡಿರ್ತದೆ. 10 ಸರಕುಗಳ ಮೇಲೆ ಇದನ್ನು ರೆಡಿ ಮಾಡಿರ್ತದೆ. ಯಾವುದಂದ್ರೆ ರಾಷ್ಟ್ರೀಯ ಸರಕು ಮತ್ತು ಉತ್ಪನ್ನ ವಿನಿಮಯ ಕೇಂದ್ರದಲ್ಲಿ ಇದರ ಅಂಡರ್ದಲ್ಲಿ ಬರ್ತಕ್ಕಂಥ 10 ಸರಕುಗಳು. ಎಷ್ಟು? 10 ಸರಕುಗಳ ಮೇಲೆ ಇದನ್ನು ನಾವು ಬಿಡುಗಡೆ ಮಾಡ್ತದೆ. ಆ ಸರಕುಗಳು ಯಾವಪ್ಪ ಅಂತಂದರೆ ಯಾವುವು ಅಂತಂದ್ರೆ ಒಂದು ಸೋಯಾಬೀನ್ ಅಂತಂದು ಬರ್ತದೆ. ಯಾವುದು? ಒಂದು ಸೋಯಾಬೀನ್. ಎರಡನೇದು ಕೊತ್ತಂಬರಿ. ಯಾವುದು? ಕೊತ್ತಂಬರಿ ಸೊಪ್ಪು. ಆಮೇಲೆ ಗೌರ್ಗಮ್ ಅಂತಂದು ಬರ್ತದೆ ಇನ್ನೊಂದು ಯಾವುದು?
ಗೌರ್ ಗಮ್ ಅಂತಂದು. ಆಮೇಲೆ ಇನ್ನೊಂದು ಯಾವುದಪ್ಪ ಅಂದ್ರೆ ಸಾಸಿವೆ ಬೀಜ ಆಗಿರಬಹುದು. ಅದೇ ರೀತಿಯಾಗಿ ಕ್ಯಾಸ್ಟರ್ ಬೀಜ ಅಂತಂದು ಬರ್ತದೆ. ಇನ್ನೊಂದು ಯಾವುದು ಕ್ಯಾಸ್ಟರ್ ಬೀಜ ಅಂತ ಬರ್ತದೆ. ಯಾವುದು ಕ್ಯಾಸ್ಟರ್ ಬೀಜ ಅಂತಂದು ಬರ್ತದೆ. ಆಮೇಲೆ ಇನ್ನೊಂದು ಬರ್ತದೆ ಚಾನಾ ಅಂತಂದು. ಆಮೇಲೆ ಹತ್ತಿ ಬೀಜದ ಎಣ್ಣೆ ಅಂತಂದು ಕರಿತೀವಿ, ಅದು ಕೂಡ ಬರುತ್ತೆ. ಆಮೇಲೆ ಗೌರ್ ಬೀಜ ಅಂತಂದು ಬರುತ್ತೆ, ಗೌರ್ ಬೀಜ. ಅದೇ ರೀತಿಯಾಗಿ ಸಂಸ್ಕರಿಸಿದ ಸೋಯಾ ಎಣ್ಣೆ, ಯಾವುದು ಸಂಸ್ಕರಿಸಿದ ಸೋಯಾ ಎಣ್ಣೆ ಕೂಡ ಇದರಲ್ಲಿ ಬರುತ್ತೆ. ಸಂಸ್ಕರಿಸಿದ ಸೋಯಾ ಎಣ್ಣೆನೂ ಕೂಡ ಇದರಲ್ಲಿ ಬರ್ತದೆ. ಆಮೇಲೆ ಜೀರಿಗೆ, ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಜೀರಾ ಅಂತಂದು ಕರಿತೀವಲ್ಲ. ಈ 10 ಸರಕುಗಳು ಈ ಒಂದು ಅಗ್ರಿಡೆಕ್ಸ್ನಲ್ಲಿ ಬರ್ತಾವ. ಈ 10 ಸರಕುಗಳ ವಹಿವಾಟನ್ನು ನೋಡಿಕೊಂಡು ಆಮೇಲೆ ಇವುಗಳ ಪ್ರಮಾಣ ಮತ್ತು ಇವುಗಳ ಕಾರ್ಯದಕ್ಷತೆಯನ್ನು ಅಳೆಯುವ ಒಂದು ಸೂಚ್ಯಂಕನ ಯಾವುದು ಅಂತಂದ್ರೆ ಅದನ್ನು ಏನಂತಂದು ಕರಿತೀವಿ ನಾವು ಅಗ್ರಿಡೆಕ್ಸ್ ಅಂತ ಕರಿತೀವಿ. ಇವುಗಳ ಕಾರ್ಯಕ್ಷಮತೆ ಮತ್ತು ಇವುಗಳ ಉತ್ಪಾದನಾ ಪ್ರಮಾಣವನ್ನು ನೋಡಿಕೊಂಡು ಅಳಿತಕ್ಕಂತಹ ಒಂದು ಕಾರ್ಯಕ್ಷಮತೆಯನ್ನು ಅಳಿತಕ್ಕಂತಹ ಒಂದು ಸೂಚ್ಯಂಕವನ್ನು ಅಗ್ರಿಡೆಕ್ಸ್ ಅಂತ ಕರಿತೀವಿ. ಯಾವಾಗ ಬಿಡುಗಡೆ ಮಾಡಿದರು ಅಂತಂದಾಗ 25 ಮೇ 2020ರಲ್ಲಿ ಇದನ್ನು ಬಿಡುಗಡೆ ಮಾಡಿದ್ದಾರೆ. ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥದ್ದು. ಇದರ ಮೇಲೆ ಪ್ರಶ್ನೆಗಳು ಕೂಡ ಬರಬಹುದು. ಇವುಗಳನ್ನ ಸ್ವಲ್ಪ ನೆನಪಿಟ್ಟುಕೊಳ್ಳುವುದು ಉತ್ತಮ. ಬಿಡುಗಡೆ ಮಾಡುವಂಥ ಸಂಸ್ಥೆ ಯಾವುದು ಅಂತಂದಾಗ ರಾಷ್ಟ್ರೀಯ ಸರಕು ಮತ್ತು ಉತ್ಪನ್ನ ವಿನಿಮಯ ಕೇಂದ್ರ ಅಂತಂದು ಕರಿತೀವಿ. ಈ ರಾಷ್ಟ್ರೀಯ ಸರಕು ಮತ್ತು ಉತ್ಪನ್ನ ವಿನಿಮಯ ಕೇಂದ್ರ ಏನು ಹೇಳಿದಿಲ್ಲ 2003ರಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳಿದ್ವಿ. ಯಾವಾಗ 2003ರಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳಿದ್ವಿ. ಆಮೇಲೆ ಇದು ಏನು ಮಾಡ್ತಂದ್ರೆ 2012 ಒಳಗಡೆ ಇನ್ನೊಂದು ಸೂಚ್ಯಂಕವನ್ನು ಬಿಡುಗಡೆ ಮಾಡ್ತದೆ. ಕೃಷಿ ಧಾನ್ಯ ಅಂತಕ್ಕಂಥ ಒಂದು ಸೂಚ್ಯಂಕವನ್ನು ಬಿಡುಗಡೆ ಮಾಡ್ತದೆ. ಅದನ್ನು ನಾವು ಇಂಗ್ಲೀಷ್ನಾಗ ಏನು ಕರಿತೀವಿ ಅಂದ್ರೆ ಎನ್ ಕೃಷಿ ಅಂತಂದು ಕರಿತೀವಿ. ಈ ಒಂದು ಕೃಷಿಯನ್ನು ಇದು ಏನು ಮಾಡ್ತದೆ ಪ್ರಪ್ರಥಮ ಬಾರಿಗೆ ಸೂಚ್ಯಂಕವನ್ನು ಯಾವುದನ್ನು ಬಿಡುಗಡೆ ಮಾಡಿದ್ರೆ ಧಾನ್ಯ ಅಂತಕ್ಕಂಥ ಕೃಷಿ ಧಾನ್ಯ ಸೂಚ್ಯಂಕ ಅಂತಂದು ಅದನ್ನು ಇಂಗ್ಲೀಷ್ ಒಳಗಡೆ ಎನ್ ಕೃಷಿ ಅಂತ ಕರಿತೀವಿ. ಆ ಒಂದು ಸೂಚ್ಯಂಕವನ್ನು ಬಿಡುಗಡೆ ಮಾಡ್ತದೆ. ಆ ನಂತರದಲ್ಲಿ ಬಿಡುಗಡೆ ಮಾಡಿದ್ದು ಯಾವುದು ಅಂತಂದಾಗ ಅಗ್ರಿಡೆಕ್ಸ್ ಅಂತಕ್ಕಂಥದ್ದು ಯಾವಾಗ 25 ಮೇ 2020ರಂದು ಬಿಡುಗಡೆ ಮಾಡ್ತದೆ. ಇದರ ಈ ಒಂದು ರಾಷ್ಟ್ರೀಯ ಸರಕು ಮತ್ತು ಕೃಷಿ ಉತ್ಪನ್ನ ಕೇಂದ್ರದ ಉದ್ದೇಶ ಏನು ಅಂತಂದಾಗ ಆನ್ಲೈನ್ ವಿನಿಮಯದ ಮೂಲಕ ಸರಕು ಕೇಂದ್ರಗಳನ್ನು ಪರಿಚಯಿಸಿ ಅವುಗಳನ್ನು ಮಾರಾಟ ಮಾಡುವುದಾಗಿರಬಹುದು. ಆನ್ಲೈನ್ ಪಾರದರ್ಶಕತೆಯನ್ನು ಹೆಚ್ಚಿಸುವುದು. ಸರಕು ಮಾರುಕಟ್ಟೆಯನ್ನು ಪರಿಚಯಿಸುವುದು. ಸರಕು ಮಾರುಕಟ್ಟೆಯ ಪರಿಚಯ ಮಾಡೋದು. ಅದೇ ರೀತಿಯಾಗಿ ಮತ್ತೆ ಏನು ಮಾಡಿದ್ರೆ ಮಧ್ಯವರ್ತಿಗಳ ನಿಷೇಧನೂ ಕೂಡ ಆಗ್ತದೆ. ಇಲ್ಲಿ ಮಧ್ಯವರ್ತಿಗಳು ಕೂಡ ಯಾರೂ ಬರುವುದಿಲ್ಲ. ಮಧ್ಯವರ್ತಿಗಳನ್ನು ತಪ್ಪಿಸುವುದಾಗಿರಬಹುದು. ಅದೇ ರೀತಿಯಾಗಿ ಆನ್ಲೈನ್ ಮಾರುಕಟ್ಟೆಗಳನ್ನು ಪಾರದರ್ಶಕತೆಯನ್ನು ತೋರಿಸುವುದು. ಆನ್ಲೈನ್ ಮಾರುಕಟ್ಟೆಯಲ್ಲಿ ಪಾರದರ್ಶಕತೆಯನ್ನು ಪ್ರದರ್ಶನ ಮಾಡುವುದು. ಪಾರದರ್ಶಕತೆಯ ಪ್ರದರ್ಶನ ಅಂತ ಕರಿತೀವಿ. ಇದು ನಮ್ಮ ಯಾವುದಪ್ಪ ಅಂದ್ರೆ ರಾಷ್ಟ್ರೀಯ ಸರಕು ಮತ್ತು ಉತ್ಪನ್ನ ವಿನಿಮಯ ಕೇಂದ್ರದ ಕಾರ್ಯಗಳಾಗಿರ್ತಕ್ಕಂಥದ್ದು. ಇದರ ಬಗ್ಗೆ ಕೂಡ ಸ್ವಲ್ಪ ತಾವು ಗಮನ ಹರಿಸುವುದು ಉತ್ತಮ ಅಂತಂದು ಹೇಳ್ತೀವಿ. ಅದೇ ರೀತಿಯಾಗಿ ನಾವು ಮುಂದುವರೆದು ನೋಡಬೇಕು ಅಂತಂದಾಗ ಕೃಷಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಯೋಜನೆಗಳು ಬರ್ತವೆ. ಏನೇನು ಯೋಜನೆಗಳನ್ನು ಜಾರಿಗೆ ತಂದಿದೆ ನಮ್ಮ ಕೃಷಿಗೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶ ಅಥವಾ ಭಾರತ ಸರ್ಕಾರ ಅಂತ ನೋಡುವುದಾದರೆ ಕೆಲವೊಂದಿಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆ ಯೋಜನೆಗಳನ್ನು ನೋಡ್ತಾ ಹೋಗೋಣ. ಯಾವುದಪ್ಪ ಯೋಜನೆ ಅಂದ್ರೆ PM ಕೃಷಿ ಸಮ್ಮಾನ್ ಯೋಜನೆ ಅಂತಂದು. PM ಕೃಷಿ ಸಮ್ಮಾನ್ ಯೋಜನೆ ಅಂತಕ್ಕಂಥ ಒಂದು ಯೋಜನೆಯನ್ನು ಜಾರಿಗೆ ತರ್ತದ. ಯಾವುದು ಪ್ರಧಾನಮಂತ್ರಿ PM ಕೃಷಿ ಸಮ್ಮಾನ್ ಯೋಜನೆ. PM ಕೃಷಿ ಸಮ್ಮಾನ್ ಯೋಜನೆ ಅಂತಕ್ಕಂಥದ್ದು ಕೃಷಿ ಸಮ್ಮಾನ್ ಯೋಜನೆ. ಈ ಯೋಜನೆಯನ್ನು ಭಾರತ ಸರ್ಕಾರ ಜಾರಿಗೆ ತಂದಿರತಕ್ಕಂಥದ್ದು. ಯಾವಾಗ ಜಾರಿಗೆ ತರ್ತದೆ ಅಂತಂದಾಗ 2019 ಮತ್ತು 20ರ ಬಜೆಟ್ನಲ್ಲಿ. ಯಾವಾಗ 2019 ಮತ್ತು 20ರ ಬಜೆಟ್ನಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಯಾವಾಗ 2019 ಮತ್ತು 20ರ ಯೋಜನೆ ಡಿಸೆಂಬರ್ 1 ಇದು ಅಧಿಕೃತವಾಗಿ ಯಾವಾಗ ಜಾರಿಗೆ ಬರ್ತದೆ ಅಂತಂದಾಗ ಡಿಸೆಂಬರ್
ಡಿಸೆಂಬರ್ 1, 2019 ಡಿಸೆಂಬರ್ 1, 2019ರಂದು ಜಾರಿಗೆ ಬರ್ತದೆ. ಎಲ್ಲಿ ಅಂತಂದಾಗ ಉತ್ತರ ಪ್ರದೇಶದ ಗೋರಖ್ಪುರ್ನಲ್ಲಿ. ಎಲ್ಲಿ? ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಜಾರಿಗೆ ಬರ್ತದೆ. ಉತ್ತರ ಪ್ರದೇಶದ ಗೋರಖ್ಪುರ್ನಲ್ಲಿ ಜಾರಿಗೆ ಬರ್ತದೆ. ಇದರ ಉದ್ದೇಶ ಏನಪ್ಪ ಅಂತಂದರೆ 2 ಹೆಕ್ಟರ್ಗಿಂತ ಅಧಿಕ ಭೂಮಿಯನ್ನು ಹೊಂದಿದವರಿಗೆ 2 ಹೆಕ್ಟರ್ಗಿಂತ ಕಡಿಮೆ ಭೂಮಿಯನ್ನು ಹೊಂದಿದವರಿಗೆ ಎಷ್ಟು? 2 ಹೆಕ್ಟರ್ಗಿಂತ ಕಡಿಮೆ ಭೂಮಿ ಹೊಂದಿದವರಿಗೆ ಒಂದು ವಾರ್ಷಿಕವಾಗಿ 6,000 ರೂಪಾಯಿಗಳನ್ನು 6,000 ರೂಗಳನ್ನು 3 ಕಂತುಗಳಲ್ಲಿ ನೀಡುವುದು. ಅಂದರೆ ಒಂದು ಅಲ್ಪ ಹಣಕಾಸಿನ ರೈತರಿಗೆ ಕನಿಷ್ಠ ಭದ್ರತೆಯನ್ನು ನೀಡುವುದು. ಅಂದರೆ ಹಣಕಾಸಿನ ಭದ್ರತೆಯನ್ನು ನೀಡುವುದು. ಎಷ್ಟು? 2 ಹೆಕ್ಟರ್ಗಿಂತ ಕಡಿಮೆ ಇಳುವರಿ ಭೂಮಿಯನ್ನು ಹೊಂದಿದವರಿಗೆ ವಾರ್ಷಿಕವಾಗಿ 6,000 ರೂಪಾಯಿಗಳನ್ನು 3 ಕಂತುಗಳಲ್ಲಿ ನೀಡುವುದು. ಒಂದು ಕಂತಲ್ಲಿ 2,000, ಅದೇ ರೀತಿಯಾಗಿ ಪ್ಲಸ್ ಮತ್ತೆ ಏನು ಮಾಡೋದು, ಇನ್ನೊಂದು ಕಂತಿನಲ್ಲಿ 2,000 ಮತ್ತು ಇನ್ನೊಂದು ಕಂತಿನಲ್ಲಿ 2,000 ರೂಗಳನ್ನು ನಾವು ಈ ಒಂದು ಯೋಜನೆಯ ಮೂಲಕ ಪಡೆದುಕೊಳ್ತೀವಿ. ಯಾವ ಯೋಜನೆಗಳ ಮೂಲಕ? PM ಕೃಷಿ ಸಮ್ಮಾನ್ ಯೋಜನೆ ಅಥವಾ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನೆ ಅಂತಂದು ಕರಿತೀವಿ. ಯಾವಾಗ ಜಾರಿಗೆ ಬಂದಿದೆ ಅಂತ ಕೇಳಿದರೆ 2019 ಮತ್ತು 2020 ಬಜೆಟ್ನಲ್ಲಿ ಅಧಿಕೃತವಾಗಿ ಡಿಸೆಂಬರ್ 1, 2019ರಂದು ಎಲ್ಲಿ ಅಂತಂದಾಗ ಉತ್ತರ ಪ್ರದೇಶದ ಗೋರಖ್ಪುರ್ನಲ್ಲಿ ಪ್ರಧಾನಮಂತ್ರಿಯವರು ಇದನ್ನು ಉದ್ಘಾಟನೆ ಮಾಡ್ತಾರೆ. ಆದರೆ ಉದ್ದೇಶ ಏನಪ್ಪ ಅಂತಂದರೆ ರೈತರಿಗೆ ಕನಿಷ್ಠ ಭದ್ರತೆಯನ್ನು ಒದಗಿಸಲು ಕಡಿಮೆ ಭೂಮಿಯನ್ನು ಅಂದರೆ 2 ಹೆಕ್ಟರ್ಗಿಂತ ಕಡಿಮೆ ಭೂಮಿಯನ್ನು ಹೊಂದಿದವರಿಗೆ 6,000 ರೂಪಾಯಿಗಳ ನೆರವನ್ನು ನೀಡುವುದು. ಅದು 3 ಕಂತುಗಳ ಮೂಲಕ ಇದೇನು ಮಾಡ್ತದೆ ಅಂದರೆ ಇವರಿಗೆ ಈ ಒಂದು ಹಣವನ್ನು ಸಂದಾಯ ಮಾಡ್ತದೆ. ಇದಿಷ್ಟು ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನೆ. ಆದ್ರೆ ಇನ್ನೊಂದು ಯೋಜನೆ ಬರ್ತದೆ. ಯಾವುದಪ್ಪ ಅಂತಂದ್ರೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ ಯೋಜನೆ ಅಂತಂದು. ಯಾವುದು? ಪ್ರಧಾನಮಂತ್ರಿ PM ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ ಯೋಜನೆ ಅಂತಂದು ಜಾರಿಗೆ ತಗೊಂಡು ಬರ್ತಾರೆ. ಇದನ್ನು ಯಾವಾಗ ಜಾರಿಗೆ ತಂದರು ಅಂತಂದಾಗ ಇದನ್ನೂ ಸಹ ಜಾರಿಗೆ ತಂದದ್ದು ಯಾವಾಗ ಅಂತಂದಾಗ 2019 ಮತ್ತು 20 ಬಜೆಟ್ನಲ್ಲಿ 2019 ಮತ್ತು 20 ಬಜೆಟ್ನಲ್ಲಿ ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಎಲ್ಲಿ ಇದನ್ನು ಉದ್ಘಾಟನೆ ಮಾಡ್ತಾರೋ ಅಂತಂದಾಗ ಗಾಂಧಿನಗರ ವಸ್ತ್ರಾಲ್ ಅಂತಲ್ಲಿ. ಎಲ್ಲಿ? ಗುಜರಾತಿನ ಗಾಂಧಿನಗರದ ವಸ್ತ್ರಾಲ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಇದನ್ನು ಈ ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಇದರ ಒಂದು ಉದ್ದೇಶ ಏನು ಅಂತಂದರೆ ಕಾರ್ಮಿಕರು ಮತ್ತು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪಿಂಚಣಿ ಯೋಜನೆ. ಇದೊಂದು ಏನು ಪ್ರಮುಖವಾಗಿ ಏನಂತಂದರೆ ಪಿಂಚಣಿ ಯೋಜನೆ. ಇದೊಂದು ಏನು ಪಿಂಚಣಿ ಯೋಜನೆ. ಯಾರಿಗೆ ಪಿಂಚಣಿಯನ್ನು ನೀಡ್ತಾರೆ ಅಂತಂದಾಗ ಕಾರ್ಮಿಕರು ಮತ್ತು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಮಾಸಿಕವಾಗಿ ಎಷ್ಟು ಹಣವನ್ನು ನೀಡ್ತಾರೆ, ಪಿಂಚಣಿಯನ್ನು ನೀಡ್ತಾರೆ ಅಂದರೆ ಮಾಸಿಕವಾಗಿ 3,000 ರೂಗಳನ್ನು ಪಿಂಚಣಿಯ ರೂಪದಲ್ಲಿ ನೀಡ್ತಾರೆ. ಎಷ್ಟು? ಯಾರಿಗೆ ನೀಡ್ತಾರೆ ಅಂತಂದಾಗ ಕಾರ್ಮಿಕರು ಮತ್ತು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಮಾಸಿಕವಾಗಿ 3,000 ರೂಪಾಯಿಗಳನ್ನು ಈ ಒಂದು ಯೋಜನೆಯ ಮೂಲಕ ನೀಡ್ತಾರೆ. ಎಂಥವ್ರಿಗೆ ನೀಡ್ತಾರೆ ಅಂತಂದಾಗ ಯಾವುದೇ ಆರ್ಥಿಕ ಹಿನ್ನೆಲೆ ಇರಬಾರ್ದು ಅಂಥವ್ರನ್ನ ಏನಂತ ಕರಿತೀವಿ? ಕಾರ್ಮಿಕರು ಮತ್ತು ಅಸಂಘಟಿತ ವಲಯದ ಕಾರ್ಮಿಕರು ಅಂತಂದು ಕರಿತೀವಿ. ಇವರ ವಾರ್ಷಿಕ ಆದಾಯ ಎಷ್ಟಿರಬೇಕು ಅಂತಂದ್ರೆ 15,000 ರೂಪಾಯಿಗಳನ್ನು ಮೀರಬಾರ್ದು. ಇಷ್ಟು ವಾರ್ಷಿಕ ಆದಾಯ ಇರಬೇಕು. ಆಮೇಲೆ ಯಾವ ಒಂದು ವಯಸ್ಸಿನವರು ಈ ಒಂದು ಯೋಜನೆಗೆ ಅರ್ಹರು ಅಂತ ನೋಡುವುದಾದರೆ ಈ ಒಂದು ಯೋಜನೆಯಲ್ಲಿ ಯಾರು ಅರ್ಹರಪ್ಪ ಅಂದರೆ ಈ ಕಾರ್ಮಿಕರೇನಿದಾರಲ್ಲ ಆರ್ಥಿಕ ಹಿನ್ನೆಲೆ ಇಲ್ಲದ ಕಾರ್ಮಿಕರಿಗೆ 60 ವರ್ಷದ ನಂತರ ನೀಡ್ತಾರೆ. ಮತ್ತು ಇದನ್ನು
ಕಾರ್ಮಿಕರ ತಕ್ಷಣ ಎಲ್ಲರಿಗೂ ನೀಡಂಗಿಲ್ಲ. 60 ವರ್ಷದ ನಂತರ 60 ವರ್ಷದ ನಂತರ ಈ ಒಂದು ಪಿಂಚಣಿಯನ್ನು ಪಡೆಯಲು ಈ ಒಂದು ಕಾರ್ಮಿಕರು ಯಾರು, ಈ ಕಾರ್ಮಿಕರು ಏನಿದಾರಲ್ಲ ಈ ಕಾರ್ಮಿಕರು 60 ವರ್ಷದ ನಂತರ ಈ ಪಿಂಚಣಿಯನ್ನು ಪಡೆಯಲು ಅರ್ಹರಾಗ್ತಾರೆ. ಹಾಗಾದರೆ ಯಾವ ರೀತಿಯಾಗಿ ಆಗತ್ತಂತಂದಾಗ ಈ ಒಂದು ಪಿಂಚಣಿಯಲ್ಲಿ 18ರಿಂದ 40 ವಯಸ್ಸಿನ 40 ಏಜ್ ಏನಿರ್ತದೋ 40 ಏಜ್ ಒಳಗಿನವರು ಪಾರ್ಟಿಸಿಪೇಟ್ ಮಾಡ್ಬೋದು. ಹೆಂಗಪ್ಪ ಅಂತಂದ್ರೆ ಇವರು ಒಂದು ಬ್ಯಾಂಕಲ್ಲಿ ಏನಾದರೂ ಮಾಡಿದಾಗ ಒಂದು ಇನ್ಶೂರೆನ್ಸ್ ಟೈಪ್ ಮಾಡಿ ಕೊಡ್ತಾರೆ. ಅದರ ಒಳಗಡೆ ಇವರು ಪ್ರತಿ ತಿಂಗಳು ಇಂತಿಷ್ಟತ್ತು ಅಮೌಂಟ್ ಕಟ್ಟಬೇಕಾಗ್ತದೆ. ಹಾಗಾದರೆ 18 ವರ್ಷದವ್ರು ಎಷ್ಟು ಕಟ್ಟಬೇಕಪ್ಪ ಅಂತಂದರೆ ಪ್ರತಿ ತಿಂಗಳಿಗೆ ಬರ್ತದೆ. ಇದು 55 ರೂಪಾಯಿಗಳನ್ನು ಸಂದಾಯ ಮಾಡಬೇಕಾಗ್ತದೆ. ಎಷ್ಟು? 55 ರೂಪಾಯಿಗಳನ್ನು. ಯಾರು 18 ವರ್ಷದವರು 40 ವಯಸ್ಸಿನವರು ಎಷ್ಟು ಸಂದಾಯ ಮಾಡಬೇಕು ಅಂತಂದಾಗ ಪ್ರತಿ ತಿಂಗಳಿಗೆ 200 ರೂಪಾಯಿಗಳನ್ನು ಇವರೇ ಮಾಡಬೇಕು, ಸಂದಾಯ ಮಾಡಬೇಕು. ಇದೇ ಹಣವನ್ನು 60 ವರ್ಷದ ನಂತರ ಆಫ್ಟರ್ 60 ಏಜ್ 60 ವರ್ಷದ ನಂತರ ಏನು ಮಾಡಿದ್ರೆ ನಮಗೆ ವಾಪಸ್ ಮತ್ತೆ ಮರುಪಾವತಿ ಆಗ್ತದೆ. ಪ್ರತಿ ತಿಂಗಳ ಎಷ್ಟು? ಮಾಸಿಕವಾಗಿ 3000ಗಳಂತೆ ಇದನ್ನು ನಮಗೆ ಪಿಂಚಣಿಯನ್ನು ನೀಡುತ್ತದೆ. ಯಾವ ಯೋಜನೆ ಪ್ರಕಾರ? PM ಶ್ರಮಯೋಗಿ ಮಾನಧನ ಯೋಜನೆಯಂತೆ ಇದನ್ನು ನಮಗೆ ವಾಪಸ್ ನೀಡ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ. ಇವರ ಆದಾಯ ಎಷ್ಟಿರಬೇಕು, ಯಾರ್ಯಾರು ಅರ್ಹರೂಪ ಅಂತಂದಾಗ ಆರ್ಥಿಕ ಹಿನ್ನೆಲೆ ಇಲ್ಲದ 15,000 ರೂಪಾಯಿಗಿಂತ ಕಡಿಮೆ ಆದಾಯವನ್ನು, ವಾರ್ಷಿಕವಾಗಿ 15,000ಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರುವಂತಹ ಕಾರ್ಮಿಕರು ಮತ್ತು ಅಸಂಘಟಿತ ವಲಯದ ಕಾರ್ಮಿಕರಿಗಾಗಿ ಜಾರಿಗೆ ತಂದಿರುವ ಒಂದು ಪಿಂಚಣಿ ಯೋಜನೆ ಯಾವುದು ಅಂತಂದಾಗ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ ಯೋಜನೆ. ಅಂದರೆ ಕೃಷಿ ಕ್ಷೇತ್ರದಲ್ಲಿ ದುಡಿತಕ್ಕಂತಹ ಒಂದು ಕಾರ್ಮಿಕರಿಗೆ ಈ ಒಂದು ಜಾರಿಗೆ ತಂದಿರುವಂಥದ್ದು ಯಾವುದಪ್ಪ ಅಂತಂದ್ರೆ PM ಶ್ರಮಯೋಗಿ ಮಾನಧನ ಯೋಜನೆ ಅಂತಂದು ಕರಿತೀವಿ. ಹಾಗಾದರೆ ಮುಂದುವರೆದು ನೋಡೋಣ. ಮುಂದುವರೆದು ಇನ್ನೊಂದು ಯೋಜನೆಯನ್ನು ಜಾರಿಗೆ ತರ್ತಾರೆ, ಕನಿಷ್ಠ ಬೆಂಬಲ ಬೆಲೆ ಅಂತಂದು. ಕನಿಷ್ಠ ಬೆಂಬಲ ಬೆಲೆ ನೀತಿ ಅಂದರೂ ನಡೀತದ ಅಥವಾ ಯೋಜನೆ ಅಂದರೂ ನಡೀತದ. ಕನಿಷ್ಠ ಬೆಂಬಲ ಬೆಲೆ ನೀತಿ ಅಥವಾ ಯೋಜನೆ ಅಂತ ಕರಿತೀವಿ. ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಥವಾ ನೀತಿ ಅಂತಂದು ಕರಿತೀವಿ. ಈ ಒಂದು ಯೋಜನೆಯನ್ನು ಯಾವ ಉದ್ದೇಶಕ್ಕಾಗಿ ಜಾರಿಗೆ ತರ್ತಾರೋ ಅಂತ ನೋಡುವುದಾದರೆ, ಕೃಷಿ ಉತ್ಪನ್ನಗಳ ಬೆಲೆಗಳಲ್ಲಿ ತೀವ್ರತರವಾದ ಕುಸಿತದಿಂದ ರೈತರಿಗೆ ಏನಾಗ್ತದೆ, ಲಾಸ್ ಆಗ್ತದೆ. ಏನು? ಈ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯನ್ನು ಯಾಕೆ ಜಾರಿಗೆ ತರ್ತಾರೋ ಅಂತಂದರೆ, ಕನಿಷ್ಠ ಬೆಂಬಲ ಬೆಲೆ ನೀತಿಯನ್ನು ಜಾರಿಗೆ ತರುವ ಉದ್ದೇಶ ಏನಾಗಿತ್ತು ಅಂತಂದರೆ ರೈತರಿಗೆ ಏನಾಗ್ತದೆ, ರೈತರಿಗೆ ಕೃಷಿ ಉತ್ಪನ್ನಗಳಲ್ಲಿ ಬೆಲೆಗಳಲ್ಲಿ ಕುಸಿತ ಕಂಡಾಗ ಬೆಲೆಗಳಲ್ಲಿ ಕುಸಿತ ಕಂಡಾಗ ರೈತರಿಗೆ ಲಾಸ್ ಆಗ್ತದೆ. ಆ ಲಾಸ್ ಆಗಬಾರ್ದು ಅನ್ನುವುದನ್ನು ಅವರಿಗೆ ನೆರವು ನೀಡುವ ಸಲುವಾಗಿ, ರೈತರಿಗೆ ನೆರವು ನೀಡುವ ಸಲುವಾಗಿ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ. ಯಾವ ಯೋಜನೆ? ಕನಿಷ್ಠ ಬೆಂಬಲ ಬೆಲೆ ಯೋಜನೆಯನ್ನು ಜಾರಿಗೆ ತರ್ತಾರೆ. ಯಾವ ಸಂದರ್ಭದಲ್ಲಿ ಜಾರಿಗೆ ತಂದರು ಅಂತಂದಾಗ ಹಸಿರು ಕ್ರಾಂತಿ ಅಂತಂದು ನಮ್ಮಲ್ಲಿ ನಡೀತದೆ. ಯಾವುದು? ಹಸಿರು ಕ್ರಾಂತಿ ಅಂತಂದು ಆಗ್ತದೆ. ಹಸಿರು ಕ್ರಾಂತಿಯ ನಂತರ ಏನಕ್ಕೈತಿ ಅಂತಂದಾಗ, ಹಸಿರು ಕ್ರಾಂತಿಯ ನಂತರ ಏನಾಗ್ತದೆ, ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಅತಿ ತೀವ್ರತರವಾದ ಬೆಳವಣಿಗೆ ಆಗುವುದರಿಂದ ಅಲ್ಲಿ ಏನಾಗ್ತಂದ್ರೆ ಆಹಾರ ಪದಾರ್ಥಗಳು ಹೆಚ್ಚಿಗೆ ಉತ್ಪಾದನೆ ಆಗುವುದರಿಂದ ಆ ಒಂದು ಆಹಾರ ಪದಾರ್ಥಗಳ ಮಾರಾಟದಲ್ಲಿ ಬೆಲೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಇಳಿಕೆ ಆಗ್ತದೆ. ಏನಾಗುತ್ತೆ? ಬೆಲೆ ಇಳಿಕೆ ಆಗುತ್ತೆ. ಆ ಬೆಲೆ ಇಳಿಕೆ ಆಗೋದ್ರಿಂದ ರೈತರಿಗೆ ಲಾಸ್ ಆಗಬಾರ್ದು ಅಂತಂದು ಈ ಒಂದು ಬೆಂಬಲ ಬೆಲೆ ನೀತಿಯನ್ನು ಜಾರಿಗೆ ತರ್ತಾರೆ. ಯಾವಾಗಪ್ಪ ಅಂದ್ರೆ 1966 ಮತ್ತು 67ರ ಅವಧಿಯಲ್ಲಿ 1966 ಮತ್ತು 67ರ ಅವಧಿಯಲ್ಲಿ ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಆವಾಗ ಮೊದಲು ಯಾವ ಒಂದು ಬೆಳೆಗೆ ಒಂದು ಬೆಂಬಲ ಬೆಲೆಯನ್ನು ನೀಡ್ತಾರೆ ಅಂತಂದರೆ ನಾವು ಗೋಧಿ ಅಂತ ಕರಿಬೋದು. ಇಲ್ಲಿ ಗೋಧಿಯ ಬೆಳೆಗೆ ಪ್ರಪ್ರಥಮವಾಗಿ ಬೆಂಬಲ ಬೆಲೆಯನ್ನು ಸೂಚಿಸ್ತಾರೆ. ಇದರ ಮೇಲೆ ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು, ಕನಿಷ್ಠ ಬೆಂಬಲ ಬೆಲೆ ಯೋಜನೆಯ ಪ್ರಕಾರ ಮೊದಲು ಯಾವ ಬೆಳೆಗೆ ಬೆಂಬಲ ಬೆಲೆಯನ್ನು ನೀಡಲಾಯಿತು ಅಂತಂದು ಪ್ರಶ್ನೆಯನ್ನು ಕೇಳಬಹುದು. ಯಾವ ಬೆಳೆ ಅಂತಂದಾಗ ಗೋಧಿಯ ಬೆಳೆಗೆ ನೀಡ್ತಾರೆ. ಯಾವಾಗ ಜಾರಿಗೆ ತಂದರು ಅಂತಂದಾಗ 1966-67ರಲ್ಲಿ ಜಾರಿಗೆ ತಂದಿರತಕ್ಕಂಥದ್ದು ಅಂತ ನೆನಪಿಟ್ಕೋಬೇಕಾಗ್ತದೆ. ಯಾಕಂದ್ರೆ ಪ್ರಶ್ನೆ ಆಗುವಂಥ ಸಾಧ್ಯತೆಗಳು ಇರ್ತಾವ. ಇದು ಹಳೆಯ ಯೋಜನೆ ಆದರೂ ಕೂಡ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ಯೋಜನೆ. ಈಗ ಪ್ರಸ್ತುತ ಎಷ್ಟು ಬೆಳೆಗಳಿಗೆ ಒಂದು ಬೆಂಬಲ ಬೆಲೆಯನ್ನು ನೀಡ್ತಾ ಇದ್ದಾರೆ ಅಂದ್ರೆ 24 ಸರಕುಗಳಿಗೆ, ಎಷ್ಟು? 24 ಸರಕುಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನೀಡ್ತಾ ಇದ್ದಾರೆ. ಎಷ್ಟು? 24 ಕೃಷಿ ಸರಕುಗಳಿಗೆ ಬೆಂಬಲ ಬೆಲೆಯನ್ನು ನೀಡ್ತಾ ಇದ್ದಾರೆ. ಹಾಗಾದರೆ
ಈ ಒಂದು ಕೃಷಿ ಸರಕುಗಳಿಗೆ ಬೆಂಬಲ ಬೆಲೆಯನ್ನು ನೀಡುವಂಥ ಸಂಸ್ಥೆ ಅಥವಾ ಯಾವ ಸಚಿವಾಲಯ ಯಾವುದು ಅಂತಂದಾಗ ಆರ್ಥಿಕ ವ್ಯವಹಾರಗಳ ಇಲಾಖೆ. ಯಾವುದು? ಆರ್ಥಿಕ ವ್ಯವಹಾರಗಳ ಇಲಾಖೆ. ಆರ್ಥಿಕ ವ್ಯವಹಾರಗಳ ಇಲಾಖೆ. ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರ್ತದೆ, ನೆನಪಿಟ್ಕೋಬೇಕು. ಯಾಕಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಪ್ರಶ್ನೆ ಪತ್ರಿಕೆಯ ರೂಪರೇಷೆಗಳು ಬಹಳ ವಿಭಿನ್ನವಾಗ್ತಾ ಇರೋದರಿಂದ ನಮಗೆ ಕೇಳ್ಬೋದು, ಕನಿಷ್ಠ ಬೆಂಬಲ ಬೆಲೆ ಯೋಜನೆಯನ್ನು ಯಾರು ನೀಡುತ್ತಾರೆ ಅಥವಾ ಯಾರು ಈ ಒಂದು ಯೋಜನೆಯನ್ನು ಸೂಚಿಸ್ತಾರೆ, ಕನಿಷ್ಠ ಬೆಂಬಲ ಬೆಲೆಯನ್ನು ಯಾರು ಸೂಚಿಸ್ತಾರೆ ಅಂತ ಕೇಳಿದರೆ ಆರ್ಥಿಕ ವ್ಯವಹಾರಗಳ ಇಲಾಖೆ ಸೂಚಿಸ್ತಕ್ಕಂಥದ್ದು. ಪ್ರಸ್ತುತ ಎಷ್ಟು ಸರಕುಗಳಿಗೆ ಈ ಒಂದು ಬೆಂಬಲ ಬೆಲೆಯನ್ನು ನೀಡ್ತಾ ಇದೆ ಅಂತಂದಾಗ 24 ಸರಕುಗಳಿಗೆ ಬೆಂಬಲ ಬೆಲೆಯನ್ನು ನೀಡ್ತಾ ಇದೆ. ಇದು ಏನಾಗತ್ತಪ್ಪ ಅಂತಂದಾಗ 2020 ಮತ್ತು 2021 ಸಾಲಿನಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ವಿಶೇಷವಾಗಿ ಏನು ಮಾಡ್ತಾರೆ ಅಂದ್ರೆ ಖಾರಿಫ್ ಮತ್ತು ರಬಿ ಬೆಳೆಗಳಿಗೆ ಏನು ಮಾಡಬೇಕು ಅಂತಂದ್ರೆ ಬೆಂಬಲ ಬೆಲೆಯನ್ನು ನೀಡಬೇಕು ಅಂತಂದು 2019-20 ಸಾಲಿನಲ್ಲಿ ಘೋಷಣೆಯನ್ನು ಮಾಡ್ತಾರೆ. ಆ 24 ಸರಕುಗಳಿಗೆ ಏನನ್ನು ಮಾಡ್ತೀವಿ ನಾವು ಅಂತಂದಾಗ ಈ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನು ನೀಡ್ತೀವಿ. ಹಾಗಾದರೆ ಯಾವೆಲ್ಲ ಒಂದು ಬೆಳೆಗಳಿಗೆ ನಾವು ಕನಿಷ್ಠ ಬೆಂಬಲ ಬೆಲೆಯನ್ನು ನೀಡ್ತಾ ಇದ್ದೀವಿ ಪ್ರಸ್ತುತ ಅಂತ ಕೇಳಿದರೆ ನೆನಪಿಟ್ಕೋಬೇಕು. ಇದರ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರೆ. ಒಂದು ಭತ್ತ ಅಂತ ಕರಿತೀವಿ. ಭತ್ತಕ್ಕೆ ನಾವು ಇತ್ತೀಚಿನ ಇವು ಖಾರಿಫ್ ಬೆಳೆಗಳಲ್ಲಿ ಭತ್ತಕ್ಕೆ ಬೆಂಬಲ ಬೆಲೆಯನ್ನು ನೀಡ್ತಾ ಇದ್ದೀವಿ. ಜೊತೆಗೆ ಜೋಳ ಆಗಿರಬಹುದು, ಜೋಳಕ್ಕೂ ಕೂಡ ನಾವು ಬೆಂಬಲ ಬೆಲೆಯನ್ನು ನೀಡ್ತಾ ಇದ್ದೀವಿ. ನವಣೆ ಆಗಿರಬಹುದು, ಅದೇ ರೀತಿಯಾಗಿ ಮೆಕ್ಕೆಜೋಳಕ್ಕೂ ಕೂಡ ನೀಡ್ತೀವಿ. ಅಂದರೆ ಗೊಂಜಾಳ ಅಂತೀವಲ್ಲ, ಆ ಗೊಂಜಾಳಕ್ಕೂ ಕೂಡ ನೀಡ್ತಾ ಇದ್ದೀವಿ. ರಾಗಿ ಆಗಿರಬಹುದು, ರಾಗಿಗೂ ನೀಡ್ತಾ ಇದ್ದಾರೆ. ತೊಗರಿ ಆಗಿರಬಹುದು. ನಿನ್ನೆ ಇವುಗಳ ಬಗ್ಗೆ ಕೆಲವೊಂದಿಷ್ಟು ನಾವು ನೋಡಿದ್ವಿ, ರಬಿ ಬೆಳೆಗಳು ಮತ್ತು ಖಾರಿಫ್ ಬೆಳೆಗಳು ಅಂತಂದು. ಅವುಗಳಲ್ಲಿ ಇವುಗಳನ್ನ ನೋಡ್ಬೋದು. ಇನ್ನೂ ಏನಪ್ಪ ಅಂದರೆ ಹೆಚ್ಚಿನ ಧಾನ್ಯಗಳು ಇದರಲ್ಲಿ ಕಂಡು ಬರ್ತಾವೆ. ಹೆಸರು ಬೇಳೆ ಅಥವಾ ಹೆಸರು ಕಾಳುಗಳಿಗೂ ಕೂಡ ನೀಡ್ತಾ ಇದ್ದಾರೆ. ಆಮೇಲೆ ಉದ್ದಿನ ಬೇಳೆ ಆಗಿರ್ಬೋದು ಅಥವಾ ಉದ್ದಿನ ಕಾಳು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಉದ್ದಿನ ಬೇಳೆ ಆದರೂ ಅಷ್ಟೇ, ಉದ್ದಿನ ಕಾಳಂದ್ರೂ ತಪ್ಪಾಗಲಿಕ್ಕಿಲ್ಲ, ಅದಕ್ಕೂ ಕೂಡ ನೀಡ್ತಾ ಇದ್ದಾರೆ. ಇನ್ನೂ ಏನಪ್ಪ ಅಂದರೆ ಎಣ್ಣೆ ಪದಾರ್ಥಗಳಾದಂಥ ಶೇಂಗಾ ಆಗಿರಬಹುದು, ಶೇಂಗಾಕ್ಕೂ ಕೂಡ ನೀಡ್ತಾ ಇದ್ದಾರೆ. ಸೂರ್ಯಕಾಂತಿಗೂ ಕೂಡ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸೋಯಾಬೀನ್ಗೂ ಕೂಡ ನೀಡ್ತಾ ಇದ್ದಾರೆ. ಸೋಯಾಬೀನ್, ಆಮೇಲೆ ಎಳ್ಳು, ಆಮೇಲೆ ನೈಜರ್ ಸೀಡ್ಸ್ ಅಂತಂದು, ಇನ್ನೊಂದು ಯಾವುದು ನೈಜರ್ ಸೀಡ್ಸ್ ಅಂತಂದು ಇಷ್ಟು ನಾವು ಖಾರಿಫ್ ಬೆಳೆಗಳಿಗೆ ಈ ಒಂದು ಏನು ಮಾಡ್ತೀವಿ, ಒಂದು ಬೆಂಬಲ ಬೆಲೆಗಳನ್ನು ಸೂಚಿಸ್ತೀವಿ. ಕನಿಷ್ಠ ಬೆಂಬಲ ಬೆಲೆಗಳನ್ನು ಖಾರಿಫ್ ಬೆಳೆಗಳಿಗೂ ಸೂಚನೆ ಮಾಡ್ತೀವಿ. ಹಾಗಾದರೆ ರಬಿ ಬೆಳೆಗಳಿಗೆ ಯಾವೆಲ್ಲ ಬೆಳೆಗಳಿಗೆ ನಾವು ಒಂದು ಬೆಂಬಲ ಬೆಲೆಯನ್ನು ನೀಡ್ತಾ ಇದ್ದೀವಿ ಅಂತಂದು ಇವುಗಳನ್ನು ಒಂದು ಇಷ್ಟೆಲ್ಲ ಯಾಕೆ ಬರ್ಸಾಕತ್ತೀರಿ ಅಂತಂದು. ಬಟ್ ಇವುಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ಈ ಕೆಳಗಿನ ಯಾವ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ನೀಡಲಾಗಿದೆ ಅಥವಾ ನೀಡಲಾಗಿಲ್ಲ ಅಂತಂದು ಕೇಳುವಂಥ ಸಾಧ್ಯತೆ ಇರ್ತದೆ. ಇನ್ನೊಂದು ರಬಿ ಬೆಳೆಗಳು ಅಂತ ಬಂದರೆ ಇಲ್ಲಿ ನೋಡಿ, ರಬಿ ಬೆಳೆಗಳು ಅಂತ ಬರ್ತಾವೆ. ರಬಿ ಬೆಳೆಗಳು ಅಂತ ನೋಡುವುದಾದರೆ ಈಗ ನಮಗೆಲ್ಲ ಗೊತ್ತಿರುವಂತೆ ಗೋಧಿಗೂ ನೀಡ್ತಾರೆ. ಗೋಧಿ ಆಗಿರ್ಬೋದು, ಬಾರ್ಲಿ ಆಗಿರ್ಬೋದು, ಅದೇ ರೀತಿ ಕಾಳುಗಳು, ದ್ವಿದಳ ಧಾನ್ಯಗಳಂತಂದ್ರೆ ಕಾಳುಗಳಾಗಿರ್ಬೋದು. ಆಮೇಲೆ ಮಸೂರ ಅಂತಂದು ಬರುತ್ತೆ, ಮಸೂರ ಅಂತಂದು. ಅದೇ ರೀತಿ ಸಾಸಿವೆಗೂ ಕೂಡ ನೀಡ್ತಾರೆ. ಆಮೇಲೆ ಕೂಸುಂಬಿ ಅಂತಂದು, ಒಂದೇ ನಿಮಿಷ, ಕೂಸುಂಬಿ ಅಂತ ಅಂದು, ಯಾವುದು ಕೂಸುಂಬಿ ಅಂತಂದು, ನಾವು ಕುಸುಬಿ ಅಂತೀವಲ್ಲ ಅದಕ್ಕೆ ಕೂಸುಂಬಿ ಅಂತಂದು, ಕುಸುಬಿಗೂ ಕೂಡ ನಾವು ನೀಡ್ತಕ್ಕಂಥದ್ದು. ಆಮೇಲೆ ರಬಿ ಬೆಳೆಯಲ್ಲಿ ಮತ್ತೆ ಬರ್ತಕ್ಕಂಥ ಇಷ್ಟು ಬೆಳೆಗಳಿಗೆ ನಾವು ನೀಡ್ತಾ ಹೋಗ್ತೀವಿ. ಆ ನಂತರದಲ್ಲಿ ಇನ್ನೂ ಯಾವೆಲ್ಲ ಬರ್ತಾವೆ ಅಂತಂದ್ರೆ ಇತರೆ ಬೆಳೆಗಳು ಅಂತಂದು ಬರ್ತಾವೆ. ಇತರೆ ಬೆಳೆಗಳು ಅಂತಂದು ಬರ್ತಾವೆ. ಇತರೆ ಬೆಳೆಗಳು ಅಂತಂದು ಬಂದಾಗ ಕೊಬ್ಬರಿ ಆಗಿರ್ಬೋದು, ಕೊಬ್ಬರಿಗೂ ಕೂಡ ನೀಡ್ತಾರೆ. ಅದೇ ರೀತಿ ತೆಂಗಿನಕಾಯಿ ನೋಡಿ, ಎರಡೂ ಒಂದೇ ಆದರೂ ಕೂಡ ಎರಡಕ್ಕೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನೀಡ್ತಾರೆ. ತೆಂಗಿನಕಾಯಿಗೂ ಕೂಡ ಬೆಂಬಲ ಬೆಲೆಯನ್ನು ನೀಡುತ್ತಾರೆ. ಅದೇ ರೀತಿ ಸೆಣಬು, ಗೋಲ್ಡನ್ ಫೈಬರ್ ಅಂತಂದು ಕರಿತೀವಿ. ಈ ಸೆಣಬಿಗೂ ಕೂಡ ಒಂದು ಬೆಂಬಲ ಬೆಲೆಯನ್ನು ನೀಡ್ತಕ್ಕಂಥದ್ದು. ಇಷ್ಟು ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ನೀಡ್ತಾರೆ. ಇಲ್ಲಿ ವಿಶೇಷವಾಗಿ ಅಂತಂದು ನೋಡಿದಾಗ
ಕಬ್ಬು ಅಂತಂದು ಬರ್ತದೆ. ಆದರೆ ಕಬ್ಬಿಗೆ ಬೆಂಬಲ ಬೆಲೆ ಇರುವುದಿಲ್ಲ. ಕಬ್ಬಿಗೆ ಏನು ಮಾಡೋದಿಲ್ಲ, ಬೆಂಬಲ ಬೆಲೆ ಇಲ್ಲ. ಕಬ್ಬಿಗೆ ಬೆಂಬಲ ಬೆಲೆ ಇಲ್ಲ. ಇದಕ್ಕೆ ಒಂದು ಮಾರ್ಕೆಟ್ ರೂಪದಲ್ಲಿ, ಮಾರ್ಕೆಟಿನ ಒಂದು ಹಂತದಲ್ಲಿ ಏನು ಬೆಲೆಯನ್ನು ಕೊಡಬೇಕು ಅನ್ನುವುದನ್ನು ನಿರ್ಧಾರ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬೆಲೆಯನ್ನು ನಿಗದಿ ಮಾಡ್ತಾರೆ ಹೊರತು ಇದಕ್ಕೆ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಕಬ್ಬು ಬರುವುದಿಲ್ಲ. ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರ್ತದೆ. ಕಬ್ಬು ಈ ಕೆಳಗಿನ ಯಾವ ಬೆಳೆಗೆ ಬೆಂಬಲ ಬೆಲೆ ನೀಡಲಾಗುವುದಿಲ್ಲ ಅಂತಂದ್ಬಿಟ್ಟು ಕಬ್ಬು ಅಂತ ಕೇಳಿದಂದ್ರೆ ಕೊಡದೇ ಇರ್ಬೋದು. ಇಷ್ಟು ಸರಕುಗಳನ್ನು ಬಿಟ್ಟು ಬೇರೆ ಯಾವುದೇ ಸರಕುಗಳಿಗೂ ಕೂಡ ಏನು ಮಾಡುವುದಿಲ್ಲ, ಇಲ್ಲಿ ಇದನ್ನು ನೀಡುವುದಿಲ್ಲ, ಬೆಂಬಲ ಬೆಲೆಯನ್ನು ನೀಡುವುದಿಲ್ಲ. ಇಷ್ಟು ಸರಕುಗಳಿಗೆ ಮಾತ್ರ ಬೆಂಬಲ ಬೆಲೆಯನ್ನು ನೀಡ್ತಾ ಬರ್ತಾರೆ. ಇಲ್ಲಿ ಒಂದು ಕನಿಷ್ಠ ಬೆಂಬಲ ಬೆಲೆ ನೀತಿಯಲ್ಲಿ, ಕನಿಷ್ಠ ಬೆಂಬಲ ಬೆಲೆ ನೀತಿಯಲ್ಲಿ. ಹಾಗಾದರೆ ಮುಂದುವರೆದು ನೋಡೋಣ, ಇನ್ನೊಂದು ವಿಶೇಷವಾದಂಥ ಯೋಜನೆಯನ್ನು ನೋಡೋಣ. ಮುಂದುವರೆದು ಇನ್ನೊಂದು ವಿಶೇಷವಾದಂಥ ಯೋಜನೆ ಯಾವುದು ಅಂತಂದಾಗ ಮೆಗಾ ಫುಡ್ ಪಾರ್ಕ್ ಯೋಜನೆ ಅಂತಂದು. ಯಾವುದು? ಮೆಗಾ ಫುಡ್ ಪಾರ್ಕ್ ಯೋಜನೆ. ಫುಡ್ ಪಾರ್ಕ್ ಯೋಜನೆ, ಮೆಗಾ ಫುಡ್ ಪಾರ್ಕ್ ಯೋಜನೆ ಅಂತಂದು. ಈ ಮೆಗಾ ಫುಡ್ ಪಾರ್ಕ್ ಯೋಜನೆಯನ್ನು 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಯಾವಾಗ? 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. 11ನೇ ಪಂಚವಾರ್ಷಿಕ ಯೋಜನೆ ನೆನಪಿಟ್ಕೋಬೇಕು. ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರ್ತದೆ. ಮೆಗಾ ಫುಡ್ ಪಾರ್ಕನ್ನು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ತರಲಾಗಿದೆ ಅಂತ ಅಂದರೆ 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಆಮೇಲೆ ಯೋಜನೆಗಳು ನೋಡ್ಬೇಕಾದ್ರೆ ಅಲ್ಲಿ ನೋಡೋಣ ನಾವು ಏನಾದರೆ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವೆಲ್ಲ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಅಂತಂದು. ಅದಕ್ಕಿಂತ ಮುಂಚೆ ಇಷ್ಟು ಗೊತ್ತಿರಲಿ, 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವಾಗ ಜಾರಿಗೆ ತಂದ್ರಪ್ಪ ಅಂದ್ರೆ 2008ರಲ್ಲಿ, 2008ನೇ ಇಸ್ವಿಯಲ್ಲಿ ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಈ ಮೆಗಾ ಫುಡ್ ಪಾರ್ಕ್ನ ಒಂದು ಉದ್ದೇಶ ಏನು ಅಂತಂದಾಗ ಹಾಳಾಗುವ ಕೃಷಿ ಉತ್ಪನ್ನಗಳನ್ನು ಸಂಸ್ಕರಣೆ ಮಾಡುವುದು. ಏನು? ಕೃಷಿ ಉತ್ಪನ್ನಗಳ ಸಂಸ್ಕರಣೆ, ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮಾಡುವುದು. ಹಾಳಾಗುವಂಥ ಕೃಷಿ ಉತ್ಪನ್ನಗಳನ್ನು ಸಂಸ್ಕರಣೆ ಮಾಡುವುದು. ಸಂಸ್ಕರಣೆ ಮಾಡಿಬಿಟ್ಟು ಯಾವ ಏರಿಯಾದಲ್ಲಿ ಇದರ ಒಂದು ಕೃಷಿ ಉತ್ಪನ್ನದ ಅವಶ್ಯಕತೆ ಇರ್ತದೆ ಅಲ್ಲಿ ಪೂರೈಕೆ ಮಾಡೋದು. ಏನು? ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಪೂರೈಕೆ ಮಾಡುವಂಥದ್ದು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈ ಸಂಸ್ಕರಣೆಗೆ ಬೇಕಾದಂತಹ ಒಂದು ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದು. ಏನು? ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದು. ತಂತ್ರಜ್ಞಾನದ ಬಳಕೆ ಅಂತಂದು ಬರಿಬೋದು. ತಂತ್ರಜ್ಞಾನದ ಬಳಕೆ ಅಂತಂದು ಕರಿತೀವಿ. ಇವುಗಳನ್ನ ಬಳಕೆ ಮಾಡಿಕೊಳ್ಳಬಹುದು. ಇದಕ್ಕೋಸ್ಕರ ಜಾರಿಗೆ ತಂದಂತಹ ಒಂದು ಯೋಜನೆ ಯಾವುದು ಅಂತಂದಾಗ ಮೆಗಾ ಫುಡ್ ಪಾರ್ಕ್ ಯೋಜನೆ ಅಂತಂದು. ನಮ್ಮ ಭಾರತ ದೇಶದಲ್ಲಿ ಈಗಾಗಲೇ ಸುಮಾರು 42 ಮೆಗಾ ಫುಡ್ ಪಾರ್ಕ್ಗಳು ಕಾರ್ಯಾಚರಣೆಯಲ್ಲಿ ಇರ್ತಕ್ಕಂಥದ್ದು. ಎಷ್ಟು? 42 ಮೆಗಾ ಫುಡ್ ಪಾರ್ಕ್ಗಳು ಕಾರ್ಯಾಚರಣೆಯಲ್ಲಿ ಇರ್ತಕ್ಕಂಥದ್ದು. ಆ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಮೆಗಾ ಫುಡ್ ಪಾರ್ಕ್ ಇದೆಯಾ ಈ ಥರ ಅಂತ ಕೇಳಿದರೆ ಕರ್ನಾಟಕದಲ್ಲಿಯೂ ಕೂಡ ಒಂದು ಮೆಗಾ ಫುಡ್ ಪಾರ್ಕ್ ಇದೆ. ಎಲ್ಲಿ ಅಂತ ಕೇಳಿದರೆ ತುಮಕೂರಿನಲ್ಲಿದೆ. ಎಲ್ಲಿ? ತುಮಕೂರಿನಲ್ಲಿ ಇರ್ತಕ್ಕಂಥದ್ದು ಮೆಗಾ ಫುಡ್ ಪಾರ್ಕ್ ಕರ್ನಾಟಕದಲ್ಲಿ ತುಮಕೂರಿನಲ್ಲಿದೆ. ಅದನ್ನು ಏನಂತ ಕರೀತಾರೆ ಅಂತಂದ್ರೆ ಇಂಟಿಗ್ರೇಟೆಡ್ ಮೆಗಾ ಫುಡ್ ಪಾರ್ಕ್ ಅಂತಂದು ಕರೀತಾರೆ. ಏನು? ಇಂಟಿಗ್ರೇಟೆಡ್ ಮೆಗಾ ಫುಡ್ ಪಾರ್ಕ್ ಅಂತಂದು ಕರೀತಾರೆ. ಮೆಗಾ ಫುಡ್ ಪಾರ್ಕ್ ಎಲ್ಲಿ ಅಂತ ಕೇಳಿದರೆ ತುಮಕೂರಿನಲ್ಲಿ, ಕರ್ನಾಟಕದ ತುಮಕೂರಿನಲ್ಲಿಯೂ ಕೂಡ ಇರ್ತಕ್ಕಂಥದ್ದು. ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಬಹುದು, ನೆನಪಿಟ್ಟುಕೊಳ್ಳ್ರಿ. ಕರ್ನಾಟಕದಲ್ಲಿ ಇರ್ತಕ್ಕಂತಹ ಮೆಗಾ ಫುಡ್ ಪಾರ್ಕ್ ಯಾವುದು ಅಥವಾ ಎಲ್ಲಿದೆ ಅಂತ ಕೇಳಿದರೆ ಇಂಟಿಗ್ರೇಟೆಡ್ ಮೆಗಾ ಫುಡ್ ಪಾರ್ಕ್ ತುಮಕೂರು ಅಂತಂದು ಹೇಳಬೇಕಾಗ್ತದೆ. ಈ ರೀತಿಯಾಗಿ ಕೆಲವೊಂದಿಷ್ಟು ಯೋಜನೆಗಳನ್ನ ಜಾರಿಗೆ ತರ್ತದೆ. ಅದರಲ್ಲಿ ಪ್ರಮುಖವಾದ ಯೋಜನೆಗಳನ್ನ ನಾವು ನೋಡ್ತಾ ಬಂದೀವಿ. ಇನ್ನೂ ಹಲವಾರು ಯೋಜನೆಗಳನ್ನು ಕೂಡ ನಮ್ಮ ಭಾರತ ಸರ್ಕಾರ ಏನು ಮಾಡ್ತಾರೆ, ಜಾರಿಗೆ ತರ್ತದೆ. ಅದೇ ರೀತಿಯಾಗಿ ಮುಂದುವರೆದು ಏನಾಗತ್ತಪ್ಪ ಅಂತಂದಾಗ ನೋಡುವುದಾದರೆ ಕೆಲವೊಂದಿಷ್ಟು ಕ್ರಾಂತಿಗಳು ಆಗ್ತಾ ಬರ್ತವೆ. ಇಲ್ಲಿ ನಮ್ಮ ಒಂದು ಕೃಷಿ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ಇನ್ಯಾವುದೋ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಕ್ರಾಂತಿಗಳಾಗ್ತಾ ಬರ್ತಾವೆ. ಆ ಕ್ರಾಂತಿಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ನಿನ್ನೆ ನಾನು ಸ್ವಲ್ಪ ನೋಡ್ಕೊಂಡು ಹೋಗಿದ್ವಿ. ಏನಂದ್ರೆ ಹಸಿರು ಕ್ರಾಂತಿ ಅಂತಂದು ನೋಡ್ಕೊಂಡು ಹೋಗಿದ್ವಿ. ಯಾವುದು? ಹಸಿರು ಕ್ರಾಂತಿ ಅಂತಂದು ನೋಡ್ಕೊಂಡು ಹೋಗಿದ್ವಿ.
ಹಸಿರು ಕ್ರಾಂತಿಯ ಬಗ್ಗೆ ನೋಡ್ತಾ ಹೋಗಿದ್ವಿ. ಯಾವಾಗ ಅಂದರೆ 1966, 67ರ ಅವಧಿಯಲ್ಲಿ, 67, 68ರ ಅವಧಿಯಲ್ಲಿ, ಈ ಒಂದು 3 ವರ್ಷದ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ಹಸಿರು ಕ್ರಾಂತಿ ಅಂತಂದು. ಈ ಹಸಿರು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದಾಗ ಕೃಷಿಗೆ ಸಂಬಂಧಿಸಿದೆ ಅಂತಂದು ನಾವೆಲ್ಲರೂ ಕೂಡ ನೇರವಾಗಿ ಹೇಳ್ತೀವಿ. ಆದರೆ ಕೃಷಿಗೆ ಅಂತ ಅನ್ನೋಕ್ಕಿನ್ನ ಇದನ್ನು ಪ್ರಮುಖವಾಗಿ ಏನಂತ ಕರಿಬೇಕು ಅಂದ್ರೆ ಆಹಾರ ಧಾನ್ಯಗಳಿಗೆ ಸಂಬಂಧಿಸಿರುವಂಥದ್ದು. ಇದು ಯಾವುದು? ಆಹಾರ ಧಾನ್ಯಗಳಿಗೆ ಸಂಬಂಧಿಸಿರುವಂಥದ್ದು. ಆಹಾರ ಧಾನ್ಯಗಳಲ್ಲಿ ತೀವ್ರತರವಾದ ಆಹಾರ ಧಾನ್ಯಗಳಲ್ಲಿ ತೀವ್ರತರವಾದ ಹೆಚ್ಚಳವನ್ನು ಅಥವಾ ಉತ್ಪಾದನೆಯನ್ನು ಏನಂತ ಕರಿತೀವಿ? ಹೆಚ್ಚಳವನ್ನು ಹಸಿರು ಕ್ರಾಂತಿ ಅಂತ ಕರಿತೀವಿ. ಆಹಾರ ಧಾನ್ಯಗಳಲ್ಲಿ ಆಗಿರ್ತಕ್ಕಂಥ ತೀವ್ರತರವಾದ ಉತ್ಪಾದನೆಯನ್ನು ಹಸಿರು ಕ್ರಾಂತಿ ಅಂತ ಕರಿತೀವಿ. ಈ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದರೆ, ನಾರ್ಮನ್ ಬೋರ್ಲಾಗ್ ಅಂತಂದು ಕರಿತೀವಿ. ನಾರ್ಮನ್ ಬೋರ್ಲಾಗ್ ಅಂತಂದು ಇವರು ಅಮೇರಿಕಾದವರು. ಇವರು ಏನು ಮಾಡ್ತಾರಪ್ಪ ಅಂತಂದ್ರೆ ಅಮೇರಿಕಾದವರು ಮೆಕ್ಸಿಕೋ ಸಿಟಿಯಲ್ಲಿ ಮೆಕ್ಸಿಕೋದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಅಧಿಕ ಇಳುವರಿ ನೀಡುವ ಬೀಜಗಳನ್ನು ಏನು ಮಾಡ್ತಾರೆ ಅಂದ್ರೆ ಸಂಶೋಧನೆ ಮಾಡ್ತಾರೆ. ಯಾವುದು? ಅಧಿಕ ಇಳುವರಿ ನೀಡುವ ಬೀಜಗಳ ಸಂಶೋಧಕ ಯಾರು ಅಂತ ಕೇಳಿದರೆ ಅದು ನಾರ್ಮನ್ ಬೋರ್ಲಾಗ್ ಅಂತಂದು ಕರಿತೀವಿ. ಅಧಿಕ ಇಳುವರಿ ನೀಡ್ತಕ್ಕಂಥ ಬೀಜಗಳನ್ನು ಸಂಶೋಧನೆ ಮಾಡಿಬಿಟ್ಟು ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ರಾಸಾಯನಿಕ ಗೊಬ್ಬರಗಳು ಮತ್ತು ರಾಸಾಯನಿಕ ಕೀಟನಾಶಕಗಳನ್ನ ಬಳಸುವುದರ ಮೂಲಕ ಈ ಒಂದು ಹಸಿರು ಕ್ರಾಂತಿಗೆ ನಾಂದಿ ಹಾಡ್ತಾರೆ. ಯಾರು ಅಂತಂದ್ರೆ ನಾರ್ಮನ್ ಬೋರ್ಲಾಗ್ರವರು ಎಲ್ಲಿ ಅಂದ್ರೆ ಅಮೇರಿಕಾದ ಮೆಕ್ಸಿಕೋ ಸಿಟಿಯಲ್ಲಿ ಇದನ್ನು ಮಾಡಿರ್ತಕ್ಕಂಥವ್ರು. ಅಂದರೆ ಅಧಿಕ ಇಳುವರಿ ನೀಡ್ತಕ್ಕಂಥ ಬೀಜಗಳ ಸಂಶೋಧನೆ ಮಾಡಿರ್ತಾರೆ. ಈ ಒಂದು ಪ್ರಯತ್ನವನ್ನು ನಮ್ಮ ಭಾರತ ದೇಶದಲ್ಲಿ ಯಾರು ಮಾಡ್ತಾರೆ ಅಂತ ಅಂದಾಗ, ಈ ಒಂದು ಪ್ರಯೋಗವನ್ನು ನಮ್ಮ ಭಾರತ ದೇಶದಲ್ಲಿ ಯಾರು ಮಾಡ್ತಾರೆ ಅಂತಂದಾಗ ಶ್ರೀ MS ಸ್ವಾಮಿನಾಥನ್ರವರು. ಯಾರು? ಶ್ರೀ MS ಸ್ವಾಮಿನಾಥನ್ರವರು ಈ ಒಂದು ಯೋಜನೆಯನ್ನು ಕೈಗೊಳ್ತಾರೆ. ಎಲ್ಲಿ? ನಮ್ಮ ಭಾರತ ದೇಶದಲ್ಲಿ MS ಸ್ವಾಮಿನಾಥನ್ ಅಂತಕ್ಕಂಥವ್ರು ಇಂಡಿಯಾದಲ್ಲಿ ಈ ಒಂದು ಪ್ರಯೋಗವನ್ನು ಮಾಡ್ತಾರೆ. ಇವರಿಗೆ ಸಪೋರ್ಟ್ ಮಾಡಿದವರು ಯಾರು ಅಂತಂದಾಗ ಆಗಿನ ಕೃಷಿ ಮಂತ್ರಿ ಆಗಿರ್ತಕ್ಕಂತಹ ಸಿ ಸುಬ್ರಹ್ಮಣ್ಯನ್ ಅಂತಕ್ಕಂಥವ್ರು. ಯಾರು? ಸಿ ಸುಬ್ರಹ್ಮಣ್ಯನ್ ಅಂತಕ್ಕಂಥವರು ಕೃಷಿ ಮಂತ್ರಿ ಇರ್ತಾರೆ. ಈ ಕೃಷಿ ಮಂತ್ರಿಗಳು ಇವರಿಗೆ ಸಹಾಯ ಅಥವಾ ಸಪೋರ್ಟನ್ನು ಮಾಡುವುದರ ಮೂಲಕ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ. ಯಾವಾಗ ಅಂತಂದಾಗ 1966-67ರ ಅವಧಿಯಲ್ಲಿ ಈ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲಿ ಯಾವುದೇ ಪಂಚವಾರ್ಷಿಕ ಯೋಜನೆಗಳಿರಲಿಲ್ಲ. ವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಇದನ್ನು ಜಾರಿಗೆ ತಂದಿದ್ದಾರೆ. ಯಾವುದು? ವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ಈ ಒಂದು ಹಸಿರು ಕ್ರಾಂತಿ ಅನ್ನುವಂಥದ್ದನ್ನು ನಮ್ಮ ಭಾರತ ದೇಶದಲ್ಲಿ ಕೈಗೊಳ್ತಾರೆ. ಏನು ಮಾಡ್ತಾರಪ್ಪ ಅಂತಂದಾಗ ಇಲ್ಲಿ MS ಸ್ವಾಮಿನಾಥನ್ ಅವರು ಕೂಡ ಅತಿ ಹೆಚ್ಚು ಇಳುವರಿ ನೀಡತಕ್ಕಂತಹ ಬೀಜಗಳನ್ನು ಅಲ್ಲಿ ನಾರ್ಮನ್ ಬೋರ್ಲಾಗ್ ಅವರ ಕಡೆಯಿಂದ ತೆಗೆದುಕೊಂಡು ಬಂದು ನಮ್ಮ ಭಾರತ ದೇಶದಲ್ಲಿ ಪ್ರಯೋಗ ಮಾಡ್ತಾರೆ. ಯಾವಾಗ ಅಂದರೆ 1966-67ರ ಅವಧಿಯಲ್ಲಿ. ಎಲ್ಲಿ ಮಾಡ್ತಾರಪ್ಪ ಅಂತಂದಾಗ ರಾಜಸ್ಥಾನ ಅಲ್ಲ, ಹರಿಯಾಣ ಮತ್ತು ಪಂಜಾಬ್ ಅಥವಾ ಪಂಜಾಬ್ ಮತ್ತು ಹರಿಯಾಣ ಅಂತ ಕರಿತೀವಿ. ಹರಿಯಾಣ ಮತ್ತು ಪಂಜಾಬ್ಗಳಲ್ಲಿ ಈ ಒಂದು ಹಸಿರು ಕ್ರಾಂತಿಯ ಪ್ರಯೋಗವನ್ನು ಮಾಡ್ತಾರೆ. ಯಾವ ಬೆಳೆಗಳ ಮೇಲೆ ಪ್ರಯೋಗ ಮಾಡ್ತಾರೆ ಅಂತಂದಾಗ ಭತ್ತ ಮತ್ತು ಗೋಧಿಯ ಮೇಲೆ ಒಂದು ಪ್ರಯೋಗವನ್ನು ಮಾಡ್ತಾರೆ. ಮೊದಲಿಗೆ ಯಾವುದು? ಭತ್ತ ಮತ್ತು ಗೋಧಿಯ ಮೇಲೆ ಈ ಒಂದು ಪ್ರಯೋಗವನ್ನು ಪಂಜಾಬ್ ಮತ್ತು ಹರಿಯಾಣಗಳಲ್ಲಿ ಮಾಡ್ತಾರೆ. ಈ ರೀತಿಯಾಗಿ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದರೆ ನಾರ್ಮನ್ ಬೋರ್ಲಾಗ್. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳಿದಾಗ MS ಸ್ವಾಮಿನಾಥನ್ ಅವರು. ಅವರಿಗೆ ಸಪೋರ್ಟ್ ಮಾಡಿದವರು ಯಾರಪ್ಪ ಅಂದ್ರೆ ಸುಬ್ರಹ್ಮಣ್ಯನ್ ಅವರಾಗಿರ್ಬೋದು. ಯಾವಾಗ ಅಂತಂದಾಗ ವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ 1966 ಮತ್ತು 67ರ ಅವಧಿಯಲ್ಲಿ ಹರಿಯಾಣ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ಅದೇ ರೀತಿ ಭತ್ತ ಮತ್ತು ಗೋಧಿಯ ಮೇಲೆ ಈ ಒಂದು ಪ್ರಯೋಗವನ್ನು ಮಾಡ್ತಾರೆ. ಇಲ್ಲಿ ಭತ್ತ ಮತ್ತು ಗೋಧಿ ಏನು ಮಾಡ್ತಾವಪ್ಪ ಅಂದ್ರೆ ಅಧಿಕ ಇಳುವರಿಯನ್ನು ತಂದು ಕೊಡುವಲ್ಲಿ ಯಶಸ್ವಿ ಆಗ್ತವ ಅವುಗಳನ್ನ ಮಾಡ್ತಾ ಹೋಗ್ತಾರೆ. ಇದರ ಮೇಲೆ ಪ್ರಶ್ನೆಗಳನ್ನ ಹಲವಾರು ಬಾರಿ ಕೇಳಿದ್ದಾರೆ. ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದರೆ, ಹಸಿರು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದರೆ ಆಹಾರ ಧಾನ್ಯಗಳಿಗೆ ಸಂಬಂಧಿಸಿದೆ. ಕೃಷಿ ಉತ್ಪನ್ನಗಳು ಅಂದರೆ ತಪ್ಪಾಗ್ತದೆ. ಆಹಾರ ಧಾನ್ಯಗಳು ಹಸಿರು ಕ್ರಾಂತಿ ಅಂತ ಬಂದಾಗ
ಪ್ರಥಮವಾಗಿ ಬರ್ತಕ್ಕಂಥ ನಮ್ಮ ತಲೆಯಾಗಿ ಏನು ಬರ್ತದೆ, ಕೃಷಿ ಉತ್ಪನ್ನಗಳು ಅಂತಂದು ಬರ್ತದೆ. ಅದೇ ರೀತಿ ಅವ್ನು ಪ್ರಶ್ನೆ ಯಾವ ಥರ ಇಟ್ಟಿರ್ತಾನೆ ಅಂದರೆ ಕೃಷಿ ಉತ್ಪನ್ನಗಳು ಅಂತಲೇ ಇಟ್ಟಿರ್ತಾನೆ. ಫಸ್ಟ್ ಆಪ್ಷನ್ ಅದನ್ನ ಇಟ್ಟಿರ್ತಾನೆ, ನಾವು ಅದನ್ನ ಹಾಕಿ ಬರ್ತೀವಿ, ತಪ್ಪಾಗುವಂಥ ಸಾಧ್ಯತೆಗಳಿರ್ತವೆ. ಅಂದರೆ ಇಷ್ಟು ಈಸಿಯಾಗಿರ್ತಕ್ಕಂಥ ಪ್ರಶ್ನೆನೂ ಕೂಡ ನಾವು ಕೆಲವಂಥ ಮೇಲೆ ಕನ್ಫ್ಯೂಸ್ ಮಾಡಿಕೊಂಡು ತಪ್ಪು ಹಾಕುವಂಥ ಸಾಧ್ಯತೆ ಇರ್ತದೆ. ಅದೇ ರೀತಿ ಆಹಾರ ಧಾನ್ಯಗಳಿಗೆ ಸಂಬಂಧಿಸಿರುವುದು ಕೃಷಿಯ ಪಿತಾಮಹ ನಾರ್ಮನ್ ಬೋರ್ಲಾಗ್ ಅವರು ಯಾವ ದೇಶದವರು ಅಂತಂದರೆ ಅಮೇರಿಕ ದೇಶದವರು. ಆಮೇಲೆ ಭಾರತದ ಕೃಷಿಯ ಪಿತಾಮಹ ಅಂತಂದಾಗ MS ಸ್ವಾಮಿನಾಥನ್ ಅವರು. ಆಮೇಲೆ ಯಾವಾಗ ಅಂತಂದ್ರೆ 1966-67 ಹರಿಯಾಣ ಮತ್ತು ಪಂಜಾಬ್ಗಳಲ್ಲಿ. ಅದೇ ರೀತಿಯಾಗಿ ಮುಂದೆ ನೋಡುವುದಾದರೆ ಇನ್ನೊಂದು ಕ್ರಾಂತಿ ಬರ್ತದೆ, ಯಾವುದು ಅಂದ್ರೆ ಇದನ್ನು ಶ್ವೇತ ಕ್ರಾಂತಿ ಅಂತ ಕರಿತೀವಿ. ಯಾವುದು? ಶ್ವೇತ ಕ್ರಾಂತಿ ಅಂತ ಕರಿತೀವಿ. ಶ್ವೇತ ಕ್ರಾಂತಿ ಅಂದರೂ ಒಂದೇ, ವೈಟ್ ರೆವಲ್ಯೂಷನ್ ಅಂದರೂ ಒಂದೇ, ವೈಟ್ ರೆವಲ್ಯೂಷನ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಕ್ಷೀರ ಕ್ರಾಂತಿ ಅಂತೂ ಕೂಡ ಇದನ್ನು ಕರೀತಾರೆ. ಏನು? ಕ್ಷೀರ ಕ್ರಾಂತಿ ಅಂತೂ ಕೂಡ ಇದನ್ನು ಕರೀತಾರೆ. ಕ್ಷೀರ ಕ್ರಾಂತಿ, ವೈಟ್ ಕ್ರಾಂತಿ ಅಂತಂದು ಕರಿತೀವಿ. ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಅಂದರೆ ಈ ಒಂದು ಕೃಷಿ ಶ್ವೇತ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದರೆ ಹಾಲಿನ ಉತ್ಪನ್ನಗಳಿಗೆ ಸಂಬಂಧಿಸಿರುವಂಥದ್ದು. ಹಾಲಿನ ಉತ್ಪನ್ನಗಳಿಗೆ ಸಂಬಂಧಿಸಿರುವಂಥದ್ದು ಅಂದರೆ ಮಿಲ್ಕ್ ಪ್ರಾಡಕ್ಟ್ಗಳಿಗೆ ಸಂಬಂಧಿಸಿದ ಅಂದರೆ ಹಾಲಿನ ಉತ್ಪಾದನೆಯಲ್ಲಿ ಅಥವಾ ಹಾಲಿನ ಉತ್ಪನ್ನಗಳಲ್ಲಿ ಅತಿ ಹೆಚ್ಚು ಉತ್ಪಾದನೆ ಅಥವಾ ತೀವ್ರತರವಾದ ಉತ್ಪಾದನೆ ಆಗುವುದನ್ನು ನಾವೇನಂತಂದು ಕರಿತೀವಿ? ಶ್ವೇತ ಕ್ರಾಂತಿ ಅಥವಾ ಬಿಳಿ ಕ್ರಾಂತಿ ಅಂತೂ ಕೂಡ ಕರಿತೀವಿ, ಕ್ಷೀರ ಕ್ರಾಂತಿ ಅಂತೂ ಕೂಡ ಕರಿತೀವಿ. ಈ ಒಂದು ಕ್ರಾಂತಿಯ ಹರಿಕಾರ ಅಥವಾ ಪಿತಾಮಹ ಯಾರು ಅಂತ ಅಂದರೆ ಡಾಕ್ಟರ್ ವರ್ಗೀಸ್ ಕುರಿಯನ್ ಅಂತಂದು. ಯಾರು? ಡಾಕ್ಟರ್ ವರ್ಗೀಸ್ ಕುರಿಯನ್ ಅಂತಂದು. ಈ ವರ್ಗೀಸ್ ಕುರಿಯನ್ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಡಾಕ್ಟರ್ ವರ್ಗೀಸ್ ಕುರಿಯನ್ರವರು ಗುಜರಾತಿನಲ್ಲಿ ಏನು ಮಾಡ್ತಾರೆ ಅಂದರೆ ಗುಜರಾತಿನಲ್ಲಿ ಒಂದು ಹಾಲು ಒಕ್ಕೂಟವನ್ನು ಪ್ರಾರಂಭ ಮಾಡ್ತಾರೆ. ಯಾವುದು? ಅಮೂಲ್ ಅಂತಕ್ಕಂತಹ ಒಂದು ಹಾಲು ಉತ್ಪಾದಕ ಅಥವಾ ಹಾಲು ಉತ್ಪಾದಕರ ಒಕ್ಕೂಟ ಅಂತಂದು ಕರೀತಾರೆ. ಹಾಲು ಉತ್ಪಾದಕ ಒಕ್ಕೂಟವನ್ನು ತೆಗಿತಾರ. ಎಲ್ಲಿ? ಗುಜರಾತ್ನಲ್ಲಿ ಅಮೂಲ್ ಅಂತಕ್ಕಂಥ ಒಂದು ಹಾಲು ಉತ್ಪಾದಕ ಒಕ್ಕೂಟವನ್ನು ತೆಗೆಯುವುದರ ಮೂಲಕ ಹಾಲು ಮತ್ತು ಹಾಲಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅವನು ಶೇಖರಣೆ ಅಥವಾ ಸಂಸ್ಕರಣೆ ಅಥವಾ ಉತ್ಪಾದನೆ ಮಾಡಿಕೊಂಡು ಅದರಿಂದ ಕೆಲವೊಂದಿಷ್ಟು ಉತ್ಪನ್ನಗಳನ್ನು ಮಾರಾಟಕ್ಕೆ ತರ್ತಾರೆ ಅಥವಾ ಹೊರಗಡೆ ಬಿಡ್ತಾರೆ ಅಂತಕ್ಕಂಥದ್ದು. ಅದನ್ನು ತೆಗೆದುಕೊಂಡು ಬಂದು ಈ ಒಂದು ಇದರಲ್ಲಿ ತೀವ್ರತರವಾದಂಥ ಒಂದು ಕ್ರಾಂತಿಯನ್ನು ಮಾಡ್ತಾರೆ. ಅದನ್ನು ನಾವೇನಂತಂದು ಕರಿತೀವಿ ಅಂತಂದ್ರೆ ಶ್ವೇತ ಕ್ರಾಂತಿ ಅಂತಂದು ಕರಿತೀವಿ. ಇದರ ಹರಿಕಾರ ಯಾರು ಅಥವಾ ಇದರ ಪಿತಾಮಹ ಯಾರು ಅಂತ ಕೇಳಿದರೆ ವರ್ಗೀಸ್ ಕುರಿಯನ್ ಅಂತಂದು. ಆಮೇಲೆ ಕ್ಷೀರ ಕ್ರಾಂತಿ ಅಥವಾ ಶ್ವೇತ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಹಾಲಿನ ಉತ್ಪನ್ನಗಳಿಗೆ ಸಂಬಂಧಿಸಿರುವಂಥದ್ದು. ಎಲ್ಲಿ ಇದು ಅಮೂಲ್ನ ಸಂಸ್ಥಾಪಕ ಯಾರು ಅಂತಂದು ಪ್ರಶ್ನೆಯಾಗಿದೆ ಒಂದ್ಸಲ. ಅಮೂಲ್ನ ಸಂಸ್ಥಾಪಕ ಯಾರು ಅಂತಂದರೆ ಡಾಕ್ಟರ್ ವರ್ಗೀಸ್ ಕುರಿಯನ್ ಅಂತಕ್ಕಂಥವ್ರು. ಇದರಲ್ಲಿ ಇನ್ನೊಂದು ಅಂಶ ಬರ್ತದೆ, ಆಪರೇಷನ್ ಫ್ಲಡ್ ಅಂತಂದು. ಏನು? ಆಪರೇಷನ್ ಫ್ಲಡ್ ಅಂತಂದು ಬರ್ತದೆ. ಆಪರೇಷನ್ ಫ್ಲಡ್ನ ಪಿತಾಮಹ ಯಾರು ಅಂತಂದು ಕೂಡ ಕ್ವಶನನ್ನು ಕೇಳಿದ್ದಾರೆ. ಆಪರೇಷನ್ ಫ್ಲಡ್ನ ಪಿತಾಮಹ ಅಂದರೂ ಕೂಡ ಯಾರು ಅಂತಂದಾಗ ವರ್ಗೀಸ್ ಕುರಿಯನ್ ಅವರೇ ಬರ್ತಾರೆ. ಈ ಆಪರೇಷನ್ ಫ್ಲಡ್ಡನ್ನು ಯಾರು ರೂಪಿಸ್ತಾರೆ ಅಥವಾ ಯಾರು ಮಾಡ್ತಾರೆ ಆಪರೇಷನ್ ಫ್ಲಡ್ ಅಂತಂದರೆ ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ ಅಂತಂದು ಬರ್ತದೆ. ಯಾವುದು? ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ ಅಂತಂದು ಬರ್ತದೆ. ಈ ಅಭಿವೃದ್ಧಿ ಮಂಡಳಿಯವರು ಇದನ್ನು ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಆಪರೇಷನ್ ಫ್ಲಡ್ಡನ್ನು ಮಾಡ್ತಕ್ಕಂಥದ್ದು. ಆಪರೇಷನ್ ಫ್ಲಡ್ನ ಪಿತಾಮಹ ಅಂತ ಕೇಳಿದಾಗ ವರ್ಗೀಸ್ ಕುರಿಯನ್, ಆಪರೇಷನ್ ಫ್ಲಡ್ಡನ್ನು ರೂಪಿಸಿದವರು ಯಾರು ಅಂತ ಕೇಳಿದರೆ ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ ಅಂತಕ್ಕಂಥದ್ದು ಈ ಆಪರೇಷನ್ ಫ್ಲಡ್ಡನ್ನು ರೂಪಿಸ್ತದೆ. ಇದರ ಮೇಲೆ ಪ್ರತಿ ಸಲ PC, PSI, SD, FDಗಳಿಗೆ ಹಲವಾರು ಬಾರಿ ಪ್ರಶ್ನೆಗಳ ಬಂದಿದ್ದಾವ. ಇದನ್ನು ಕೂಡ ನೋಡ್ಕೋಬೇಕು. ಆ ನಂತರದಲ್ಲಿ ಇನ್ನೊಂದು ಕ್ರಾಂತಿ ಬರ್ತದೆ. ಯಾವುದಪ್ಪ ಅಂತಂದಾಗ ಹಳದಿ ಕ್ರಾಂತಿ ಅಂತಂದು ನಾವು ಕರಿತೀವಿ. ಯಾವುದು? ಹಳದಿ ಕ್ರಾಂತಿ ಅಂತಂದು. ಇದನ್ನು ಇಂಗ್ಲೀಷ್ ಒಳಗಡೆ ಯೆಲ್ಲೋ ಕ್ರಾಂತಿ ಅಂತೂ ಕೂಡ ಕರಿತೀವಿ. ಯೆಲ್ಲೋ ರೆವಲ್ಯೂಷನ್ ಅಂತಂದು ಕೂಡ ಕರಿತೀವಿ. ಯೆಲ್ಲೋ ರೆವಲ್ಯೂಷನ್ ನೆನಪಿಟ್ಕೋಬೇಕು. ಯಾಕಂದ್ರೆ ಸಮ್ಟೈಮ್ ಏನಂದರೆ ಹಳದಿ ಕ್ರಾಂತಿ ಅಂತ ಕೇಳಿದ್ಬಿಟ್ಟು ಯೆಲ್ಲೋ ಕ್ರಾಂತಿ ಅಂತ ಕೇಳ್ತಾನೆ, ಯೆಲ್ಲೋ ರೆವಲ್ಯೂಷನ್ ಅಂತೂ ಕೂಡ ಕೇಳ್ತಿರ್ತಾನೆ. ಈ ಯೆಲ್ಲೋ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದಾಗ ಎಣ್ಣೆ ಕಾಳುಗಳಿಗೆ ಸಂಬಂಧಿಸಿರುವುದು. ನೋಡ್ರಿ, ಅಲ್ಲಿ ಆಹಾರ ಧಾನ್ಯಗಳಾಯಿತು, ಹಾಲು ಆಯಿತು, ಈಗ ಇನ್ನೊಂದು ಯಾವುದಪ್ಪ ಅಂದರೆ ಎಣ್ಣೆ ಕಾಳುಗಳಿಗೆ ಸಂಬಂಧಿಸಿರುವಂಥದ್ದು ಯಾವುದಂತಂದ್ರೆ ಹಳದಿ ಕ್ರಾಂತಿ ಅಂತಂದು ಕರಿತೀವಿ. ಈ ಹಳದಿ ಕ್ರಾಂತಿ ಅಂದರೆ ಎಣ್ಣೆ ಕಾಳುಗಳಲ್ಲಿ ತೀವ್ರತರವಾದ ಉತ್ಪಾದನೆಯನ್ನು ಏನಂತ ಕರಿತೀವಿ? ಹಳದಿ ಕ್ರಾಂತಿ ಅಂತ ಕರಿತೀವಿ. ಈ ಹಳದಿ ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದರೆ ಶ್ಯಾಮ್ ಪಿತ್ರೋಡಾ ಅಂತಂದು. ಯಾರು? ಶ್ಯಾಮ್ ಪಿತ್ರೋಡಾರವರು ಈ ಒಂದು ಕ್ರಾಂತಿಯ ಹರಿಕಾರರಾಗ್ತಾರೆ. ಯಾವಾಗ ಮಾಡ್ತಾರೆ ಅಂತಂದಾಗ 1986 ಮತ್ತು 87 ಅವಧಿಯಲ್ಲಿ ಈ ಒಂದು ಕ್ರಾಂತಿ ನಡೀತದೆ. ಯಾವುದು? ಹಳದಿ ಕ್ರಾಂತಿ ಆಗುವುದು ಯಾವಾಗ ಅಂತಂದಾಗ
1986-87ರ ಅವಧಿಯಲ್ಲಿ ಹರಿಕಾರ ಯಾರು ಅಂತಂದಾಗ ಶ್ಯಾಮ್ ಪಿತ್ರೋಡ ಆಗಿರ್ಬೋದು, ಶ್ಯಾಮ್ ಪಿತ್ರೋಡರವರು. ಅದೇ ರೀತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಎಣ್ಣೆ ಕಾಳುಗಳಿಗೆ ಸಂಬಂಧಿಸಿರುವಂಥದ್ದು. ಅದೇ ರೀತಿ ಇನ್ನೊಂದು ಮುಂದುವರೆದು ನೋಡೋದಾದರೆ ನೀಲಿ ಕ್ರಾಂತಿ ಅಂತ ಬರ್ತದೆ. ಯಾವುದು ನೀಲಿ ಕ್ರಾಂತಿ ಇದನ್ನು ಬ್ಲೂ ರೆವಲ್ಯೂಷನ್ ಅಂತ ಕರಿತೀವಿ ನಾವು. ಏನು ಬ್ಲೂ ರೆವಲ್ಯೂಷನ್ ಅಂತ ಕರಿತೀವಿ. ನೆನಪಿಟ್ಕೋಬೇಕು, ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ನೆನಪಿಟ್ಕೋಬೇಕು. ಬ್ಲೂ ರೆವಲ್ಯೂಷನ್ ಅಂತ ಕರಿತೀವಿ. ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಮೀನಿನ ಉತ್ಪನ್ನಗಳಿಗೆ, ಮೀನು ಉತ್ಪನ್ನಗಳು ಅಂತ ಅನ್ಬೋದು. ಮೀನಿನ ಉತ್ಪನ್ನಗಳಲ್ಲಿ ತೀವ್ರತರವಾದ ಬೆಳವಣಿಗೆ ಅಥವಾ ಅಭಿವೃದ್ಧಿಯನ್ನು ನಾವೆಂತಂದು ಕರಿತೀವಿ, ನೀಲಿ ಕ್ರಾಂತಿ ಅಂತಂದು ಕರಿತೀವಿ. ನೀಲಿ ಮತ್ತು ಮೀನಿಗೆ ಏನು ಸಂಬಂಧ ಅಂತಂದಾಗ ಸಮುದ್ರ ಸಾಗರಗಳು ನೀಲಿಯಾಗಿ ಕಾಣುವುದರಿಂದ ಇದಕ್ಕೆ ನೀಲಿ ಕ್ರಾಂತಿ ಅಂತ ಹೆಸರು ಕೊಟ್ಟಿದ್ದಾರೆ. ಯಾವುದಕ್ಕೆ? ಈ ಒಂದು ನೀಲಿ ಕ್ರಾಂತಿ ಅಂತ ಹೆಸರನ್ನು ಕೊಟ್ಟಿದ್ದಾರೆ. ಬ್ಲೂ ರೆವಲ್ಯೂಷನ್ ಅಂತ ಕರಿತೀವಿ. ಇದನ್ನು ಯಾವಾಗ ಜಾರಿಗೆ ತರ್ತಾರಂದ್ರೆ 1973ರ ಅವಧಿಯಲ್ಲಿ ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಯಾರು ಈ ಒಂದು ಕ್ರಾಂತಿಯನ್ನು ಮಾಡ್ತಾರೆ ಅಂತಂದಾಗ ಹರಿಲಾಲ್ ಚೌಧರಿ ಅಂತಂದು. ಯಾರು? ಹರಿಲಾಲ್ ಚೌಧರಿ ಮತ್ತು ಇನ್ನೊಬ್ಬರು ಬರ್ತಾರೆ ಅರ್ಜುನ್ ಕೃಷ್ಣ ಅಂತಂದು. ಯಾರು? ಹರಿಲಾಲ್ ಚೌಧರಿ ಮತ್ತು ಅರ್ಜುನ್ ಕೃಷ್ಣ ಅಂತಕ್ಕಂಥವ್ರು ಈ ಎರಡೂ ಜನ ಸೇರಿಬಿಟ್ಟು ಈ ಒಂದು ನೀಲಿ ಕ್ರಾಂತಿಯನ್ನು ಜಾರಿಗೆ ತರ್ತಾರೆ. ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದರೆ ಮೀನಿನ ಉತ್ಪನ್ನಗಳಿಗೆ ಅಥವಾ ಮತ್ಸ್ಯೋದ್ಯಮ ಅಂತ ಇನ್ನೊಂದು ಕೇಳ್ತಾನೆ. ಇದನ್ನು ಒನ್ ವರ್ಡ್ ಕ್ವಶನಲ್ಲಿ ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಮತ್ಸ್ಯೋದ್ಯಮ ಅಂತ ಕರೀತೀವಿ. ಮತ್ಸ್ಯೋದ್ಯಮ ಅಂತೂ ಕೂಡ ಕರೀತಾನೆ ಇದನ್ನು. ಮತ್ಸ್ಯೋದ್ಯಮ ಅಥವಾ ಮತ್ಸ್ಯೋದ್ಯಮದ ತೀವ್ರತರವಾದ ಅಭಿವೃದ್ಧಿಯನ್ನು ಅಥವಾ ಬೆಳವಣಿಗೆಯನ್ನು ಏನಂತ ಕರಿತೀವಿ ಅಂತಂದರೆ ನೀಲಿ ಕ್ರಾಂತಿ ಅಂತಂದು ಕರಿತೀವಿ. ಮತ್ಸ್ಯೋದ್ಯಮ ಅಂತೂ ಕೂಡ ಕರಿತಾ ಇರ್ತಾರೆ. ಅದು ಕೂಡ ಒಂದು ವರ್ಡ್ ನೆನಪಿಟ್ಕೋಬೇಕು, ಅದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮುಂದೆ ಇನ್ನೊಂದು ಬರ್ತದೆ. ಯಾವುದಪ್ಪ ಅಂತಂದ್ರೆ ಸುವರ್ಣ ಕ್ರಾಂತಿ ಅಂತಂದು ಬರ್ತದೆ. ಯಾವುದು? ಸುವರ್ಣ ಕ್ರಾಂತಿ ಅಂತಂದು. ಸುವರ್ಣ ಕ್ರಾಂತಿ ಅಂತ ಇನ್ನೊಂದು ಬರ್ತದ. ಸುವರ್ಣ ಕ್ರಾಂತಿ ಇದನ್ನು ಏನಂತ ಕರಿತೀವಿ? ಗೋಲ್ಡನ್ ರೆವಲ್ಯೂಷನ್ ಅಂತ ಕರಿತೀವಿ. ಗೋಲ್ಡನ್ ರೆವಲ್ಯೂಷನ್ ಅಂತ ಕರಿತೀವಿ. ಇದನ್ನು ಕೂಡ ಇದು ನೆನಪಿಡ್ಬೇಕು. ಇಂಗ್ಲೀಷ್ ಪ್ಲಸ್ ಕನ್ನಡ ಗೊತ್ತಿರಬೇಕು. ಯಾಕಂತಂದ್ರೆ ಪ್ರಶ್ನೆಯೇ ಯಾವ ರೀತಿ ಕೇಳ್ತಾರೆ ಹೇಳೋಕ್ಕಾಗೋದಿಲ್ಲ. ಈ ಒಂದು ಗೋಲ್ಡನ್ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಿಸಿದರೆ ಎರಡು ಉತ್ಪನ್ನಗಳಿಗೆ ಸಂಬಂಧಿಸಿರುವಂಥದ್ದು. ಒಂದು ತೋಟಗಾರಿಕಾ ಬೆಳೆಗಳಿಗೆ. ಏನು? ತೋಟಗಾರಿಕಾ ಬೆಳೆಗಳು ಮತ್ತು ಇನ್ನೊಂದು ಯಾವುದಪ್ಪ ಅಂದ್ರೆ ಜೇನಿಗೆ ಸಂಬಂಧಪಡ್ತಕ್ಕಂಥದ್ದು. ಯಾವುದು? ಜೇನಿನ ಉತ್ಪಾದನೆಗೆ. ತೋಟಗಾರಿಕೆ ಮತ್ತು ಜೇನಿನ ಉತ್ಪಾದನೆಯಲ್ಲಿ ತೀವ್ರತರವಾದ ಬೆಳವಣಿಗೆಯನ್ನು ನಾವೇನಂತ ಕರಿತೀವಿ ಅಂತಂದಾಗ ಸುವರ್ಣ ಕ್ರಾಂತಿ ಅಂತ ಕರಿತೀವಿ. ಎರಡನ್ನೂ ಕೂಡ ನೆನಪಿಟ್ಕೊಂಡಿರಬೇಕು. ಹಾರ್ಟಿಕಲ್ಚರ್ ಆ್ಯಂಡ್ ಹನಿ ಅಂತಂದು. ಜೇನಿನ ಉತ್ಪಾದನೆಗೂ ಕೂಡ ಸುವರ್ಣ ಕ್ರಾಂತಿ ಅಂತ ಕರಿತೀವಿ. ಅದೇ ರೀತಿ ತೋಟಗಾರಿಕಾ ಬೆಳೆಗಳಲ್ಲಿ ಆಗ್ತಕ್ಕಂಥ ತೀವ್ರತರವಾದ ಉತ್ಪಾದನೆಯನ್ನು ಕೂಡ ನಾವೇನಂತ ಕರಿತೀವಿ? ಸುವರ್ಣ ಕ್ರಾಂತಿ ಅಂತ ಕರಿತಾ ಹೋಗ್ತೀವಿ. ಇವು ಕೂಡ ನೆನಪು ಇಟ್ಕೋಬೇಕು. ಅದೇ ರೀತಿಯಾಗಿ ಇನ್ನೊಂದು ಕ್ರಾಂತಿ ಬರ್ತದೆ. ಯಾವುದಪ್ಪ ಅಂತಾರೆ? ಗುಲಾಬಿ ಕ್ರಾಂತಿ ಅಂತ ಕರಿತೀವಿ. ಗುಲಾಬಿ ಅಥವಾ ಪಿಂಕ್ ರೆವಲ್ಯೂಷನ್ ಅಂತ ಕರಿತೀವಿ. ಏನು? ಪಿಂಕ್ ರೆವಲ್ಯೂಷನ್ ಅಂತ ಕರಿತೀವಿ. ಗುಲಾಬಿ ಅಥವಾ ಪಿಂಕ್ ರೆವಲ್ಯೂಷನ್ ಅಂತ ಕರಿತೀವಿ. ಈ ಗುಲಾಬಿ ಮತ್ತು ಪಿಂಕ್ ರೆವಲ್ಯೂಷನ್ ಅಂತಂದರೆ ಇಲ್ಲಿ ಕನ್ಫ್ಯೂಸ್ ಮಾಡುವಂಥ ಸಾಧ್ಯತೆ ಇರ್ತದೆ. ನೆನಪಿಟ್ಕೋಬೇಕು. ಈ ಗುಲಾಬಿ ಮತ್ತು ಪಿಂಕ್ ರೆವಲ್ಯೂಷನ್ ಅಂತಕ್ಕಂಥದ್ದು ಮೂರು ಸರಕುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಒಂದನೇದು ಈರುಳ್ಳಿ ಆಗಿರ್ಬೋದು. ಒಂದನೇದು ಈರುಳ್ಳಿ. ಆ ನಂತರದಲ್ಲಿ ಎರಡನೇದು ಯಾವುದಪ್ಪ ಅಂತಂದಾಗ ಸೀಗಡಿ ಉತ್ಪಾದನೆ ಆಗಿರ್ಬೋದು. ಮೂರನೇದು ಯಾವುದು ಅಂದ್ರೆ ಔಷಧೋಪಚಾರ ಈ ಮೂರು ಅಂಶಗಳಿಗೆ ಇದಂದರೆ ಮೂರು ಸರಕುಗಳಿಗೆ ಸಂಬಂಧಿಸಿರುವಂಥದ್ದು. ಮೂರು ಸರಕುಗಳಿಗೆ ಸಂಬಂಧಿಸಿರುವುದು ಯಾವುದು ಅಂತಂದಾಗ ಮೂರು ಸರಕುಗಳಿಗೆ ಸಂಬಂಧಿಸಿರುವುದು ಗುಲಾಬಿ ಕ್ರಾಂತಿ ಅಂತ ಕೇಳ್ತೀವಿ. ಏನಪ್ಪ ಅಂತಂದರೆ ಈರುಳ್ಳಿ. ಈ ಗುಲಾಬಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ಬಿಟ್ಟು ಮೂರು ಕೊಟ್ಬಿಟ್ಟು ಮೇಲಿನ ಎಲ್ಲವೂ ಅಂದರೂ ಕೂಡ ಕರೆಕ್ಟ್ ಆಗ್ತದೆ. ಏನು? ಮೇಲಿನ ಎಲ್ಲವೂ ಅಂದರೂ ಕರೆಕ್ಟ್ ಆಗ್ತದೆ. ಇಲ್ಲ ಅಂದ್ರೆ ಇವುಗಳಲ್ಲಿ ಯಾವುದಾದ್ರೂ ಒಂದು ಕೊಟ್ಬಿಟ್ಟು ಬೇರೆ ಕೊಟ್ಟರೆ ಅಲ್ಲಿ ಕನ್ಫ್ಯೂಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಈರುಳ್ಳಿ ಕೊಟ್ಟರು ಸರಿ, ಸೀಗಡಿ ಕೊಟ್ಟರು ಸರಿ, ಔಷಧೋಪಚಾರಗಳಿಗೆ ಕೊಟ್ಟರು ಸರಿ. ಈ ಔಷಧ ಉತ್ಪಾದನೆ ಅಥವಾ ಔಷಧೋಪಚಾರ ಅಂತಂದು ಕರಿತೀವಿ. ಇವುಗಳಲ್ಲಿ ಆಗ್ತಕ್ಕಂತಹ ಒಂದು ತೀವ್ರತರವಾದಂತಹ ಬೆಳವಣಿಗೆಯನ್ನು ಏನಂತಂದು ಕರಿತೀವಿ? ಗುಲಾಬಿ ಕ್ರಾಂತಿ ಅಥವಾ ಪಿಂಕ್ ರೆವಲ್ಯೂಷನ್ ಅಂತ ಕರಿತೀವಿ. ನಂತರದಲ್ಲಿ ಇನ್ನೊಂದು ಬರುತ್ತೆ
ರೌಂಡ್ ರೆವಲ್ಯೂಷನ್ ಅಥವಾ ದುಂಡನೆಯ ಕ್ರಾಂತಿ ಅಂತ ಕರಿತೀವಿ. ಯಾವುದು? ದುಂಡನೆ ಕ್ರಾಂತಿ ಅಂತ ಕರಿತೀವಿ. ಈ ದುಂಡನೆ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡುವುದಾದರೆ ಆಲೂಗಡ್ಡೆಗೆ ಸಂಬಂಧಿಸಿರುವಂಥದ್ದು. ಯಾವುದು? ಆಲೂಗಡ್ಡೆಗೆ ಸಂಬಂಧಿಸಿರುವಂಥದ್ದು ದುಂಡನೆಯ ಕ್ರಾಂತಿ. ಆ ನಂತರದಲ್ಲಿ ಇನ್ನೊಂದು ಬರ್ತದೆ ರೆಡ್ ರೆವಲ್ಯೂಷನ್ ಅಂತಂದು. ಏನು? ರೆಡ್ ರೆವಲ್ಯೂಷನ್ ಅಂತಂದು ಅಂದರೆ ಕೆಂಪು ಕ್ರಾಂತಿ ಅಂತ ಕರಿತೀವಿ. ಯಾವ ಕ್ರಾಂತಿ? ಕೆಂಪು ಕ್ರಾಂತಿ ಅಂತ ಕರಿತೀವಿ. ಈ ಕೆಂಪು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡುವುದಾದರೆ ಈ ಕೆಂಪು ಕ್ರಾಂತಿ ಕೂಡ ಎರಡು ಸರಕುಗಳಿಗೆ ಸಂಬಂಧಿಸಿದೆ. ಒಂದು ಟೊಮೆಟೊ. ಯಾವುದು? ಟೊಮೆಟೊ. ಇನ್ನೊಂದು ಯಾವುದು ಅಂತ ಕೇಳಿದರೆ ಮಾಂಸ. ಟೊಮೆಟೊ ಮತ್ತು ಮಾಂಸದಲ್ಲಿ ಆಗ್ತಕ್ಕಂಥ ತೀವ್ರತರವಾದ ಉತ್ಪಾದನೆಯನ್ನು ಏನಂತಂದು ಕರಿತೀವಿ ಅಂದ್ರೆ ಕೆಂಪು ಕ್ರಾಂತಿ ಅಥವಾ ರೆಡ್ ರೆವಲ್ಯೂಷನ್ ಅಂತ ಕರಿತೀವಿ. ನೆನಪಿಟ್ಕೋಬೇಕು, ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ, ಹಲವಾರು ಬಾರಿ ಈಗಾಗಲೇ ಕೇಳಿ ಬಿಟ್ಟಿದ್ದರೂ ಸಹ. ಅದೇ ರೀತಿಯಾಗಿ ಇನ್ನೊಂದು ಬರ್ತದ ಯಾವುದಪ್ಪ ಅಂತಂದ್ರೆ ಬೆಳ್ಳಿ ಕ್ರಾಂತಿ ಅಂತಂದು. ಯಾವುದು? ಬೆಳ್ಳಿ ಕ್ರಾಂತಿ ಅಂತಂದು. ಇದನ್ನು ಸಿಲ್ವರ್ ರೆವಲ್ಯೂಷನ್ ಅಂತ ಕರಿತೀವಿ. ಏನು? ಸಿಲ್ವರ್ ರೆವಲ್ಯೂಷನ್ ಅಂತ ಕರಿತೀವಿ. ನೆನಪಿಟ್ಕೋಬೇಕಾ? ಮತ್ತು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೇಳುವಂಥ ಸಾಧ್ಯತೆ ಇರ್ತದೆ. ಸಿಲ್ವರ್ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದಾಗ ಇದು ಕೂಡ ಎರಡು ಸರಕುಗಳಿಗೆ ಸಂಬಂಧಿಸಿದೆ. ಒಂದು ಮೊಟ್ಟೆ ಆಗಿರ್ಬೋದು. ಇನ್ನೊಂದು ಯಾವುದಪ್ಪ ಅಂದ್ರೆ ಕುಕ್ಕಟ ಉತ್ಪನ್ನ ಅಂದರೆ ಕೋಳಿ ಪೌಲ್ಟ್ರಿ ಅಂತ ಕರಿತೀವಲ್ಲ, ಪೌಲ್ಟ್ರಿ ಅಥವಾ ಕೋಳಿ ಕುಕ್ಕಟ ಉತ್ಪಾದನೆಯಲ್ಲಿ ತೀವ್ರತರವಾದ ಅಭಿವೃದ್ಧಿ ಆದಲ್ಲಿ ಅದನ್ನು ಏನಂತ ಕರಿತೀವಿ ಅಂತಂದಾಗ ಬೆಳ್ಳಿ ಕ್ರಾಂತಿ ಅಥವಾ ಸಿಲ್ವರ್ ಕ್ರಾಂತಿ ಅಂತ ಕರಿತೀವಿ. ಅದೇ ರೀತಿಯಾಗಿ ಇನ್ನೊಂದು ಕ್ರಾಂತಿ ಬರ್ತದೆ. ಯಾವುದಪ್ಪ ಅಂತಂದ್ರೆ ಕಂದು ಕ್ರಾಂತಿ ಅಂತಂದು ಬರ್ತದೆ. ಇದನ್ನು ಏನಂತ ಕರಿತೀವಿ ಅಂತಂದಾಗ ಬ್ರೌನ್ ರೆವಲ್ಯೂಷನ್ ಅಂತ ಕರಿತೀವಿ. ಇಂಗ್ಲೀಷ್ ಒಳಗಡೆ ಅಂತ ಬ್ರೌನ್ ರೆವಲ್ಯೂಷನ್ ಅಂತ ಕರಿತೀವಿ. ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡುವುದಾದರೆ ಚರ್ಮ ಮತ್ತು ಕೋಕೋಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಕೋಕೋ ಉತ್ಪಾದನೆಗೆ ಸಂಬಂಧಿಸಿರ್ತಕ್ಕಂಥದ್ದು ಯಾವುದು ಅಂತಂದಾಗ ಚರ್ಮ ಮತ್ತು ಕೋಕೋ ಉತ್ಪಾದನೆಗೆ ಸಂಬಂಧಿಸಿರ್ತಕ್ಕಂಥದ್ದು ಕಂದು ಕ್ರಾಂತಿ ಅಥವಾ ಬ್ರೌನ್ ರೆವಲ್ಯೂಷನ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಇನ್ನೊಂದು ಕ್ರಾಂತಿ ಬರ್ತದೆ ಬೂದು ಕ್ರಾಂತಿ ಅಂತಂದು ಇನ್ನೊಂದು ಬರ್ತದೆ. ಇದನ್ನು ಗ್ರೇ ರೆವಲ್ಯೂಷನ್ ಅಂತ ಕರಿತೀವಿ. ಏನು? ಗ್ರೇ ರೆವಲ್ಯೂಷನ್. ಜಿ ಅಂದರೆ ಗ್ರೀನ್ ಅಲ್ಲ, ಮತ್ತು ಗ್ರೇ ಬೇರೆ, ಗ್ರೀನ್ ಬೇರೆ. ಗ್ರೇ ರೆವಲ್ಯೂಷನ್ ಅಂತ ಕರಿತೀವಿ. ಈ ಗ್ರೇ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದಾಗ ರಸಗೊಬ್ಬರಗಳು. ಏನು? ರಸಗೊಬ್ಬರ ಉತ್ಪಾದನೆಗೆ ಅಥವಾ ಇದನ್ನು ಇಂಗ್ಲೀಷ್ ಒಳಗಡೆ ಕೇಳಿದಂದ್ರೆ ಫರ್ಟಿಲೈಸರ್ಸ್ ಅಂತ ಕರಿತೀವಿ ನಾವು. ಫರ್ಟಿಲೈಸರ್ಸ್ ಈಗ ನಮ್ಮ ಊರಾಗೆಲ್ಲ ಇರ್ತಾವೆ ನೋಡ್ರಿ, ಫರ್ಟಿಲೈಸರ್ಸ್. ಸಿದ್ದೇಶ್ವರ್ ಫರ್ಟಿಲೈಸರ್ಸ್, ಪರಮೇಶ್ವರ್ ಫರ್ಟಿಲೈಸರ್ಸ್ ಅಂತಂದು ಫರ್ಟಿಲೈಸರ್ಸ್ ರಸಗೊಬ್ಬರಗಳ ಉತ್ಪಾದನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ರಸಗೊಬ್ಬರಗಳಿಗಾಗಿ ಒಂದು ಸಹಕಾರಿ ಸಂಘಗಳನ್ನ ಸ್ಥಾಪನೆ ಮಾಡಿದ ನಮ್ಮ ಭಾರತ ಸರ್ಕಾರ. ಯಾವಪ್ಪ ಅವು ಅಂತ ಅಂದರೆ ಒಂದು ಬರ್ತದೆ, ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಕ್ರಿಬ್ಕೋ ಅಂತಕ್ಕಂಥದ್ದು. ನಾವೇನು ರಸಗೊಬ್ಬರ ಯೂರಿಯಾ ಅಂತ ತೊಗೊಂಬರ್ತೀವಲ್ಲ, ಕ್ರಿಬ್ಕೋ ಅಂತಂದು ಬರ್ತದೆ. ಇನ್ನೊಂದು ಯಾವುದು ಬರ್ತದೆ ಅಂದರೆ ಇಪ್ಕೋ ಅಂತಂದು ಬರುತ್ತೆ ನೋಡ್ರಿ. ಯಾವುದು? ಇಪ್ಕೋ ಅಂತಂದು ಬರ್ತದೆ. ನಾವೆಲ್ಲ ತೊಗೊಂಬಂದಿರ್ತೀವಿ ಇವುಗಳನ್ನ ಹೊಲಗಳಿಗೆ ಹಾಕುವಾಗ ಈ ರಸಗೊಬ್ಬರಗಳನ್ನ ನಾವು ತೊಗೊಂಡು ಬಂದಿರ್ತೀವಿ. ಕ್ರಿಬ್ಕೋ ಅಂದರೆ ಏನಪ್ಪ ಅಂತಂದಾಗ ಕೃಷಿ ಭಾರತ್ ಕೋಆಪರೇಟಿವ್ ಆರ್ಗನೈಜೇಷನ್. ಏನು? ಇದರ ವಿಸ್ತರಣ ರೂಪ ಕೃಷಿ ಭಾರತ್ ಕೋಆಪರೇಟಿವ್ ಆರ್ಗನೈಜೇಷನ್ ಅಂತಕ್ಕಂಥದ್ದು ಕೇಳಲಿಕ್ಕಿಲ್ಲ, ಕೇಳ್ಬೋದು. ಆರ್ಗನೈಜೇಷನ್ ಅಂತಕ್ಕಂಥದ್ದು ಏನು? ಕ್ರಿಬ್ಕೋ ಅಂತಂದರೆ ಕೃಷಿ ಭಾರತ್ ಕೋಆಪರೇಟಿವ್ ಆರ್ಗನೈಜೇಷನ್ ಅಂತಂದು. ಅದೇ ರೀತಿಯಾಗಿ ಇಪ್ಕೋ ಅಂತಂದರೆ ಏನಪ್ಪ ಅಂತಂದಾಗ ಇಂಡಿಯನ್ ಫಾರ್ಮಾ ಫರ್ಟಿಲೈಸರ್ಸ್ ಕೋಆಪರೇಟಿವ್ ಲಿಮಿಟೆಡ್ ಅಂತಂದು. ಏನು? ಇಂಡಿಯನ್ ಫಾರ್ಮಾ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ಅಂತಂದು. ಏನು?
ಬೂದು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಗ್ರೇ ಕ್ರಾಂತಿ, ಗ್ರೇ ರೆವಲ್ಯೂಷನ್ ಅಂತ ಕರಿತೀವಿ. ರಸಗೊಬ್ಬರಗಳಿಗೆ ಸಂಬಂಧಿಸಿರುವುದು ಅಥವಾ ಫರ್ಟಿಲೈಸರ್ಗಳಿಗೆ ಸಂಬಂಧಿಸಿರುವುದು. ಪ್ರಮುಖ ಸಂಸ್ಥೆಗಳು, ಒಂದು ರಸಗೊಬ್ಬರ ಸಂಸ್ಥೆಗಳು ಯಾವಪ್ಪ ಅಂತಂದ್ರೆ ನಮ್ಮ ಭಾರತ ಸರ್ಕಾರದಲ್ಲಿ ಇರ್ತಕ್ಕಂಥವು, ಭಾರತ ಸರ್ಕಾರ ಜಾರಿಗೆ ತಂದಿರತಕ್ಕಂಥವು ಕ್ರಿಬ್ಕೋ ಮತ್ತು ಇಪ್ಕೋ ಅಂತಕ್ಕಂಥವು. ಇಪ್ಕೋ ಅಂತಂದರೆ ಇಂಡಿಯನ್ ಫಾರ್ಮಾ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ಅಂತಂದು, ಆಮೇಲೆ ಕ್ರಿಬ್ಕೋ ಅಂತಂದರೆ ಕೃಷಿ ಭಾರತ್ ಕೋಆಪರೇಟಿವ್ ಆರ್ಗನೈಜೇಷನ್ ಅಂತಂದು ಈ ಒಂದು ಯೋಜನೆಗಳನ್ನು ಏನು ಮಾಡಿದೆ ನಮ್ಮ ಭಾರತ ಸರ್ಕಾರ ಜಾರಿಗೆ ತಂದಿರತಕ್ಕಂಥದ್ದು. ಇನ್ನೂ ಕೆಲವೊಂದಿಷ್ಟು ಕ್ರಾಂತಿಗಳು ಬರ್ತಾವ, ಅವುಗಳನ್ನು ಕೂಡ ನೋಡಿಬಿಡೋಣ ಇವಾಗಲೇ. ಇನ್ಯಾವ ಕ್ರಾಂತಿಗಳು ಬರ್ತಾವೆ ಗೊತ್ತಂದಾಗ ಒಂದು ಗೋಲ್ಡನ್ ಫೈಬರ್ ರೆವಲ್ಯೂಷನ್. ಆವಾಗಲೇ ನಾವೇನು ಮಾಡಿವಿ? ಗೋಲ್ಡನ್ ರೆವಲ್ಯೂಷನ್ ನೋಡಿವಿ. ಈಗ ಗೋಲ್ಡನ್ ಫೈಬರ್ ರೆವಲ್ಯೂಷನ್, ಸುವರ್ಣ ನಾರಿನ ಕ್ರಾಂತಿ ಅಂತ ಕರೀತಾರೆ ಇದನ್ನು. ಸುವರ್ಣ ನಾರಿನ ಕ್ರಾಂತಿ ಅಂತಂದು, ಸುವರ್ಣ ನಾರಿನ ಕ್ರಾಂತಿ ಅಂತಂದು ಕರಿತೀವಿ. ಸುವರ್ಣ ನಾರಿನ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಸೆಣಬಿನ ಉತ್ಪಾದನೆಗೆ ಸಂಬಂಧಿಸಿರುವಂಥದ್ದು. ಸೆಣಬಿನ ಉತ್ಪಾದನೆಗೆ ಸಂಬಂಧಿಸಿರ್ತಕ್ಕಂಥದ್ದು. ಸೆಣಬಿನ ಉತ್ಪಾದನೆಗೆ ಸಂಬಂಧಿಸಿರ್ತಕ್ಕಂಥದ್ದು. ಹಾಗಾದರೆ ಸೆಣಬಿನ ಉತ್ಪಾದನೆಗೆ ಸಂಬಂಧಿಸಿರುವಂಥದ್ದು ಯಾವುದಪ್ಪ ಅಂತಂದ್ರೆ ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಅಂತ ಕರಿತೀವಿ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸೆಣಬನ್ನು ಬೆಳೀತಕ್ಕಂಥ ರಾಜ್ಯ ಯಾವುದು ಅಂತಂದ್ರೆ ವೆಸ್ಟ್ ಬೆಂಗಾಲ್ ಅಂತ ಕರಿತೀವಿ. ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಅತಿ ಹೆಚ್ಚು ಸೆಣಬನ್ನು ಉತ್ಪಾದನೆ ಮಾಡ್ತಕ್ಕಂತಹ ರಾಜ್ಯ ಅಂತ ಕರಿತೀವಿ. ಒಂದು ಚಾರ್ಟ್ ಆಮೇಲೆ ಕೊಡ್ತೀನಿ ನಿಮಗೆ ಬೇಕಿದ್ರೆ, ಯಾವ ರಾಜ್ಯಗಳಲ್ಲಿ ಯಾವೆಲ್ಲ ಬೆಳೆಗಳನ್ನು ಅತಿ ಹೆಚ್ಚಾಗಿ ಬೆಳಿತೀವಿ ಅಂತಂದು. ಆಮೇಲೆ ಇನ್ನೊಂದು ಬರ್ತದೆ ಯಾವುದಪ್ಪ ಅಂತಂದ್ರೆ, ಈಗ ಗೋಲ್ಡನ್ ಫೈಬರ್ ನೋಡಿವಿ, ಈಗ ಸಿಲ್ವರ್ ಫೈಬರ್ ರೆವಲ್ಯೂಷನ್ ಅಂತಂದು. ಸಿಲ್ವರ್ ಫೈಬರ್ ರೆವಲ್ಯೂಷನ್ ಅಂತಂದ್ರೆ ಏನಂದ್ರೆ ಬೆಳ್ಳಿ ನಾರಿನ ಕ್ರಾಂತಿ. ಬೆಳ್ಳಿ ನಾರಿನ ಕ್ರಾಂತಿ ಅಂತ ಕರಿತೀವಿ. ಬೆಳ್ಳಿ ನಾರಿನ ಕ್ರಾಂತಿ ಅಂತ ಕರಿತೀವಿ. ಈ ಬೆಳ್ಳಿ ನಾರಿನ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಹತ್ತಿಯ ಉತ್ಪಾದನೆಗೆ ಸಂಬಂಧಿಸಿರುವುದು. ಯಾವುದು? ಹತ್ತಿ ಉತ್ಪಾದನೆಗೆ ಸಂಬಂಧಿಸಿರ್ತಕ್ಕಂಥದ್ದು. ಭಾಳ ನೆನಪಿಟ್ಕೋಬೇಕ್ರಿ. ಹತ್ತಿ ಮೇಲೆ ಭಾಳ ಅವ್ಗೆ ಯಾಕನ್ನೋ ಗೊತ್ತಿಲ್ಲ, ಹತ್ತಿ ಮೇಲೆ ಪ್ರತಿ ಸಲ ಪ್ರಶ್ನೆಗಳನ್ನ ಕೇಳ್ತಾ ಹೋಗಿರ್ತಾನೆ. ಅದೇ ರೀತಿಯಾಗಿ ಇನ್ನೊಂದು ಬರ್ತದೆ ಬ್ಲ್ಯಾಕ್ ರೆವಲ್ಯೂಷನ್ ಅಂತಂದು. ಬ್ಲ್ಯಾಕ್ ರೆವಲ್ಯೂಷನ್ ಅಂತಂದು ಏನಂತಂದು ಕರಿತೀವಿ ಅಂದ್ರೆ ಕಪ್ಪು ಕ್ರಾಂತಿ ಅಂತ ಕರಿತೀವಿ. ಕಪ್ಪು ಕ್ರಾಂತಿ ಅಂತಂದಾಗ ನಮಗೆಲ್ಲ ತಲೆಯಾಗ ಬರೋದು ಯಾವುದಪ್ಪ ಅಂದ್ರೆ ಕಲ್ಲಿದ್ದಲಿ ಬರ್ತದೆ. ಬಟ್ ಕಲ್ಲಿದ್ದಲು ಅಲ್ಲ. ಕಪ್ಪು ಕ್ರಾಂತಿ ಅಂತಂದಾಗ ಕಪ್ಪು ಕ್ರಾಂತಿ ಸಂಬಂಧಿಸಿರುವುದು ಪೆಟ್ರೋಲಿಯಂ ಉತ್ಪನ್ನಗಳಿಗೆ. ಯಾವುದಕ್ಕೂ? ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಸಂಬಂಧಿಸಿರುವಂಥದ್ದು. ಯಾವುದು? ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಸಂಬಂಧಿಸಿರುವಂಥದ್ದು ಯಾವುದು ಅಂತ ಕೇಳಿದರೆ ಕಪ್ಪು ಕ್ರಾಂತಿ ಅಂತ ಕರಿತೀವಿ. ನಮಗೆಲ್ಲ ಇರ್ತದೆ ಬ್ಲ್ಯಾಕ್ ರೆವಲ್ಯೂಷನ್ ಅಂದ ತಕ್ಷಣ ಕಲ್ಲಿದ್ದಲು ಹಾಕ್ತಿರ್ತೀವಿ. ಕಲ್ಲಿದ್ದಲು ಅಲ್ಲ, ಅದೇನಪ್ಪ ಅಂದ್ರೆ ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಸಂಬಂಧಿಸಿರುವಂಥದ್ದು. ಅದೇ ರೀತಿಯಾಗಿ ಒಂದು ವಿಶೇಷ ಏನಪ್ಪ ಅಂತಂದ್ರೆ 2019 ಮತ್ತು 20 ಸಾಲಿನಲ್ಲಿ ಅತಿ ಹೆಚ್ಚು ನಾವು ಉತ್ಪಾದನೆ ಮಾಡಿ ವಿದೇಶಗಳಿಗೆ ರಫ್ತು ಮಾಡಿರುವಂಥ ವಸ್ತು ಅಥವಾ ಮೂಲ ವಸ್ತು ಅಥವಾ ಸರಕು ಅದು ಯಾವುದಪ್ಪ ಅಂದ್ರೆ ಅದು ಪೆಟ್ರೋಲಿಯಂ ಉತ್ಪನ್ನಗಳು. ಇದು 2019 ಮತ್ತು 20 ಅವಧಿಯಲ್ಲಿ ಅತಿ ಹೆಚ್ಚು ಇಂಪೋರ್ಟ್ ಮಾಡ್ಕೊಂಡಿರುವಂಥದ್ದು ಯಾವುದಾದ್ರು ಕ್ರೂಡ್ ಆಯಿಲ್ ಅಂದರೆ ಒಂದು ಕಚ್ಚಾ ತೈಲವನ್ನು ನಾವು ಇಂಪೋರ್ಟ್ ಮಾಡ್ಕೋತೀವಿ, ಶುದ್ಧ ತೈಲವನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ. ಶುದ್ಧ ತೈಲವನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ. ಇನ್ನೊಂದು ಬರ್ತದೆ ಕೇಸರಿ ಕ್ರಾಂತಿ ಅಂತಂದು. ಕೇಸರಿ ಕ್ರಾಂತಿ ಅಂತಂದು ಬರ್ತದೆ. ಏನು? ಕೇಸರಿ ಕ್ರಾಂತಿ. ಇದನ್ನು ಏನಂತಂದು ಕರಿತೀವಿ ಅಂದ್ರೆ ಸಾಫ್ರನ್, ನೋಡ್ರಿ, ಸ್ಯಾಫ್ರನ್ ರೆವಲ್ಯೂಷನ್ ಅಂತ ಕರಿತೀವಿ. ಏನಂತ? ಸ್ಯಾಫ್ರನ್ ರೆವಲ್ಯೂಷನ್ ಅಂತ ಕರಿತೀವಿ. ಸ್ಯಾಫ್ರನ್ ರೆವಲ್ಯೂಷನ್ ಅಂತ ಕರಿತೀವಿ. ಈ ಕೇಸರಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಕೆಂಪು ಕ್ರಾಂತಿ ಬೇರೆ, ಕೇಸರಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡುವುದಾದರೆ, ಕೇಸರಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡುವುದಾದರೆ ಸೌರಶಕ್ತಿಗೆ ಸಂಬಂಧಿಸಿರುವಂಥದ್ದು. ಸೌರಶಕ್ತಿ ಉತ್ಪಾದನೆಗೆ ಸಂಬಂಧಿಸಿರುವಂಥದ್ದು. ಯಾವುದು? ಉತ್ಪಾದನೆ. ಸೌರಶಕ್ತಿ ಉತ್ಪಾದನೆಗೆ ಸಂಬಂಧಿಸಿರುವುದು ಯಾವುದು? ಸ್ಯಾಫ್ರನ್ ರೆವಲ್ಯೂಷನ್ ಅಂತ ಕರಿತೀವಿ. ಸೌರಶಕ್ತಿಗೆ ಸಂಬಂಧಿಸಿರುವಂಥದ್ದು. ಆಮೇಲೆ ಇನ್ನೊಂದು ಬರ್ತದೆ ಟ್ರೈ ಕಲರ್ ರೆವಲ್ಯೂಷನ್ ಅಂತಂದು. ಏನು? ಟ್ರೈ ಕಲರ್ ರೆವಲ್ಯೂಷನ್ ಅಂತಂದು ಬರ್ತದೆ. ತ್ರಿವರ್ಣ ಕ್ರಾಂತಿ ಅಂತಂದು. ತ್ರಿವರ್ಣ ಕ್ರಾಂತಿ ಅಂತ ಕರಿತೀವಿ. ತ್ರಿವರ್ಣ ಕ್ರಾಂತಿ ಎಂದರೆ ಇಲ್ಲಿ 3 ಬಣ್ಣಗಳು ಅಂತ ನಮಗೆ ಅನಿಸ್ಬೋದು. ಅಂದರೆ ನಮ್ಮ ರಾಷ್ಟ್ರಧ್ವಜದಲ್ಲಿ ಇರ್ತಕ್ಕಂತಹ 4 ಬಣ್ಣಗಳನ್ನು ಅಳವಡಿಸಿಕೊಂಡು 4 ಬಣ್ಣಗಳಲ್ಲಿ ಏನು ಬರ್ತಾವೋ ಆ 4 ಬಣ್ಣಗಳಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಉತ್ಪನ್ನಗಳನ್ನು ತೋರಿಸ್ತಾರೆ. ಅಂದರೆ ನಮ್ಮ ರಾಷ್ಟ್ರೀಯ ಧ್ವಜದಲ್ಲಿ ಇರ್ತಕ್ಕಂತಹ ಒಂದು ಬಣ್ಣಗಳನ್ನು ಇದು ಪ್ರತಿನಿಧಿಸುವಂಥದ್ದು
ತ್ರಿವರ್ಣ ಅಥವಾ ಟ್ರೈ ಕಲರ್ ರೆವಲ್ಯೂಷನ್ ಅಂತ ಕರಿತೀವಿ. ಇದನ್ನು ಪ್ರಧಾನಮಂತ್ರಿಗಳು 2014ರಲ್ಲಿ ಘೋಷಣೆ ಮಾಡ್ತಾರೆ. ಇವಾಗ 2014ರಲ್ಲಿ ಘೋಷಣೆ ಮಾಡ್ತಾರೆ. ಆ 4 ಬಣ್ಣಗಳು ಅಂದರೆ ತ್ರಿವರ್ಣ ಅಂದಾಗ ನಮಗೇನು ಹೊಳಿತದ ಅಂತಂದಾಗ 3 ಬಣ್ಣಗಳಿರ್ಬೋದು ಅಂತಂದು ಹೊಳಿತದೆ. ಆದರೆ 3 ಅಲ್ಲ, ಇಲ್ಲಿ 4 ಬಣ್ಣಗಳಿವೆ. ಎಷ್ಟು? 4 ಕಲರ್ಸ್ ಇರ್ತಕ್ಕಂಥದ್ದು. 4 ಕಲರ್ಸ್ ಇರ್ತವೆ. ಯಾವ್ಯಾವು ಅಂತಂದು ನೋಡಿದಾಗ ಕೇಸರಿ ಆಗಿರ್ಬೋದು, ನಮ್ಮ ರಾಷ್ಟ್ರಧ್ವಜ ಯಾವುದು ಮೊದಲನೇ ಇರ್ತಕ್ಕಂಥದ್ದು ಕೇಸರಿ, ಆಮೇಲೆ ಬಿಳಿ, ಆಮೇಲೆ ಹಸಿರು, ಕೇಸರಿ, ಬಿಳಿ, ಹಸಿರು ಮತ್ತು ನೀಲಿ ಅಂತಕ್ಕಂಥದ್ದು. ನೀಲಿ ಈ 4 ಕ್ರಾಂತಿಗಳನ್ನು ಸೇರಿಸಿ ಟ್ರೈ ಕಲರ್ ರೆವಲ್ಯೂಷನ್ ಅಂತ ಕರೀತಾರೆ. ಕೇಸರಿ ಅಂತಂದಾಗ ಸೌರಶಕ್ತಿ ಉತ್ಪಾದನೆಗೆ ಸಂಬಂಧಪಟ್ಟದ್ದು, ಹೊಸ ಪ್ಲ್ಯಾನಿಗೂ. ಬಿಳಿ ಅಂತಂದಾಗ ನಾವು ನೋಡ್ಕೊಂಡ್ಬಂದ್ವಿ ವೈಟ್ ರೆವಲ್ಯೂಷನ್, ಹಾಲು ಉತ್ಪಾದನೆಗೆ ಸಂಬಂಧಿಸಿರ್ತಕ್ಕಂಥದ್ದು. ಹಸಿರು ಅಂತಂದಾಗ ಆಹಾರ ಧಾನ್ಯಗಳ ಉತ್ಪಾದನೆಗೆ ಸಂಬಂಧಿಸಿದ. ನೀಲಿ ಅಂತಂದಾಗ ಮೀನು ಅಥವಾ ಮತ್ಸ್ಯೋದ್ಯಮಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಈ 4 ಕ್ರಾಂತಿಗಳನ್ನು ಸೇರಿಸಿ ಏನಂತಂದು ಕರೀತಾರೆ ಅಂತಂದಾಗ ಟ್ರೈ ಕಲರ್ ರೆವಲ್ಯೂಷನ್ ಅಂತ ಕರೀತಾರೆ. ಟ್ರೈ ಕಲರ್ ರೆವಲ್ಯೂಷನ್ ಅಂತ ನಾವು ಕರಿತಾ ಬರ್ತೀವಿ. ಏನು? ತ್ರಿವರ್ಣ ಕ್ರಾಂತಿ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಅದೇ ರೀತಿಯಾಗಿ ಪ್ರಮುಖವಾಗಿ ಇನ್ನೊಂದು ಬರ್ತದೆ ಕಾಮನ ಬಿಲ್ಲು ಕ್ರಾಂತಿ. ಕಾಬಿ ಕ್ರಾಂತಿ ಅಲ್ಲ, ಕಾಮನ ಬಿಲ್ಲು ಕ್ರಾಂತಿ. ಇದನ್ನು ಇಂಗ್ಲೀಷಲ್ಲಿ ರೈನ್ಬೋ ರೆವಲ್ಯೂಷನ್ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ರೈನ್ಬೋ ರೆವಲ್ಯೂಷನ್ ಅಂತ ಕರಿತೀವಿ. ಹಾಗಾದರೆ ಏನಪ್ಪ ಅಂದರೆ ಈ ಕಾಮನ ಬಿಲ್ಲಿನಲ್ಲಿ ಇದುವರೆಗೂ ಏನು ಕ್ರಾಂತಿಗಳನ್ನ ನೋಡ್ಕೊಂಡು ಬಂದಿಲ್ಲ, ಎಲ್ಲ ಕ್ರಾಂತಿಗಳು ಇದರಲ್ಲಿ ಇರ್ತಾವೆ. ಎಲ್ಲ ಕ್ರಾಂತಿಗಳು ಇದರಲ್ಲಿ ಇರ್ತಾವ. ಅದನ್ನು ಸಮಗ್ರ ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಿಸಿರುವಂಥದ್ದು. ಇದು ನೆನಪಿಟ್ಕೋಬೇಕ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸಮಗ್ರ ಕೃಷಿ ಕ್ಷೇತ್ರದ ಬೆಳವಣಿಗೆ ಅಥವಾ ಅಭಿವೃದ್ಧಿ. ಸಮಗ್ರ ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಿಸಿರುವುದು ಯಾವುದು ಅಂತ ಕೇಳಿದರೆ ಅದು ರೈನ್ಬೋ ರೆವಲ್ಯೂಷನ್ ಅಥವಾ ಕಾಮನ ಬಿಲ್ಲು ಕ್ರಾಂತಿ ಅಂತ ಕರಿತೀವಿ. ಇನ್ನೊಂದು ಕೊನೆಯದಾಗಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಸದಾ ಹಸಿರು ಕ್ರಾಂತಿ, ಎವರ್ ಗ್ರೀನ್ ರೆವಲ್ಯೂಷನ್ EGR, ಸದಾ ಹಸಿರು ಕ್ರಾಂತಿ. ಇದರ ಹೆಸರು ಏನಂದ್ರೆ ಸದಾ ಹಸಿರು ಕ್ರಾಂತಿ. ಕನ್ನಡದಲ್ಲಿ ಸದಾ ಹಸಿರು ಕ್ರಾಂತಿ ಅಂತ ಕರಿತೀವಿ. ಈ ಸದಾ ಹಸಿರು ಕ್ರಾಂತಿ ಪಿತಾಮಹ ಕೂಡ ಯಾರು ಅಂತಂದಾಗ MS ಸ್ವಾಮಿನಾಥನ್ ಅವರು ಬರ್ತಾರೆ. ಯಾರು? ಸದಾ ಹಸಿರು ಕ್ರಾಂತಿಯ ಪಿತಾಮಹ ಕೂಡ MS ಸ್ವಾಮಿನಾಥನ್ ಅವರೇ ಬರ್ತಾರೆ. ಯಾರು? ಶ್ರೀ MS ಸ್ವಾಮಿನಾಥನ್ ಅವರೇ ಬರ್ತಾರೆ. ಯಾವಾಗ ಇದನ್ನು ಘೋಷಣೆ ಮಾಡ್ತಾರೆ ಅಂತಂದಾಗ 2004ರಲ್ಲಿ ಘೋಷಣೆ ಮಾಡ್ತಾರೆ. ಸದಾ ಹಸಿರು ಕ್ರಾಂತಿಯ ಒಂದು ಘೋಷಣೆ ಮಾಡ್ತಾರೆ. ಇದರ ಉದ್ದೇಶ ಏನು ಅಂತಂದಾಗ ಎವರ್ ಗ್ರೀನ್ ರೆವಲ್ಯೂಷನ್ನ ಉದ್ದೇಶ ಏನು ಅಂತಂದಾಗ ಆಹಾರ ಧಾನ್ಯಗಳನ್ನು ದ್ವಿಗುಣಗೊಳಿಸುವ ಉದ್ದೇಶ. ಏನು? ಆಹಾರ ಧಾನ್ಯಗಳ ಉತ್ಪಾದನೆಯನ್ನು ದ್ವಿಗುಣಗೊಳಿಸುವುದು. ಆಹಾರ ಧಾನ್ಯಗಳ ಉತ್ಪಾದನೆಯನ್ನು ದ್ವಿಗುಣಗೊಳಿಸುವುದು ಇದರ ಪ್ರಮುಖ ಉದ್ದೇಶ. ಮತ್ತು ಆಹಾರ ಧಾನ್ಯಗಳಲ್ಲಿ ಒಂದು ಸ್ವಾವಲಂಬನೆ ಸ್ಥಾಪಿಸುವುದು. ಯಾವುದು? ಸ್ವಾವಲಂಬನೆ ಸಾಧಿಸುವಂಥದ್ದು ಈ ಒಂದು ಕ್ರಾಂತಿ. ಇಷ್ಟೆಲ್ಲ ಕ್ರಾಂತಿಗಳು ನಮ್ಮ ಒಂದು ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಹಲವಾರು ಕ್ರಾಂತಿಗಳು ಅಂತ ನೋಡ್ತಾ ಬಂದ್ವಿ. ನಾವು ಎಲ್ಲ ಕ್ರಾಂತಿಗಳನ್ನ ನೋಡ್ತಾ ಬಂದ್ವಿ. ಇವುಗಳ ಮೇಲೆ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳ್ತಾರೆ ಅಂತ ನೋಡುವುದಾದರೆ ಪ್ರತಿಯೊಂದು ಪ್ರತ್ಯೇಕವಾಗಿ ಎಲ್ಲ ಕ್ರಾಂತಿಗಳು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಪ್ರತಿಯೊಂದು ಹಸಿರು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಆಹಾರ ಧಾನ್ಯಗಳಿಗೆ ಸಂಬಂಧಿಸಿರುವಂಥದ್ದು. ಕೆಂಪು ಕ್ರಾಂತಿ ಮಾಂಸ ಮತ್ತು ಟೊಮ್ಯಾಟೊ. ನೀಲಿ ಕ್ರಾಂತಿ ಮೀನು ಅಥವಾ ಮತ್ಸ್ಯೋದ್ಯಮ. ಆಮೇಲೆ ಈ ರೀತಿಯಾಗಿ ಕೇಳ್ತಾನೆ. ಇಲ್ಲ ಅಂದರೆ ಈ ಕಡೆ ಒಂದು 3 ಕ್ರಾಂತಿಗಳನ್ನು ಕೊಡ್ತಾನೆ. ಒಂದು ಹಸಿರು ಕ್ರಾಂತಿ ಅಂತ ಇಟ್ಕೊಳ್ಳಿ. ಇನ್ನೊಂದು ಈ ಕಡೆ ಬಿಳಿ ಕ್ರಾಂತಿ ಅಂತ ಇಟ್ಕೊಳ್ಳಿ. ಬಿಳಿ ಕ್ರಾಂತಿ ಅಥವಾ ವೈಟ್ ರೆವಲ್ಯೂಷನ್. ಅದೇ ರೀತಿ ನೀಲಿ ಕ್ರಾಂತಿ ಆಗಿರ್ಬೋದು. ಅದೇ ರೀತಿಯಾಗಿ ಕೆಂಪು ಕ್ರಾಂತಿ ಅಥವಾ ಕೇಸರಿ ಬೇಡ, ಕೆಂಪು ಅಂತ ಇಟ್ಕೊಳ್ಳೋಣ. ಕೆಂಪು ಕ್ರಾಂತಿ ಅಂತ ಕೊಡ್ತಾನೆ. ಇಲ್ಲಿ ಏನು ಕೊಡ್ತಾನಪ್ಪ ಅಂದ್ರೆ ಇಲ್ಲಿ ಹೊಂದಿಸಿ ಬರೀರಿ ಕೇಳ್ತಾನೆ. ನೀವು ಇಲ್ಲಿ ಮಾಂಸ ಅಂತಂದು ಕೊಟ್ಟಿರ್ತಾನು, ಇಲ್ಲಿ ಆಹಾರ ಧಾನ್ಯಗಳು ಅಂತಂದು ಕೊಡ್ತಾನು. ಆಹಾರ ಧಾನ್ಯಗಳು ಅಂತಂದು ಕೊಡ್ತಾನೆ. ಆಹಾರ ಧಾನ್ಯಗಳ ಉತ್ಪಾದನೆ ಅಂತಂದು ಕೊಡ್ತಾನೆ.
ಇಲ್ಲಿ ಏನಪ್ಪ ಅಂತಂದಾಗ ಆಪರೇಷನ್ ಫ್ಲಡ್ ಅಂತಂದು ಕೊಡ್ತಾನೆ, ಅಥವಾ ಆಪರೇಷನ್ ಫ್ಲಡ್ ಅನ್ನೋಕ್ಕಿಂತ ಇದಕ್ಕೆ ವೈಟ್ ರೆವಲ್ಯೂಷನ್ ಅಂತ ಅಥವಾ ಬಿಳಿ ಕ್ರಾಂತಿ ಅಂತ ಕೇಳ್ಬೋದು. ವೈಟ್ ರೆವಲ್ಯೂಷನ್ ಅಂತಂದು ಕೊಡ್ತಾನೆ. ಇಲ್ಲಿ ಏನು ಕೊಡ್ತಾನೋ ಅಂತಂದಾಗ ಮತ್ಸ್ಯೋದ್ಯಮ ಅಥವಾ ಮೀನು ಉತ್ಪಾದನೆ ಅಥವಾ ಸಾಗರ ಉತ್ಪನ್ನಗಳು ಅಂತ ಕೇಳ್ತಾನೆ. ಇದ್ರ ಬಗ್ಗೆ ಮೀನು ಉತ್ಪಾದನೆ ಇವುಗಳನ್ನ ಹೊಂದಿಸಿ ಬರೆಯಿರಿ ಅಂತಂದು ಕೊಟ್ಬಿಟ್ಟು ಇಲ್ಲಿ ಕೆಳಗಡೆ ಎ ಅಂತಂದು ಕೊಟ್ಬಿಟ್ಟು 1, 2 ಅಂದರೆ 1, 3, 4 ಅಂತ ಆಪ್ಷನ್ಸ್ಗಳನ್ನ ಕೊಡ್ತಾ ಇರ್ತಾರೆ. ಈ ರೀತಿಯಾಗಿ ನೋಡುವುದಾದರೆ ಹಸಿರು ಕ್ರಾಂತಿ ಅಂತ ಬಂದಾಗ ಆಹಾರ ಧಾನ್ಯಗಳು, ಬಿಳಿ ಕ್ರಾಂತಿ ಅಂತ ಬಂದಾಗ ಬಿಳಿ ಕ್ರಾಂತಿ ಅಥವಾ ಇಲ್ಲಿ ಬಿಳಿ ಕ್ರಾಂತಿ ತಪ್ಪಾಗಿತ್ತು, ನೋಡಲಿಲ್ಲ, ಸಾರಿ ಇಲ್ಲಿ ಹಾಲಿನ ಉತ್ಪನ್ನಗಳು ಅಂತಂದು ಕೊಡ್ತಾನೆ. ಏನು ಹಾಲಿನ ಉತ್ಪನ್ನ ಅಂತ ಇಟ್ಕೊಳ್ರಿ, ಇದನ್ನು ಹಾಲಿನ ಉತ್ಪನ್ನಗಳು ಅಂತಂದು ಕೊಡ್ತಾನೆ. ಹಾಲಿನ ಉತ್ಪನ್ನಗಳಾಗಿರ್ಬೋದು. ಅದೇ ರೀತಿಯಾಗಿ ಬಿಳಿ ಕ್ರಾಂತಿ ಅಂತ ಬಂದಾಗ, ನೀಲಿ ಕ್ರಾಂತಿ ಅಂತ ಬಂದಾಗ ಮೀನು, ಕೆಂಪು ಕ್ರಾಂತಿ ಅಂತ ಬಂದಾಗ ಮಾಂಸ, ಅಥವಾ ಇಲ್ಲಿ ಟೊಮೆಟೊ ಕೊಟ್ಟರು ಸರಿ, ಟೊಮೆಟೊ ಅಂತ ಕೊಟ್ಟರು ಸರಿಯಾಗುವಂಥದ್ದು, ಟೊಮೆಟೊ ಅಂತ ಕೊಟ್ಟರು ಕೂಡ ಸರಿಯಾಗುವಂಥದ್ದು. ಈ ರೀತಿ ಹೊಂದಿಸಿ ಬರೆಯಿರಿ ಒಳಗಡೆ ಕೇಳ್ತಾ ಇರ್ತಾರೆ. ಇವುಗಳು ನಮಗೆ ಪ್ರಮುಖವಾಗಿ ನೆನಪಿರ್ತಕ್ಕಂಥ ಸ್ನೇಹಿತರೆ, ಇಷ್ಟು ನೆನಪಿಡಬೇಕು. ಇದ್ರ ಮೇಲೆ ಇವತ್ತೇನು ಹೇಳಿಲ್ಲ, ಈ ಟಾಪಿಕ್ ಮೇಲೆ ಕನಿಷ್ಠ ಎಷ್ಟಪ್ಪ ಅಂದ್ರೆ 3 ರಿಂದ 4 ಪ್ರಶ್ನೆಗಳು PC ಮತ್ತು PSIಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. PC ಮತ್ತು PSIಗೆ ಈ ಟಾಪಿಕ್ ಮೇಲೆ 3 ರಿಂದ 4 ಪ್ರಶ್ನೆ ಬರಲೇಬೇಕು. ಈಗ ನೀವು ಹಳೆ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡಿದಾಗ ಗೊತ್ತಾಗುತ್ತೆ ಇದರ ಮೇಲೆ ಪ್ರಶ್ನೆ ಬಂದಿದೆಯೋ ಅಥವಾ ಇಲ್ವೋ ಅನ್ನೋದು ನೋಡ್ತಾ ಹೋಗು. ಯೋಜನೆಗಳು ಅಂತ ಹೇಳಿವಲ್ಲ, ಆ ಯೋಜನೆಗಳನ್ನು ಈ ಕಡೆ ಸೈಡ್ ಯೋಜನೆಗಳು ಕೊಡ್ತಾನೆ. ಅವು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿವೆ ಅಂತ ಕೊಟ್ಬಿಟ್ಟು ಹೊಂದಿಸಿ ಬರೆಯಿರಿ ಅಂತಂದು ಕೊಟ್ಬಿಡ್ತಾನೆ. ಅವು ಕೂಡ ಆಗ್ತಿರ್ತವೆ. ಅದಕ್ಕೋಸ್ಕರ ಇತ್ತೀಚೆಗೆ ಅಥವಾ ಹಳೆಯ ಕೆಲವೊಂದಿಷ್ಟು ಯೋಜನೆಗಳನ್ನು ಕೊಡ್ತಾನೆ, ಇತ್ತೀಚೆಗೆ ಇಂಪ್ಲಿಮೆಂಟ್ ಆದಂಥ ಕೆಲವೊಂದಿಷ್ಟು ಯೋಜನೆಗಳನ್ನ ಕೊಡ್ತಾನೆ. ಆ ಎಲ್ಲ ಯೋಜನೆಗಳನ್ನು ನೋಡ್ತಾ ಹೋಗಬೇಕು. ಅದೇ ರೀತಿಯಾಗಿ ಇವತ್ತು ಇಷ್ಟು ಸಾಕು, ಯಾಕಂದ್ರೆ ಈಗಾಗಲೇ ತುಂಬ ಅವಧಿಯಾಗಿದೆ, ಇಷ್ಟು ಸಾಕು. ಮುಂದಿನ ಅವಧಿಯಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸೋಣ. ಧನ್ಯವಾದ.